श्रीगुरुभ्यो नमः। हरि ओम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तम् अङ्गीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्रीसच्चिदानन्दशिवाभिनव्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् तथात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं दैवकार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरहद्वन्द्वसेवाविमलचेतसां सुखबोधाय तत्त्वस्य विवेकोऽयं विधीयते। ಯಾಜ್ಞವಲ್ಕ್ಯರು ಮತ್ತು ಜನಕರಿಗೆ ಆಗ್ತಾ ಇರೋ ಸಂವಾದ, ಅದರಲ್ಲಿ ಈ ಆತ್ಮವಿದ್ಯೆ ಅನ್ನೋ ವಿಷಯಕ್ಕೆ ಆ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಏನೇನು ಸಾಧನಗಳು, ಅಂದ್ರೆ ವಿದ್ಯೆಗೆ ಒಂದು ಅರ್ಹತೆ ನಮಗೆ ಬರ್ಬೇಕು ಅಂದ್ರೆ, ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಬರ್ಬೇಕು ಅಂದ್ರೆ ಅದಕ್ಕೆ ಕೆಲವು ಪ್ರಿಪರೇಷನ್ ನಮ್ಮ ಹತ್ರ ಇರ್ಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಒಂದು ಸೆಕ್ಷನ್ ಇದು, ಆ ಪೋರ್ಷನ್ ಇದು. ತತ್ವವಿದ್ಯಾ ರಸಾಕೃಷ್ಟ ಶ್ರೋತುಂ ವಾಂಛತಿ ಸಂಗ್ರಹಾತ್ ಸಾಧನಾನ್ಯಪಿ ವಿದ್ಯಾಯಾಹ ಶ್ರೋತುಂ ಇಚ್ಛತಿ ಭೂಪತಿ. ಭೂಪತಿ ಅಂದ್ರೆ ಜನಕರು, ಅವರ ರಾಜರು. ಅವರಿಗೆ ಈ ತತ್ವ ವಿಷಯದಲ್ಲಿ ಒಂದು ಆಕರ್ಷಣೆ. ಅವ್ರಿಗೆ ಯಾವಾಗ್ಲೂ ಕೂಡ ಅವರು ಅದು ಇದು ಬೇರೆ ವಿಷಯಗಳಿಲ್ಲದೆ ಅವ್ರಿಗೆ ಈ ತತ್ವ ವಿಷಯವಾಗಿರೋ ವಿಚಾರ ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ. ಹಾಗಾಗಿ ಇಂಥ ವಿದ್ವಾಂಸರನ್ನ, ಜ್ಞಾನಿಗಳನ್ನೆಲ್ಲ ಕರೆದು ಅವರು ಸಭೆಯಲ್ಲಿ ಈ ತರ ಮಾಡ್ತಾ ಇದ್ರು. ಅವಾಗ ಇದರಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ, ತತ್ವವಿದ್ಯಾ ರಸಾಕೃಷ್ಟ. ತತ್ವವಿದ್ಯೆಯ ಒಂದು ರಸ ಇದೆಯಲ್ಲ, ಅದರಿಂದ ಆಕೃಷ್ಟ ಅಂದ್ರೆ ಅದರಿಂದ ಅಟ್ರಾಕ್ಟ್ ಆಗಿ, ಅದರಿಂದ ಅವ್ರ ಆಕರ್ಷಣೆ ಬಂದು ಅವರು ಶ್ರೋತುಂ ವಾಂಛತಿ ಸಂಗ್ರಹಾತ್, ಅದರಿಂದ ಅವರು ಈ ವಿಷಯವನ್ನ ಸಂಗ್ರಹವಾಗಿ ಈ ಸಾಧನೆಗಳು, ಆ ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಏನು ಸಾಧನೆಗಳು ಬೇಕು ನಮ್ಗೆ, ಸಾಧನೆ ಚತುಷ್ಟಯ ಅಂತೆಲ್ಲ ಹೇಳ್ತೀವಲ್ಲ, ಅಂಥದ್ದು ಏನು ಅನ್ನೋದನ್ನ ಅವ್ರು ಕೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವಾಗ ಯಾಜ್ಞವಲ್ಕ್ಯರು ಹೇಳಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಒಬ್ರು ಕೇಳಕ್ಕೆ ಒಬ್ರು ಇಷ್ಟಪಟ್ರೆ ಅದನ್ನ ಹೇಳಕ್ಕೆ ಇರೋರಿಗೆ ತುಂಬಾ ಸಂತೋಷ ಆಗುತ್ತೆ. ಇವಾಗ ಕಚೇರಿ ಅಂತ ಕಡೆ ಎಲ್ಲ ಕೂಡ ಎದುರುಗಡೆ ಕೂತಿರೋರು ಸ್ವಲ್ಪ ರಸಿಕರಾಗಿದ್ರೆ ಅವಾಗ ಹಾಡೋರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಉತ್ಸಾಹ ಜಾಸ್ತಿ ಇರುತ್ತೆ ಅವ್ರಿಗೆ. ಯಾಕಂದ್ರೆ ಅದು ಆಡಿಯನ್ಸ್ ಹತ್ರ ಇದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ಒಳಗಡೆ ಎಲ್ಲ ಬರುತ್ತೆ. ಅದು ಇಲ್ಲದವರೇ ಅಷ್ಟೊಂದು ಅವ್ರಿಗೆ ಶೋಭಿಸಲ್ಲ ಅದು. ಹಾಗಾಗಿ ಏತತ್ ಸರ್ವಂ ವಿವಕ್ಷುಹು ಸನ್ನೆ ಮುನಿಹಿ ಸಂಗ್ರಹ ರೂಪಿಣ. ನಮ್ಮ ತುಂಬಾ ದೊಡ್ಡ ವಿದ್ವಾಂಸರು ಮಣಿದ್ರಾವಿಡ ಶಾಸ್ತ್ರಿಗಳು ಕೂಡ ಒಂದ್ಸತಿ ಹೇಳಿದ್ರು, ಇವಾಗ ಯಾವ್ದಾದ್ರು ಸಬ್ಜೆಕ್ಟ್ ಕೊಟ್ಟರು ಕೂಡ ವೇದಾಂತದಲ್ಲಿ ಇದೆಲ್ಲ ಚೆನ್ನಾಗಿ ಅವ್ರಿಗೆ ಮಾತಾಡಕ್ ಬರುತ್ತೆ, ಹಿಂದಿಯಲ್ಲಾದ್ರೂ ಸಂಸ್ಕೃತದಲ್ಲಾದ್ರೂ ತಮಿಳಲ್ಲಾದ್ರೂ ಮಾಡಕ್ ಬರುತ್ತೆ. ಆದ್ರೆ ಅವ್ರು ಹೇಳಿದ್ರು, ಬರೀ ಮೈಕು ಅಥವಾ ಕ್ಯಾಮರಾ ಮುಂದೆ ಕೂತ್ಕೊಳ್ಳೋದಕ್ಕಿಂತ ಯಾರೋ ಒಬ್ಬ 3-4 ಜನ ಕೇಳಕ್ಕಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಹೇಳಕ್ಕೆ. ಬರೀ ಒಂದು ಮೈಕ್ ಮುಂದೆ ಕೂತ್ಕೊಂಡು ಹೇಳಕ್ಕಿಂತ ಒಂದು ವ್ಯಕ್ತಿಗಳ ಮುಂದೆ ಇದ್ರೆ ಅದು ಚೆನ್ನಾಗಿರುತ್ತೆ ಹೇಳಕ್ಕೆ ಅಂತ ಅವರು ಒಂದ್ಸತಿ ಹೇಳಿದ್ರು. ಸೊ ಹೀಗೆ ಇವ್ರಿಗೆ ಯಾಜ್ಞವಲ್ಕ್ಯರಿಗೆ ತುಂಬಾ ಖುಷಿಯಾಗಿ ಅವ್ರು ಹೇಳ್ತಾರೆ, ಏತತ್ ಸರ್ವಂ ವಿವಕ್ಷುಹು ಸನ್ನೆ ಮುನಿಹಿ ಸಂಗ್ರಹ ರೂಪಿಣಃ ಶ್ಲೋಕಾನ್ ಉದಾಹರತೆ ತತ್ರ ಜ್ಞಾನ ಮಾರ್ಗಂ ಇತಿ ಇಮಂ ಜಗೌ. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ಜ್ಞಾನ ಮಾರ್ಗಕ್ಕೆ ಅವರು ಬೇಕಾಗಿರೋ ವಿಷಯಗಳನ್ನೆಲ್ಲ ಅವರು ಹೇಳಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರು ಯಾಜ್ಞವಲ್ಕ್ಯರು ಇದನ್ನ ಹೇಳಕ್ ಮುಂದಾಗ್ತಾ ಇರ್ತಾರೆ. ಶ್ಲೋಕೇನ ಆದ್ಯೇನ ಶ್ಲೋಕ ಅಂತ ಅಂತಂದ್ರೆ ಏನಪ್ಪ ಅಂದ್ರೆ, ಇಲ್ಲಿ ಯಾವ ಒಂದು ವಿಷಯವನ್ನ ತಿಳಿಸಕ್ಕೆ ಒಂದು ಕ್ರಮ ಇದೆಯೋ ಅದನ್ನ ಶ್ಲೋಕ ಅಂತ ಹೇಳ್ತಾರೆ. ನಾವು ಶ್ಲೋಕ ಅಂದ್ರೆ ಸಾಮಾನ್ಯವಾಗಿ ರಾಮಾಯಣ ಶ್ಲೋಕ ಅಂತೆಲ್ಲ ಹೇಳ್ತೀವಿ. ಅದೇ ಉಪನಿಷತ್ತುಗಳಲ್ಲೂ ಶ್ಲೋಕ ಅಂತ ಶಬ್ದ ಇದೆ. ತದಪ್ಯೇಷ ಶ್ಲೋಕೋ ಭವತಿ ಅಂತ ತೈತಿರೀಯ ಉಪನಿಷತ್ತು ಬರುತ್ತೆ. ಬೃಹದಾರಣ್ಯಕದಲ್ಲೂ ಶ್ಲೋಕ ಅಂತ ಬರ್ತಾ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು 10-15 ಶ್ಲೋಕಗಳು ಬರುತ್ತೆ ಇದರಲ್ಲೂ ಕೂಡ. ಅದನ್ನ ಏನೇನು ಅಂತ ಇವರು ವಿದ್ಯಾರ್ಥಿಗಳು ಅವ್ರ ಭಾಷೆಯಲ್ಲಿ, ಅವರ ಶಬ್ದಗಳಲ್ಲಿ ಅದನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ಇರೋದೊಂದು ವಿಷಯ ಇದೆ, ಅದೇ ವಿಷಯವನ್ನ ವಿದ್ಯಾರ್ಥಿಗಳು ತಮ್ಮ ಒಂದು ಶ್ಲೋಕದಿಂದ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಶ್ಲೋಕೇನ ಆದ್ಯೇನ ಯಹ ಪಂಥಾಃ ಪ್ರೋಕ್ತಃ ತಸ್ಮಿನ್ ಮತಾಂತರಂ ಉಪನ್ಯಸ್ಯ ಅಥ ಸಿದ್ಧಾಂತಂ ಪ್ರಾಹ ಶ್ಲೋಕಾಂತರೇಣ ಸಹ. ಮೊದಲನೇ ಶ್ಲೋಕವನ್ನು ಹೇಳ್ಬಿಟ್ಟು ಅದರಲ್ಲಿ ಒಂದು
ಡಿಫರೆನ್ಸ್ ಇದಿದೆ, ಬೇರೆ ಮತವೂ ಇದೆ. ಇದು ಮತ ಅಂದ್ರೆ ಬೇರೆ ಸಾಂಖ್ಯಾದಿ ಮತಗಳಲ್ಲ, ಅದರಲ್ಲೇ ಒಂದು ಬೇರೆ ಒಂದು ಒಪಿನಿಯನ್ ಅಂತ ಹೇಳ್ಬೋದು ನಾವು, ಅಥವಾ ಬೇರೆ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು. ಅದನ್ನ ಹೇಳ್ಬಿಟ್ಟು ಅವರು ಅವ್ರಿಗೆ ಒಂದು ಯಾವ್ದು ಸಿದ್ಧಾಂತವಾಗಿ ಅನಿಸ್ತೀಯೋ ಅದನ್ನ ಕೂಡ ಹೇಳ್ತಾರೆ ಅಂತ ಹೇಳಿದ್ರು. ಅದೆಲ್ಲ ಮುಂದಕ್ಕೆ ಬರ್ತೇವೆ ಒಂದೊಂದಾಗಿ. ಬ್ರಹ್ಮವಿತ್ ಮುಕ್ತಿಮಾಪ್ನೋತಿ ತೇನ ಬೋಧಾತ್ಮನ ಯಥಾ ಪುಣ್ಯಕೃತೆ ತೈಜಸಃ ಚ ಆದೌ ಭೂತ್ವಾ ಅಥ ಬ್ರಹ್ಮವಿತ್ ಭವೇತ್ ಅಂತ. ಅಂದ್ರೆ ಏನಾಯ್ತು, ಬ್ರಹ್ಮವಿತ್ ಅನ್ನೋನು ಮುಕ್ತಿ ಪಡಿತಾನೆ. ಯಾವಾಗ ಮುಕ್ತಿ ಪಡಿತಾನೆ? ಬ್ರಹ್ಮವನ್ನು ತಿಳ್ಕೊಂಡಾಗಿದೆ ಇವಾಗ, ಅವನಿಗೆ ಖಂಡಿತ ಮುಕ್ತಿ ಬಂದೇ ಬರುತ್ತೆ ಅವನಿಗೆ. ಆದ್ರೆ ಆ ಬ್ರಹ್ಮ ವಿದ್ಯೆಯನ್ನು ಪಡ್ಕೊಳ್ಳಕ್ಕೆ ಅವನಿಗೆ ಮೊದಲು ಒಂದು ಅರ್ಹತೆ ಇರ್ಬೇಕು. ಅದೇನ್ ಇರುತ್ತೆ ಅಂತ ಹೇಳಿದ್ರೆ ಪುಣ್ಯವನ್ನು ಸಂಪಾದನೆ ಮಾಡಿರ್ಬೇಕು ಅಂತ ಹೇಳ್ತಾರೆ. ನೋಡಿ, ಪುಣ್ಯ ಅನ್ನೋದು ನಮಗೆ ಎರಡು ಬಗೆಯಾಗಿರುತ್ತೆ. ಪುಣ್ಯ ಅನ್ನೋದು, ಒಂದು ಪುಣ್ಯ ಅನ್ನೋದು ನಮಗೆ ಅದು ಪುಣ್ಯ ಫಲವಾಗಿರೋ ಭೋಗವನ್ನು ಕೊಡುತ್ತೆ, ಅದು ಪುಣ್ಯ ಭೋಗವನ್ನು ಕೊಡುತ್ತೆ. ಇನ್ನೊಂದು ಪುಣ್ಯ ಅನ್ನೋದು ಈ ಒಂದು ಅಧ್ಯಾತ್ಮ ವಿದ್ಯೆಗೆ ನಮಗೆ ಅರ್ಹತೆಯನ್ನು ಕೊಡುತ್ತೆ. ಹೀಗೆ ಪುಣ್ಯಕ್ಕೇನೆ ಎರಡು ಮುಖ ಇದೆ ನೋಡಿ. ಇವಾಗ ವೇದದಲ್ಲಿ ಹೇಳಿರೋ ಕರ್ಮಗಳೆಲ್ಲ ಇದೆ ಕೆಲವುದು. ಅಗ್ನಿಹೋತ್ರ ಅಂತ ಒಂದು ಕರ್ಮ ಇದೆ, ಗೃಹಸ್ಥರೆಲ್ಲ ಮಾಡ್ಬೇಕಾದ್ದು. ಅದ್ರಲ್ಲಿ ಎರಡು ಒಂದೇ ಕರ್ಮ ಒಂದೇ ತಾಗಿ ಇರುತ್ತೆ. ಅವನ ಆಟಿಟ್ಯೂಡ್ ಮೇಲೆ ಅದು ಅವನಿಗೆ ಫಲ ಕೊಡುತ್ತೆ. ಇವಾಗ ಕಾಮ್ಯಾಗ್ನಿಹೋತ್ರ ಆಮೇಲೆ ನಿತ್ಯಾಗ್ನಿಹೋತ್ರ ಅಂತ ಹೇಳ್ತಾರೆ ಅದನ್ನ. ಕಾಮ್ಯಾಗ್ನಿಹೋತ್ರ ಅಂತ ಹೇಳಿದ್ರೆ ಅವನು ಸ್ವರ್ಗವನ್ನು ಪಡಿಬೇಕಾಗಿ ಉದ್ದೇಶದಿಂದ ಅದ್ ಮಾಡ್ತಾ ಇರ್ತಾನೆ. ಆದ್ರೆ ನನಗೆ ಸ್ವರ್ಗ ವಿಷಯದಲ್ಲಿ ನನಗೆ ಏನ್ ನಿಶ್ಚಯ ಇಲ್ಲ, ಆದ್ರೆ ಗೃಹಸ್ಥನಾಗಿರೋ ಒಬ್ಬನಿಗೆ ಇದನ್ನ ಮಾಡ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರೋದ್ರಿಂದ ಅದರಿಂದ ನಾನು ಇದನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತೀನಿ ಅಂತ ಯಾರಾದ್ರೂ ಮಾಡ್ತಾನೆ ಅಂತ ಹೇಳಿದ್ರೆ ಅದೇನಾಗುತ್ತೆ, ಅದು ನಿತ್ಯ ಅಗ್ನಿಹೋತ್ರ ಅಂತ ಆಗುತ್ತೆ. ಅದು ನಿತ್ಯ ದಿವಸ ಮಾಡ್ಬೇಕಾದ್ರು. ಆದ್ರೆ ಅದು ಕಾಮನೆ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಅದು ಕಾಮ್ಯ ಕೋಟಿಗೆ ಸೇರ್ಬಿಡುತ್ತೆ. ಅದು ಪುಣ್ಯವನ್ನು ಕೊಡುತ್ತೆ, ಗೃಹಕಾಂತರ ಕೊಡುತ್ತೆ. ಆದ್ರೆ ಇದು ನನಗೆ ಡ್ಯೂಟಿ, ನನಗೆ ಹೇಳಿದ ಶಾಸ್ತ್ರದಲ್ಲಿ ಅದರಿಂದ ಅಷ್ಟೇ ಮಾಡ್ತಾ ಇದ್ದೀನಿ ಅಂತ ಒಂದು ಬುದ್ಧಿಯಿಂದ ಮಾಡಿದ್ರೆ ಅದು ಅವನಿಗೆ ನಿತ್ಯ ಕರ್ಮಾನ್ಯರು. ಸೊ ನಿತ್ಯ ಕರ್ಮ ಹತ್ರ ಮಾಡ್ತಾ ಇದ್ರೆ ಅವನು ಈ ಒಂದು ಫಲದಲ್ಲಿ ಅಂದ್ರೆ ಸ್ವರ್ಗ ಅಂತ ಫಲದಲ್ಲಿ ಎಷ್ಟೇ ಹೇಳಿದೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಏನಾಗುತ್ತೆ ಅಂದ್ರೆ ಅವನಿಗೆ ಚಿತ್ತಶುದ್ಧಿ ಅನ್ನೋ ಒಂದು ಫಲವನ್ನು ಕೊಡುತ್ತೆ. ಎಲ್ಲರಿಗಿಂತ ಅದೇನೇ ದೊಡ್ಡದು. ಹಾಗಾಗಿ ಚಿತ್ತಶುದ್ಧಿ ಅಂತ ಒಂದು ಫಲವನ್ನು ಕೊಡುತ್ತೆ. ಅದು ಕ್ರಮೇಣ ಅವನಿಗೆ ಈ ಜ್ಞಾನ ಮಾರ್ಗಕ್ಕೆ ಬಂದು ಜ್ಞಾನವನ್ನು ಪಡ್ಕೊಂಡು ಅವ್ನು ಮುಕ್ತನಾಗ್ತಾನೆ ಅಂತ ಇದು ಆ ಒಂದು ವಿಷಯನ ಉಪನಿಷತ್ತು ಹೇಳುತ್ತೆ ಅದು. ಹಾಗಾಗಿ ಅದು ಹೇಳಕ್ಕೆ ಇವರು ಒಂದು ಪೀಠಿಕೆ ಕೊಡ್ತಾ ಇದ್ದಾರೆ. ಸೊ ಬ್ರಹ್ಮವಿತ್ ಮುಕ್ತಿ ಮಾಪ್ನೋತಿ ತೇನ ಬೋಧಾತ್ಮನ ಯಥಾ ಪುಣ್ಯಕೃತೆ ತೈಜಸಃ ಚ ಆದೌ ಭೂತ್ವ ಅಥವಾ ಬ್ರಹ್ಮವಿತ್ ಭವೇತ್. ಪುಣ್ಯವನ್ನು ಮಾಡಿದವನು ಚಿತ್ತಶುದ್ಧಿ ಉಂಟಾಗುತ್ತೆ ಅವನಿಗೆ. ಅದಾದ್ಮೇಲೆ ಅವನು ಬ್ರಹ್ಮವಿತ್ ಆಗ್ತಾನೆ, ಅವನು ಆಮೇಲೆ ಮುಕ್ತನಾಗ್ತಾನೆ ಅಂತ ಒಂದು ಕ್ರಮವನ್ನ ಹೇಳ್ತಾರೆ. ತೇಜಸ್ ಶಬ್ದೇನ ಸಂಶುದ್ಧ ಬುದ್ಧಿ. ನೋಡಿದ್ರೆ ತೇಜಸ್ ಅಂತ ಶಬ್ದ ಉಪನಿಷತ್ತಲ್ಲಿ ಬರುತ್ತೆ. ಅದು ತೇಜಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ತೇಜಸ್ವಿಯಾಗಿದ್ದಾನೆ ನೋಡಕ್ಕೆ ಅಂತ ಹೇಳ್ತಾರೆ ಕೆಲವರು. ಹಾಗಾಗಿ ಅದು ಕೂಡ ಇಲ್ಲಿ ವಿವಕ್ಷ ಅಲ್ಲ. ತೇಜಸ್ ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಚಿತ್ತಶುದ್ಧಿಗೆ ತೇಜಸ್ ಅಂತ ಹೇಳಿದ್ದಾರೆ ಅಂತ ಇವರು ವಿದ್ಯಾರ್ಥಿಗಳು ನಮ್ಗೆ ತಿಳಿಸ್ತಾ ಇದ್ದಾರೆ. ತೇಜಸ್ ಶಬ್ದೇನ ಸಂಶುದ್ಧ ಬುದ್ಧಿ ಏವ ಅಭಿಧೇಯತೆ ಪುಣ್ಯೇ ಕೃತೆ ಬುದ್ಧಿಶುದ್ಧೌ ವಿದ್ಯಾ ಸ್ಯಾತ್ ಸ್ಮರ್ಯತೆ ಯಥಾ. ಹಾಗಾಗಿ ಪುಣ್ಯವನ್ನು ಮಾಡಿದ್ರೆ ಒಬ್ಬನಿಗೆ ಈ ಬ್ರಹ್ಮವಿದ್ಯೆ ಅನ್ನೋದು ಸಿಗುತ್ತೆ ಅವನಿಗೆ ಅಂತ. ಅದಕ್ಕೇನೆ ನೋಡಿ ಈ ವಿವೇಕಚೂಡಾಮಣಿಯಲ್ಲಿ ಮೊದಲನೇ ಶ್ಲೋಕದಲ್ಲಿ ಬರ್ತಲ್ಲ, ಜಂತೂನಾಂ ನರಜನ್ಮ ದುರ್ಲಭಂ ತದ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ ವಿದ್ವತ್ತುಂ ಅಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತಕೋಟಿ ಜನ್ಮಸು ಕೃತೈ ಪುಣ್ಯ ವಿನ ಲಭ್ಯತೆ ಅಂತ ಹೇಳಿದ್ದಾರೆ. ಇಲ್ಲಿ ಮುಕ್ತಿ ಅನ್ನೋದನ್ನ ಪಡ್ಕೊಳ್ಳಕ್ಕೆ ಎಷ್ಟೋ ಜನ್ಮಗಳಲ್ಲಿ ಮಾಡಿರೋ ಪುಣ್ಯ ಇಲ್ಲದೆ ಸಿಗೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಯಾಕಂದ್ರೆ ಈ ಪುಣ್ಯ ಅನ್ನೋದನ್ನ ಯಾವ ತರ ಇದು ಪುಣ್ಯ ಅನ್ನೋದಕ್ಕೆ ಪುಣ್ಯ ಕರ್ಮ ಮಾಡ್ಬೇಕು. ಪುಣ್ಯ ಕರ್ಮ ಮಾಡಿದ್ರೆ ಪುಣ್ಯ ಅಂತ ಸಿಗುತ್ತೆ ಅವನಿಗೆ. ಹಾಗೆ ಈ ಪುಣ್ಯ ಕರ್ಮವನ್ನು ಮಾಡೋದು ಎಂತ ಫಲವನ್ನ ಈ ರೀತಿಯಲ್ಲಿ ಕೊಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಲಿಮಿಟೇ ಇಲ್ಲ ನೋಡಿ. ಈ ವಿದ್ಯೆಗೆ ಬೇಕಾಗಿರೋ ಮನಸ್ಥಿತಿ ಕೊಡುತ್ತೆ, ಆಮೇಲೆ ಅದಕ್ಕೆ ಬೇಕಾಗಿರೋ ಶ್ರಮ ದಮ ಅದೆಲ್ಲ ಕೊಡುತ್ತೆ ಪುಣ್ಯ ಅನ್ನೋದು. ಆಮೇಲೆ ವಿದ್ಯೆಗೆ ಒಳ್ಳೆ ಶಾಸ್ತ್ರದಲ್ಲಿ ಪ್ರವೃತ್ತಿಯನ್ನು ಕೊಡುತ್ತೆ. ಆ ಶಾಸ್ತ್ರವನ್ನು ಅವನಿಗೆ ಬೋಧೆ ಮಾಡುವ ಗುರು ಸಿಗ್ತಾರೆ ಅವನಿಗೆ ಇಂಥವೆಲ್ಲ ಅವನಿಗೆ. ಆಮೇಲೆ ಈ ಪುಣ್ಯ ಜಾಸ್ತಿ ಇದ್ರೆ ಅವನಿಗೆ ಈ ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಏನು ಅಡಚಣೆಗಳಿರುತ್ತೋ ಅಡಚಣೆಗಳೆಲ್ಲ ನಿವಾರಣೆ ಆಗ್ತಾನೆ ಬರ್ತದೆ. ಹಾಗಾಗಿ ಸಾಮಾನ್ಯವಾಗಿ ವೇದಾಂತದಲ್ಲಿ ಒಬ್ಬನಿಗೆ ಈ ವಿಷಯವನ್ನು ಮನಸ್ಸಿಗೆ ಯಾಕೆ ಬರ್ತಾ ಇಲ್ಲ, ಅಥವಾ ಅದ್ರ ಒಂದು ಫಲವಾಗಿರೋ ಅಪರೋಕ್ಷ ಜ್ಞಾನ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರತಿಬಂಧಕ ಅಂತ ಹೇಳ್ತಾರೆ. ಪ್ರತಿಬಂಧಕ ಅಂತ ಹೇಳಿದ್ರೆ ಏನು ಬೇರೆ ಇಲ್ಲ, ಪಾಪ ಅಂತಾನೆ ಅರ್ಥ ಅದಕ್ಕೆ. ಸೊ ಅದಕ್ಕೆ ಪಾಪ ಅಂತ ಶಬ್ದವನ್ನು ಹೇಳಕ್ಕಿಂತ ಪ್ರತಿಬಂಧಕ ಅಂತ ಹೇಳ್ತಾರೆ. ತಡೆ ಇದೆ ಅಂತ ಹೇಳ್ತಾರೆ. ತಡೆ ಏನ್ ತಡೆ? ಇದು ಖಂಡಿತ ಅವನಿಗೆ ಒಂದು ಪಾಪ ಅನ್ನೋದು ತಡೆ. ಆದ್ರೆ ಆ ಪಾಪ ಕೂಡ ಕರಗಕ್ಕೆ ಏನ್ ದಾರಿ ಅಂತ ಕೇಳಿದ್ರೆ ಬೇರೆ ಏನು ಮಾಡ್ಬೇಕಾಗಿಲ್ಲ, ಇದನ್ನೇ ತಿರ್ಗಾ ಮತ್ತೆ ಮಾಡ್ತಾನೆ ಇರು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು ಶ್ಲೋಕ ಹೇಳಿದ್ದೀನಲ್ಲ ಮುಂಚೆ ಕೂಡ, ದಿನೇ ವೇದಾಂತ ಶ್ರವಣ ಭಕ್ತಿ ಸಂಯುಕ್ತ ಆದ್ರೆ ಗುರು ಶುಶ್ರೂಷೆಯ ಲಬ್ಧ ಹೆಚ್ಚಿನ ಅಶೀತಿ ಫಲಂ ಲಭೇತ್ ಅಂತ. ನನಗೆ ಈ ಶ್ಲೋಕವನ್ನು ಮತ್ತೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಕೆಲವರು ಈ ಶ್ಲೋಕ ಕೇಳಿರಲ್ಲ, ನಮ್ಮ ಇದಕ್ಕೆ ಉಪನ್ಯಾಸ ಬರೋರಿಗೆ ಕೂಡ ಕೇಳಿರಲ್ಲ. ಹಾಗಾಗಿ ಅವರು ಒಂದ್ಸತಿ ಕೇಳ್ಬೋದು ಅಂತ. ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ
ಪ್ರತಿದಿನ ಒಬ್ಬ ಆನ್ ಎ ಡೈಲಿ ಬೇಸಿಸ್ ಈ ವೇದಾಂತದ ಜೊತೆಗೆ, ವೇದಾಂತ ಅಂತ ಹೇಳಿ ಇಂಥ ಒಂದು ಗ್ರಂಥದ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು. ಬೇರೆ ಏನ್ ಬೇಡ, ನೀನು ಆ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು ಸಾಕು. ಅದ್ ಯಾವ ರೂಪದಲ್ಲ ಇರ್ಲಿ. ಒಂದು ಈ ವಿಷಯವನ್ನ ಯಾರಾದ್ರೂ ಕೇಳಿದ್ದಾರೆ, ಒಂದು ಇದರಲ್ಲಿ ಯೂಟ್ಯೂಬ್ ವಿಡಿಯೋ ಸಿಗುತ್ತೆ ನಿಂಗೆ, ಅದನ್ನ ಕೇಳ್ತಾ ಇರ್ಬೋದು. ಅಥವಾ ಯಾರೋ ಒಬ್ರು ಉಪನ್ಯಾಸ ಮಾಡ್ತಾ ಇದ್ದಾರೆ, ಕ್ಲಾಸ್ ಮಾಡ್ತಾ ಇದಾರೆ, ಅದಕ್ಕೆ ಹೋಗ್ಬೋದು. ಅಥವಾ ನಿನ್ಗೇನೆ ಒಂದು ಹೇಳಿ ಇದು ಮುಂಚೆ ಮಾಡ್ಕೊಂಡಿದ್ಯಾ ಅಂದ್ರೆ ಈ ಪಾಠವನ್ನ ತಿರ್ಗಾ ನೀನೇ ಮನೆಯಲ್ಲಿ ಓದ್ಕೊಳ್ತಾ ಇರ್ಬೋದು. ಹಾಗೆ ಅಥವಾ ಮಾಡ್ತಾ ಇರ್ಬೋದು. ಒಂದು ಕಂಡೀಷನ್ ಅದು ಭಕ್ತಿಯಿಂದ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಬೂಟಾಟಿಗೆ ಅಂತದ ಇಲ್ಲ, ವಿತ್ ಇನ್ವಾಲ್ವ್ಮೆಂಟ್. ಭಕ್ತಿಯಿಂದ ವಿತ್ ಇನ್ವಾಲ್ವ್ಮೆಂಟ್ ಮಾಡ್ಬೇಕು. ಹಾಗಾಗಿ ಅದು 2ನೇ ಕಂಡೀಷನ್. 3ನೇ ಕಂಡೀಷನ್ ಗುರು ಶುಶ್ರೂಷೆಯ ಅಂತ ಒಂದು ಸೇರಿಸಿದ್ದಾರೆ. ಅದನ್ನ ಗುರು ಶುಶ್ರೂಷೆ ಅಂತ ಹೇಳಿದ್ರೆ ಈ ವಿಷಯಕ್ಕೆ ಕೆಲವರು ಪ್ರಶ್ನೆ ಕೇಳ್ತಾರೆ. ನಾವೆಲ್ಲಿ ಗುರು ಶುಶ್ರೂಷೆ ಮಾಡಕ್ಕಾಗುತ್ತೆ? ನಮ್ಗೆ ಗುರು ಎಲ್ಲೋ ಇರ್ತಾರೆ, ಅಥವಾ ಗುರು ಇಲ್ಲೇನೂ ಇರ್ತಾರೆ ಕೆಲಸತಿ. ನಾವೇನ್ ಮಾಡಕ್ಕಾಗುತ್ತೆ ಅಂತ ಕೇಳ್ತಾರೆ. ಇದಕ್ಕೆ ವೇದಾಂತನೇ ಒಂದು ಉತ್ತರ ಕೊಟ್ಟಿದೆ. ಅದಕ್ಕೆ ಏನು ಅಂತ ಹೇಳಿದ್ರೆ, ನಮ್ಮ ವಿಜಯಶೇಖರ ಭಾರತಿಗಳು ಕೂಡ ಒಂದ್ಸತಿ ಹೇಳಿದ್ರಿಂದ, ಈ ಶ್ಲೋಕ ಇಲ್ಲ, ಬಟ್ ಗುರು ಶುಶ್ರೂಷೆ ಅಂತ ಆ ವಿಷಯ ಕೇಳಿದ್ರು ಅವರು. ಏನು ಅಂತ ಹೇಳಿದ್ರೆ, ಈ ವೇದಾಂತ ಶಾಸ್ತ್ರ ನಿನ್ನನ್ನ ಯಾವ ರೀತಿ ನೀನು ಯಾವ ತರ ಇರ್ಬೇಕು, ನೀನು ಯಾವ ತರ ನಡವಳಿಕೆ ನಿನ್ಗಿರ್ಬೇಕು ಅಂತ ಅದು ಹೇಳಿದ್ದಾರೋ ಆ ರೀತಿಯಲ್ಲಿ ಇದ್ರೇನೆ ಅದೇ ಗುರು ಶುಶ್ರೂಷೆ. ಅಂದ್ರೆ ಯಾಕಂದ್ರೆ ಗುರು ಅನ್ನೋದು ಬೇರೆ ಏನು ಅಪೇಕ್ಷೆ ಇರೋದಿಲ್ಲ ನಿನ್ ಕೈ ಇದ್ದವ್ರು, ಏನೋ ಸ್ವಲ್ಪ ದುಡ್ಡು ಕೊಡ್ಲಿ ಅಥವಾ ಅಂತದೆಲ್ಲ ಅಪೇಕ್ಷೆ ಇರೋದಿಲ್ಲ ಅವ್ರಿಗೆ ಅಪೇಕ್ಷೆ ಏನು ಅಂತ ಹೇಳಿದ್ರೆ, ನಾವು ಕಲ್ತಿದ್ದ ವಿದ್ಯೆ ಅವನಿಗೆ ಹೋಗ್ಬೇಕು ಅಂತ ಅಷ್ಟೇನೆ ಇರುತ್ತೆ. ಅದು ಅವನಿಗೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ರೆ, ಅವನು ಅದಕ್ಕೆ ತಕ್ಕನಾಗಿ ಸ್ವಲ್ಪ ಒಂದು ಪ್ರಯತ್ನ ಮಾಡ್ಬೇಕು ಅವನು. ಅದೇನು ಅಂತ ಹೇಳಿದ್ರೆ, ಈ ಶುಶ್ರೂಷೆ ಅಂತ ಹೇಳಿದ್ರೆ, ಅವ್ರು ಯಾವ ರೀತಿಯಲ್ಲಿ ನಿನ್ನ ಜೀವನ ಮಾಡ್ಬೇಕು ಅಂತ ಹೇಳಿದ್ದಾರೋ ಆ ರೀತಿಯಲ್ಲಿ ನೀನ್ ಜೀವನ ಮಾಡ್ತಾ ಇದ್ರೆ ಅದೇ ಗುರು ಶುಶ್ರೂಷೆ ಅಂತ. ಸೊ ಈ ಶ್ಲೋಕದಲ್ಲಿ 3 ಕಂಡೀಷನ್ ಹೇಳುತ್ತೆ. ಪ್ರತಿ ದಿವಸ ನಾವು ಇದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೇಕು ಅಂತ. 2ನೇದು ಅದನ್ನ ಭಕ್ತಿಯಿಂದ ಇನ್ವಾಲ್ವ್ಮೆಂಟ್ ಇಂದ ಸಿನ್ಸಿಯರ್ ಆಗಿ ಮಾಡ್ಬೇಕು ಅಂತ. 3ನೇದು ಈ ಒಂದು ಗುರು ಶುಶ್ರೂಷಾ ಬುದ್ಧಿ ಇರ್ಬೇಕು ಅಂತ. ಹಾಗಾಗಿ ಇದು 3 ಇದ್ರೆ ಅದೇನ್ ಹೇಳುತ್ತೆ ಅಂದ್ರೆ, ಇದು 3 ಮಾಡೋದ್ರಿಂದ ಏನ್ ಫಲ ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ಪಿಚ್ರ ಅಂತ ಒಂದು ಪ್ರಾಯಶ್ಚಿತ ಕರ್ಮ ಇದೆ ಈ ಶಾಸ್ತ್ರದಲ್ಲಿ ಇರೋದು. ತುಂಬಾ ಕಷ್ಟ, ಅದು ಕಠಿಣವಾದ ಪ್ರಾಯಶ್ಚಿತ. ಅದು ತುಂಬಾ ಉಪವಾಸ ಇದೆಲ್ಲ ಇರುತ್ತೆ. ತಾಯಿ ಶರೀರಕ್ಕೆ ತುಂಬಾ ದಂಡ ತುಂಬಾ ಇದೆ. ಹಾಗಾಗಿ ಕೃಷ್ಣ ಚಾಂದ್ರಾಯಣ ಅಂತೆಲ್ಲ ಕೆಲವುದೆಲ್ಲ ಇದೆ. ಅದು ಯಾರು ನೀಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಪಾಪ ಮಾಡಿದ್ದೀವಿ ಅಂತ ಯಾರಿಗಾದ್ರೂ ಅನ್ಸಿ ಆ ಪಾಪದ ಪರಿಹಾರಕ್ಕಾಗಿ ಈ ಒಂದು ಇದು ಆಚರಣೆ ಮಾಡ್ತಾರೆ, ಪ್ರಾಯಶ್ಚಿತ ಮಾಡ್ತಾರೆ. ಅದು ಮಾಡೋದ್ರಿಂದ ಶಾಸ್ತ್ರ ಹೇಳುತ್ತೆ ನಿನಗೆ ಒಂದು ಶುದ್ಧಿ ಆಗುತ್ತೆ, ನಿಮಗೆ ಆ ಪಾಪದಿಂದ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ತರ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ 1 ಕೃಚ್ಛ್ರ ಅಲ್ಲ 80 ಕೃಚ್ಛ್ರ ಆಚರಣೆ ಮಾಡಿದ್ರೆ ಎಷ್ಟು ಒಂದು ಫಲ ಸಿಗುತ್ತೋ ಆ ಫಲ ಇವನಿಗೆ ಸಿಗುತ್ತೆ ಅಂತ ಹೇಳುತ್ತೆ. ಏನ್ ಅರ್ಥ? ಅದಕ್ಕೆ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ ಅಂತ. ಹಾಗಾಗಿ ಮನಸ್ಸು ಶುದ್ಧಿಯಾಗಿ ಅನ್ನೋದ್ರೆ ಪಾಪ ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ, ಪಾಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಹೇಳಿದ್ರೆ, ಇಂಥ ಒಂದು ಪುಣ್ಯವನ್ನ ನಾವು ಮಾಡ್ತಾ ಇದ್ರೆ ಪಾಪ ಕಡಿಮೆ ಆಗುತ್ತೆ ಅಂತ. ಪುಣ್ಯಕರ್ಮ ಯಾವ್ದು ಅಂತ ಹೇಳಿದ್ರೆ, ಇದಕ್ಕಿಂತ ಬೇರೆ ಪುಣ್ಯಕರ್ಮ ಇಲ್ಲ ಅಂತ ಅದು ಹೇಳ್ತೇವೆ. ಈ ತರ ಒಂದು ವೇದಾಂತದ ಜೊತೆಗೆ ನಾವೊಂದು ಒಡನಾಟ ಇಟ್ಕೊಂಡೇ ಇದ್ರೆ ಈ ಒಂದು ಭಾವನೆಯಿಂದ, ಅವಾಗ ಅದು ನಮ್ಮಲ್ಲಿ ಇರೋ ಪಾಪವನ್ನ ನಮ್ಗೆ ಗೊತ್ತಿಲ್ಲದೇನೆ ಅದು ಕರಗಿಸ್ಬಿಡುತ್ತೆ ಅದು ಅಂತ ಹೇಳ್ತೇವೆ. ಅವಾಗ ಏನಾಗುತ್ತೆ, ನಮ್ಗೆ ಆ ಪ್ರತಿಬದ್ಧ ಕಾಲ ಹೋಗುತ್ತೆ. ಅವಾಗ ವಿದ್ಯೆ ಅನ್ನೋದು ನಮ್ಮೊಳಗಡೆ ಇಳಿಯುತ್ತೆ, ದಕ್ಕುತ್ತೆ ಅದು. ಸೊ ಹೀಗಾಗಿ ಒಂದು ಕ್ರಮ ಹೇಳಿದ್ದಾರೆ. ಸೊ ಇವ್ರು ಹೇಳ್ತಾ ಇದ್ದಾರೆ, ಪುಣ್ಯಕೃತ್ಯ ಕರೆಕ್ಟ್ ಹೌದು. ಹಾಗಾಗಿ ಪುಣ್ಯಕೃತ್ಯ ಬುದ್ಧಿಶುದ್ಧವು ವಿದ್ಯಾ ಸ್ಯಾತ್ ಸ್ಮರತಿ ಸ್ವರ್ಯತೆ ತಥಾ. ಹಾಗಾಗಿ ಇಂಥ ಒಂದು ವಿಷಯವನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ ಅಂತ ಹೇಳ್ತಾರೆ. ಮುಂದಕ್ಕೆ ಹೇಳ್ತಾ ಇದ್ದಾರೆ, ಯತ್ ಪುಣ್ಯಂ ಬುದ್ಧಿಶುದ್ಧ್ಯರ್ಥಂ ಯೋ ಯೋಗ ಚ ಆತ್ಮಬೋಧಕೃತೆ ಶ್ಲೋಕೆ ದ್ವಿತೀಯೇತೌ ಪ್ರೋಕ್ತೌ ತೃತೀಯೇತು ಅನ್ಯಥಾ ಉಚ್ಯತೆ. ಹಾಗಾಗಿ ಇವಾಗ ಯಾವ್ದನ್ನ ಹೇಳಿದ್ರೋ ಪುಣ್ಯ ಅನ್ನೋದು ಬುದ್ಧಿ ಶುದ್ಧಿಗಾಗಿ ಅಂತ ಅದನ್ನ ಒಂದ್ಸತಿ ಹೇಳ್ಬಿಡ್ಲೆ. ಇವಾಗ ಅದಕ್ಕೆ ಬೇರೆ ಒಂದು ಡೈಮೆನ್ಷನ್ ಹೇಳ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಪುಣ್ಯ ಅನ್ನೋದು ಯತ್ ಕಾಮ್ಯಂ ಕರ್ಮ ಯೋಗ ಚ ಯೋ ಅಣಿಮಾದಿಪ್ರದ ದ್ವಯಂ ತತ್ ಸಂಸಾರಸ್ಯ ಏವ ಹೇತು ನ ಮುಕ್ತೌ ಉಪಯುಜ್ಯತೆ. ನಾನು ಇವಾಗ ಹೇಳಿದ್ನಲ್ಲ, ಪುಣ್ಯ ಅನ್ನೋದು 2 ರೀತಿಯಲ್ಲಿ ಇರುತ್ತೆ ಅಂತ. ಒಂದು ಪುಣ್ಯ ಅದರ ಒಂದು ಭೋಗವನ್ನು ಪಡಿಬೇಕು ಅಂತ ಪುಣ್ಯ ಮಾಡಿದ್ರು. ಇನ್ನೊಂದು ಪುಣ್ಯ ಯಾವ್ದು ಅಂದ್ರೆ, ಆ ಭೋಗದ್ದು ಇದು ನನಗೆ ಅಪೇಕ್ಷೆ ಬೇಡ ಅಂತ ಹೇಳಿದ್ರೆ ಅದು ನನಗೆ ಈ ರೀತಿಯಾಗಿ ನನಗೆ ವಿದ್ಯೆಗೆ ಏನ್ ಬೇಕಾದೆಲ್ಲ ನನಗೆ ಸಾಮಗ್ರಿಗಳು ಕೊಡ್ಸುತ್ತೆ. ನಮ್ಮ ಇವರು ಪರಮಾರ್ಥನ ದಾಸ್ ಹೇಳೋರು, ಈ ಪುಣ್ಯ ಅನ್ನೋದು ಒಂದು ಕ್ರೆಡಿಟ್ ಕಾರ್ಡ್ ತರ ಅದು ಅಂತ ಹೇಳೋರು. ನೀನ್ ಯಾವ್ದಕ್ಕೆ ಎನ್ಕ್ಯಾಶ್ ಮಾಡ್ಕೊಳ್ತೀಯೋ ಅದ್ರ ಮೇಲೆ ಹೋಗುತ್ತೆ ಅಷ್ಟೇನೆ. ನೀನೀಗ ಯಾವ್ದಾದ್ರು ಒಂದು ಇದಕ್ಕೆ ಭೋಗಕ್ಕೆ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಅದಕ್ಕೆ ಆಗುತ್ತೆ ಅದು. ಅಥವಾ ನೀನು ಅದನ್ನ ಈ ಪುಣ್ಯಕ್ಕೆ ನೋಡಿ, ಅದು ಹೇಳೋದು, ಈ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ನೀನು ಸ್ವರ್ಗಕ್ಕೆ ಹೋಗಿ ಭೋಗವನ್ನು ಅನುಭವಿಸ್ಬೇಕು ಅಂದ್ರೆ ಅಲ್ಲಿ ಹೋದ್ರೆ ಆ ಕ್ರೆಡಿಟ್ ಕಾರ್ಡ್ ಖರ್ಚಾಗುತ್ತೆ. ಇಲ್ಲ ನನಗೆ ಅಂಥದ್ದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀನ್ ಕ್ರೆಡಿಟ್ ನ ಬ್ಯಾಲೆನ್ಸಸ್ ಜಾರಿಗೆ ಇಟ್ಕೊಂಡು ಅದನ್ನ ಯಾವ್ದಕ್ಕೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಈ ಪುಣ್ಯಕ್ಕೆ, ಈ ಒಂದು ವಿದ್ಯೆಗೆ, ಬುದ್ಧಿ ಶುದ್ಧಿಗೆ ಒಳ್ಳೆ ಗುರು ಸಿಗ್ಲಿ ನನಗೆ ಅಂತ ಅದಕ್ಕಾಗಿ ಯೂಸ್ ಮಾಡ್ಕೊಂಡ್ರೆ ಅದಕ್ಕೂ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು, ಈ ಪುಣ್ಯ 2ಕ್ಕೂ ಆಗುತ್ತೆ ಅದು. ನೀನು ಯಾವ ದೃಷ್ಟಿಯಲ್ಲಿ ನೀನು
ನೀನು ಅದನ್ನ ಪಡಿತೀಯಾ, ಹೇಗೆ ನೀನು ಅದನ್ನ ಖರ್ಚು ಮಾಡ್ತೀಯಾ ಅನ್ನೋದ್ರಲ್ಲಿ ಹೋಗುತ್ತೆ ಅಂತ ಕೇಳ್ಬೋದು. ಇಲ್ಲೂ ಕಡೆ ಅದನ್ನ ಹೇಳ್ತಾ ಇದ್ದಾರೆ. ಮೊದಲು ಏನ್ ಹೇಳಿದ್ರು, ಈ ಪುಣ್ಯದಿಂದ ಬುದ್ಧಿ ಶುದ್ಧಿ ಆಗುತ್ತೆ, ಬುದ್ಧಿ ಶುದ್ಧಿಯಿಂದ ವಿದ್ಯೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರು. ಎರಡನೇ ಡೈಮೆನ್ಷನ್ ಇವಾಗ ಕೇಳ್ತಾ ಇದ್ದಾರೆ. ಪುಣ್ಯ ಅನ್ನೋದು ಕಾಮ್ಯ ಕರ್ಮ, ಅದು ಅದರಿಂದ. ಆಮೇಲೆ ಈ ಅಣಿಮಾದಿ ಪ್ರದೋಹ ಅಂದ್ರೆ ಆ ಯೋಗ ಅನ್ನೋದು ನೋಡಿ. ಇವಾಗ ಎಷ್ಟೋ ಜನ ಈ ಹನುಮಾನ್ ಉಪಾಸಕ ಅಂತಂದ್ರೆ ಇರ್ತಾರೆ, ದೇವಿ ಉಪಾಸಕ, ಹನುಮಂತ ಉಪಾಸಕ ಅಂತೆಲ್ಲ ಇರ್ತಾರೆ. ಅವರು ಜ್ಞಾನಿಗಳಾಗಿರೋದಿಲ್ಲ ಅವರು. ಆದ್ರೆ ಅವರು ಈ ಉಪಾಸನೆ ಮಾಡಿದ್ರೆ ಅವ್ರಿಗೆ ತುಂಬಾ ಸಿದ್ಧಿಗಳೆಲ್ಲ ಬಂದಿರುತ್ತೆ. ಅದು ಆಮೇಲೆ ಅವರು ಹೇಳಿದ್ದು ನಡೆದು ಬಿಡುತ್ತೆ ಅಂತದೆಲ್ಲ ಇರುತ್ತೆ. ಅಂತ ಅವ್ರ ಹತ್ರ ಎಷ್ಟೋ ಜನ ಹೋಗ್ಬಿಟ್ಟು ನಮ್ಗೆ ಕಷ್ಟಗಳಿಗೆ ಇದೆ, ನಮ್ಗೆ ಈ ತರ ಪರಿಹಾರ ಆಗ್ಬೇಕು, ನಿಮ್ಗೆ ನನ್ಗೆ ದಾರಿ ಕೇಳ್ರಿ ಅಂತ ಹೇಳ್ತಾರೆ. ಅವಾಗ ಅವರು ಇದು ಮಾಡ್ಕೊಂಡು ನನಗೆ ಹನುಮಂತ ಈ ತರ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಅವ್ರು ಒಂದು ಹೇಳ್ತಾರೆ. ನಾವು ಅವ್ರನ್ನ ಬೂಟಾಟಿಕೆ ಅಂತ ಹೇಳ್ತಾ ಇಲ್ಲ, ಆದ್ರೆ ಆತರ ಇರ್ತಾರೆ. ವಿದ್ಯಾರ್ಥಿ ಹೇಳಿದ್ದಾರೆ, ಆ ತರ ಒಂದು ಸಿದ್ಧಿ ಬರೋದೆಲ್ಲ ಜ್ಞಾನದಿಂದ ಬರೋದಲ್ಲ, ಅದು ಉಪಾಸನೆಯಿಂದ ಬರೋದು, ತಪಸ್ಸಿಂದ ಬರೋದು ಅಂತ ಹೇಳ್ತಾರೆ. ಅವಾಗ ತಪಸ್ಸಂತ ಒಂದು ಶಬ್ದ ಇದೆಯಲ್ಲ, ಈ ತಪಸ್ಸು ಅನ್ನೋದು ಎರಡು ರೀತಿಯಾಗಿರುತ್ತೆ. ಅವನು ಒಂದು ರೀತಿಯ ತಪಸ್ಸು ಏನು ಅಂತ ಹೇಳಿದ್ರೆ ಇಂಥ ಸಿದ್ಧಿಗಳೆಲ್ಲ ಕೊಡುತ್ತೆ, ಅವನಿಗೆ ಶಕ್ತಿಗಳೆಲ್ಲ ಕೊಡುತ್ತೆ. ಆದ್ರಿಂದ ಅವನು ಜನಕ್ಕೆ ಉಪಕಾರ ಮಾಡ್ತಾನೆ. ನಾನು ಊಟಕ್ಕೆ ಫ್ರಾಡ್ ಅಂತ ಹೇಳ್ತಾ ಇಲ್ಲ, ಅಂತದ್ ಮಾಡ್ತಾನೆ. ಆದ್ರೆ ಅವನಿಗೆ ಏನಾದ್ರೂ ದುಡ್ಡ ಸಿಗುತ್ತಾ ಅಂತ ಕೇಳಿದ್ರೆ ಅವನಿಗೆ ಇದಕ್ಕೆ ಏನ್ ಸಿಗೋದಿಲ್ಲ, ಅವ್ರು ಪರಮಾರ್ಥಕ್ಕೆ ಏನ್ ಸಿಗೋದಿಲ್ಲ ಅವನಿಗೆ. ಆದ್ರೆ ಈ ತಪಸ್ಸು ಅನ್ನೋದನ್ನ ಈ ತರ ಪರಮಾರ್ಥಕ್ಕೆ ಅಂತ ಮಾಡಿದಾಗ ಅವನಿಗೆ ಆತ್ಮಜ್ಞಾನ ಬರುತ್ತೆ, ಮುಕ್ತಿನೇ ಸಿಗುತ್ತೆ ಅವನಿಗೆ ಅಂತ ವಿದ್ಯಾರಣ್ಯರಲ್ಲಿ ಎರಡನ್ನೂ ಹೇಳಿದ್ದಾರೆ ಅವರು. ಸೊ ಈ ತರ ತಪಸ್ಸು ಮಾಡಿ ಕೆಲವೆಲ್ಲ ಇದು ಈ ಸಿದ್ಧಿ ಎಲ್ಲ ಪಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಜ್ಞಾನಿಗಳಾಗಿರ್ಬೇಕು ಅಂತಿಲ್ಲ. ಅದೇ ಸಮಯ ಜ್ಞಾನಿಗಳಾಗಿರ್ತಾರಲ್ಲ, ಅವ್ರಿಗೆ ಈ ತರ ಸಿದ್ಧಿ ಇರ್ಬೇಕು ಅಂತಾನು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದು ಇಟ್ ಡಿಪೆಂಡ್ಸ್ ಆನ್ ದಿ ವೇ ಹಿ ಹ್ಯಾಸ್ ಕಮ್ ಅಪ್. ನೋಡಿ, ಇವಾಗ ನಮ್ಮ ಶೃಂಗೇರಿ ಪರಂಪರೆಯಲ್ಲಿ ಜ್ಞಾನಿಗಳಾಗಿದ್ದಾರೆ, ಅವರೆಲ್ಲ ಎಷ್ಟೋ ತಪಸ್ ಮಾಡಿದ್ದಾರೆ. ಆ ತಪಸ್ಸಿನಿಂದ ಅವ್ರಿಗೆ ಎಷ್ಟೊಂದು ಸಿದ್ಧಿಗಳೆಲ್ಲ ಬಂದಿದೆ. ಅದು ಆದ್ರೆ ಅದರಿಂದ ಅವ್ರಿಗೆ ಅವ್ರ ಹತ್ರ ಭಕ್ತರು ಯಾರಾದ್ರೂ ಬಂದ್ರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಮಾಡಕ್ಕೂ ಅವ್ರಿಗೆ ಬರುತ್ತೆ ಅದು. ಆದ್ರೆ ಯಾರಾದ್ರೂ ವಿದ್ಯೆ ಕೇಳ್ಕೊಂಡ್ರೆ ಅವ್ರಿಗೆ ಅದನ್ನ ಕೊಡಕ್ಕೂ ಅವ್ರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆ ತಪಸ್ಸು ಅವ್ರಿಗೆ ಮುಕ್ತಿಗೆ ಬೇಕಾಗಿರೋ ಜ್ಞಾನವನ್ನ ಕೊಟ್ಟಿದೆ ಆ ತಪಸ್ಸನ್ನು ಅವ್ರಿಗೆ. ಆದ್ರೆ ಆ ತಪಸ್ಸಿನ ಫಲ ಈ ರೀತಿಯಲ್ಲಿ ಕೂಡ ಅದನ್ನ ಮಾಡಕ್ಕೆ ಅವ್ರಿಗೆ ಅವಕಾಶ ಕೊಡುತ್ತೆ ಅದು. ಅವ್ರಿಗೆ ಅವ್ರ ಹತ್ರ ಯಾರಾದ್ರೂ ಬಂದವ್ರಿಗೆ ಹೌದು, ಅವ್ರ ಇಚ್ಛೆಯನ್ನು ಪೂರಿ ಮಾಡ್ಕೊಳಕ್ಕೆ ಯಾರಾದ್ರೂ ಬಂದಾಗ ಇವರು ಅದಕ್ಕೆ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಅನುಗ್ರಹ ಮಾಡೋ ಒಂದು ಶಕ್ತಿ ಅವ್ರಿಗೆ ಇರುತ್ತೆ. ಜೊತೆಗೆ ಆಗುತ್ತೆ, ಅದು ಪರವಾಗಿಲ್ಲ. ಆದ್ರೆ ಅವ್ರಿಗೆ ಅದಕ್ಕೆ ಅದ್ರ ಮೇಲೆ ಅವ್ರಿಗೆ ಲೆಕ್ಕ ಇಲ್ಲ. ಆದ್ರೆ ಅದಕ್ಕೇನೆ ನೋಡಿ, ನಮ್ಮ ಚಂದ್ರಶೇಖರ ಭಾರತಿಗಳು ಅವರೆಲ್ಲ ಹೇಳಿದಾರೆ ಅವ್ರ ಕೆಲ್ಸತಿ, ನಾನೇನ್ ಮಾಂತ್ರಿಕನ ನಾನು, ನನ್ನ ಹತ್ರ ಈ ರೋಗವನ್ನ ನೀನು ಸರಿ ಮಾಡುತ್ತಾನೋ ಅಥವಾ ನನಗೆ ಏನಾದ್ರು ಒಂದು ಸಿದ್ಧಿ ಮಾಡ್ಕೊಡು, ಏನೋ ಮದುವೆ ಆಗ್ಬೇಕು ಅಥವಾ ಮಗು ಆಗ್ಬೇಕು ಅಂತ ಅಂತದ್ ಮಾಡಕ್ಕೆ ನಾವು ಇಲ್ಲಿ ಕೂತಿದ್ದೀವಿ ಈ ಪೀಠದಲ್ಲಿ. ನಾವು ಈ ಪೀಠದಲ್ಲಿ ಕೂತಿರೋದು ಯಾತಕ್ಕೆ ಅಂತಂದ್ರೆ ಈ ವಿದ್ಯೆಗಾಗಿ. ಶಂಕರಾಚಾರ್ಯರು ಈ ಪೀಠವನ್ನು ಮಾಡಿದ್ದು ಈ ಒಂದು ಆತ್ಮವಿದ್ಯೆಗೆ ಯಾರು ಬಂದು ಕೇಳ್ತಾರೋ ಅವ್ರಿಗಾಗಿ ನಮ್ಮನ್ನ ಕೂಡ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಒಂದು ಸಮಯದಲ್ಲಿ ಹೇಳಿದ್ದಾರೆ. ಆತರ ಏನಿದ್ರು ಕೂಡ ಇವರು ಆ ಇನ್ನೊಂದು ಡೈಮೆನ್ಷನ್ ಕೂಡ ಇವ್ರು ಹೇಳ್ತಾರೆ. ಪುಣ್ಯ ಅನ್ನೋದು ಇವನಿಗೆ ಇದು ಕೊಡುತ್ತೆ, ಪುಣ್ಯದ ಫಲ ಕೊಡುತ್ತೆ, ಇವನಿಗೆ ಭೋಗವನ್ನು ಕೊಡುತ್ತೆ. ಆಮೇಲೆ ತಪಸ್ಸು ಅನ್ನೋದು ಕೂಡ ಇವನಿಗೆ, ಯೋಗ ಅನ್ನೋದು ಕೂಡ ಇವನಿಗೆ ಸಿದ್ಧಿಗಳೆಲ್ಲ ಕೊಡುತ್ತೆ. ಅದು ಮುಂದೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ತತ್ ಸಂಸಾರಸ್ಯ ಏವ ಹೇತುವು, ಅದು ಸಂಸಾರಕ್ಕೆ ಕಾರಣವಾಗಿರ್ತದೆ. ಮುಕ್ತಿಗೆ ಅದು ಉಪಯೋಗ ಆಗುದಿಲ್ಲ ಅಂತ ಪುಣ್ಯವು ಮತ್ತು ಅಂತ ಒಂದು ಯೋಗ ತಪಸ್ಸನ್ನ ಕೂಡ ಅವ್ರಿಗೆ ಇದಕ್ಕೆ ಪ್ರಯೋಜನ ಆಗೋದಿಲ್ಲ ಅದು ಅಂತ ಹೇಳ್ತಾರೆ. ನೋಡಿ, ಇವಾಗ ಆಂಜನೇಯ ಉಪಾಸನೆ ಅಥವಾ ಯಾವ್ದಾದ್ರು ದೇವಿ ಉಪಾಸನೆ ಎಲ್ಲ ಮಾಡಕ್ಕೆ ಏಕಾಗ್ರತೆ ಬೇಕು. ಖಂಡಿತ ಏಕಾಗ್ರತೆ ಇದ್ರೇನೆ ಆ ದೇವಿಯೇನೋ ಅಥವಾ ದೇವತೆಯೇನೋ ಅವ್ರಿಗೆ ಒಲಿಯೋದು. ಹಾಗಾಗಿ ಆ ದೇವಿಯ ಒಂದು ಇದು ಅನುಕೂಲವನ್ನು ಅಥವಾ ಅವರ ಅನುಕೂಲವನ್ನು ಪಡ್ಕೊಳ್ಳೋಕ್ಕಾಗಿ ಇವರು ಒಂದು ಕಷ್ಟ ಪಡ್ತಾರೆ. ಆದ್ರೆ ಆ ಪಟ್ಟಿದ ಒಂದು ಶ್ರಮ ಅದು ಮುಕ್ತಿಗೆ ಪ್ರಯೋಜನ ಆಗುದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಮುಕ್ತಿ ಕೊಡೋಕೆ ಪ್ರಯೋಜನ ಆಗೋದಿಲ್ಲ. ಅದು ಭೋಗಕ್ಕೆ ಆಗುತ್ತೆ, ಅದು ಲೋಕಕ್ಕೆ ಮತ್ತೆ ಸಂಸಾರಕ್ಕೆ ಸಂಸಾರದಲ್ಲಿ ಅವ್ರು ಇರಿಸ್ತಾ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ಯುಜ್ಯತೆ ಅಮುಕ್ತ ಭಾವೋ ಅಯಂ ತತ್ವಬೋಧ ವಿವರ್ಜನಾತ್ ಜನ್ಮ ಪ್ರವಾಹ ಏವ ಅತಃ ಚತುರ್ಥೇ ಶ್ಲೋಕೆ ಈರ್ಯತೆ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಮುಂದಿನ ಉಪದೇಶದಲ್ಲಿ ಇಂಥ ಒಂದು ಪುಣ್ಯ ಅನ್ನೋದು ಅವನಿಗೆ ಜನ್ಮ ಪ್ರವಾಹ ಅಂದ್ರೆ ಏನು, ಮತ್ತೆ ಮತ್ತೆ ಜನ್ಮ ಸಿಕ್ಕಾನೇ ಇರುತ್ತೆ ಅವನಿಗೆ. ಪುನರಪಿ ಜನ್ಮ ಪುನರಪಿ ಮರಣ ಅನ್ನೋ ರೀತಿಯಲ್ಲಿ ಇಂಥ ಒಂದು ಪುಣ್ಯ ಕರ್ಮ ಮಾಡ್ತಾನೆ, ಪುಣ್ಯ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಅದನ್ನ ಖರ್ಚು ಮಾಡಿ ಮತ್ತೆ ಬರ್ತಾನೆ, ಮತ್ತೆ ಇದೇ ಕರ್ಮ ಮಾಡ್ತಾನೆ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ ಅಂತ ಇದೇ ಆಗ್ತಾ ಇರುತ್ತೆ ಅವನಿಗೆ. ಜನ್ಮ ಪ್ರವಾಹನೇ ಇರುತ್ತೆ ಹೊರತು ಮುಕ್ತಿಗೆ ಅದು ಪ್ರಯೋಜನ ಆಗುದಿಲ್ಲ. ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಅದು ಆಟಿಟ್ಯೂಡ್ ನಮ್ದು ಯಾವ್ದು ಇದೆಯೋ ಅದ್ರ ಬೇಸಿಸ್ ಹೋಗುತ್ತೆ, ನಮ್ಗೆ ಏನು ಫಲ ಕೊಡುತ್ತೆ ಅದು ಅನ್ನೋದು. ಹಾಗಾಗಿ ಇದೇ ಕರ್ಮನೇ ಎಲ್ಲರಿಗೂ ಮಾಡ್ತಾ ಇರೋ. ಅದೇ ಅಗ್ನಿಹೋತ್ರ ಹೇಳಿದ್ನಲ್ಲ, ಅದೇ ಅಗ್ನಿಹೋತ್ರ ಕರ್ಮನೇ. ಆದ್ರೆ ಅದು ಕರ್ಮ ವಿಧಾನದಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಆದ್ರೆ ಅವ್ನು ಕಾಮನೆ ಇಟ್ಕೊಂಡು ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಸ್ವರ್ಗಲೋಕದ ಒಂದು ಪುಣ್ಯ ಕೊಡುತ್ತೆ. ಕಾಮನೆ ಇಲ್ಲದೆ ಮಾಡ್ದ ಅಂತ ಹೇಳಿದ್ರೆ ಚಿತ್ತಶುದ್ಧಿ ಅಂತ ಒಂದು ಕೊಡುತ್ತೆ ಅವನಿಗೆ. ಎಷ್ಟು ದೊಡ್ಡದಿದ್ದು ಅಂತ ನನಗೆ ಒಬ್ರು ನಿನ್ನೆ ಒಂದು ಇದು ಕೇಳ್ತಾ ಇದ್ದೆ. ರಾಮಕೃಷ್ಣ ಪರಮಹಂಸರು ಕೇಳಿದ್ದ ಒಂದು ಕತೆ. ರಾಮಕೃಷ್ಣ ಪರಮಹಂಸರು
ಅವ್ರ ಹತ್ರ ಇರೋ ಭಕ್ತರು ಕೆಲವ್ರು ಹೇಳಿದಂತೆ, ನೋಡಿ ನೀವು ಕಾಳಿ ಹತ್ರ ನೀವು ಮಾತಾಡ್ತೀರಾ, ಎಲ್ಲ ಮಾಡ್ತೀರಾ, ಅವ್ರ ಹತ್ರ ಜಗಳ ಕೂಡ ಮಾಡ್ತೀರಾ, ನೀವು ಕೆಲವು ಸತಿ ವಾಗ್ವಾದ ಎಲ್ಲ ಮಾಡ್ತೀರಾ, ನೀವು ಏನ್ ಕೇಳ್ತೀರಾ, ನೀವೇನು ಯಾತಕ್ಕೆ ನಿಮ್ಗೆ ಬೇಕಾಗಿರೋದ್ರ ಕೇಳ್ಬಾರ್ದು ಅವ್ರ ಹತ್ರ, ಏನ್ ಬೇಕಾದ್ರೂ ಕೊಡ್ತಾಳಲ್ವಾ ನಿಮ್ಗೆ ಅಂತ. ಅವಾಗ ಅವ್ರು ಒಂದು ಕಥೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಅದು. ಒಂದು ಆ ರಾಜ ಇರ್ತಾನೆ, ಅವ್ನಿಗೆ ಗಂಡ್ ಮಕ್ಳು ಯಾರು ಇರೋದಿಲ್ಲ, ಒಂದೇ ಒಂದು ಮಗಳು ಮಾತ್ರ ಇರ್ತಾಳೆ. ಸರಿ, ಅವಳ ಮಗಳು ಪ್ರಾಯಕ್ಕೆ ಬಂದಾಗ ಆ ಸಮಯಕ್ಕೆ ಇವನು ತೀರ್ಕೊಂಡ್ಬಿಡ್ತಾನೆ. ಅವಾಗ ಅವಳಿಗೆ ತಾನೇ ರಾಜ್ಯ ಎಲ್ಲ ಹೋಗೋದು. ಹಾಗಾಗಿ ಅವಳು ಪದವಿಲಿ ಬಂದು ಕೂತಿದ ತಕ್ಷಣ ಅವ್ಳಿಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವಿವತ್ತು ಒಂದ್ ದಿವ್ಸಕ್ಕೆ ತುಂಬಾ ಒಂದು ದಾನವನ್ನು ಮಾಡ್ಬೇಕು, ಯಾಕಂದ್ರೆ ಅವ್ರಿಗೆ ಬೇಕಾದಷ್ಟು ಇದೆ. ಯಾರು ಬಂದು ಏನ್ ಕೇಳಿದ್ರು ಕೂಡ, ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಯಾರು ಬಂದು ಏನ್ ಕೇಳಿದ್ರು ಕೊಡೋದು ಅಂತ. ಸರಿ, ಯಾರ್ಯಾರು ಬಂದು ಕೇಳ್ತಾರೆ, ಒಬ್ರು ಬಂದು ಕೇಳ್ತಾರೆ, ನಿನಗೆ ಮಗಳಿಗೆ ಮದುವೆ ಮಾಡ್ಬೇಕಾಗಿದೆ, ಒಂದು 5 ಪೌಂಡ್ ಇದು ಬಂಗಾರ ಕೊಡಿ ಅಂತ. 5 ಯಾತಕ್ಕೆ, 500 ತಗೋ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಇದೇ ತರ ಒಬ್ಬರು ಏನ್ ಕೇಳ್ತಾರೆ ಅದಕ್ಕಿಂತ 100 ಪಟ್ಟು 200 ಪಟ್ಟು ಇವಳೆ ಕೊಟ್ಟು ಕಳಿಸ್ತಾ ಇರ್ತಾಳೆ, ತುಂಬಾ ಖುಷಿಯಾಗಿ ಕಳಿಸ್ತಾ ಇರ್ತಾಳೆ. ಸಂಜೆ ತನಕ ಕೊಡ್ತಾ ಇರ್ತಾಳೆ, ಎಲ್ಲ ತುಂಬಾ ಬೇಕಾದಷ್ಟು ಜನಕ್ಕೆ ಬೇಕಾದಷ್ಟು ಸುರಿತಾಳೆ ಇವಳು ಕೈ ಇದೆಲ್ಲ. ಇದನ್ನ ಸ್ವಲ್ಪ ದೂರದಿಂದ ಒಬ್ಬ ನೋಡ್ತಾ ಇರ್ತಾನೆ, ಒಬ್ಬ ಚಿಕ್ಕ ವಯಸ್ಸಿನೊಬ್ಬ, ಒಬ್ಬ ಪ್ರಾಯಕ್ಕೆ ಬಂದಿರೋನೊಬ್ಬ ಒಂದು ಮರದ ಕೆಳಗಡೆ ನಿಂತು ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಸಂಜೆ ಇದೆಲ್ಲ ಮುಗಿದ ಮೇಲೆ ಅವನು ಆ ಕಡೆ ಹೋಗ್ಬಿಟ್ಟು ಹೊರಡ್ತಾನೆ. ಇವಳು ಇದನ್ನ ನೋಡ್ತಾಳೆ, ಯಾರೋ ಒಬ್ಬ ನೋಡ್ತಾ ಇರೋದು ನೋಡ್ತಾಳೆ. ನೋಡ್ಬಿಟ್ಟು ಅವ್ನು ಕರೆದು ಕೇಳ್ತಾಳೆ, ನೋಡು ನೀನ್ ಯಾತಕ್ಕೆ ನೀನ್ ಬಂದೆ, ನಿನಗೇನು ಬೇಡವಾ ನಿನಗೆ ಅಂತ ಕೇಳ್ತಾಳೆ. ಇಲ್ಲ, ನಾನೇನು ನನ್ನ ಹತ್ರ ಕೇಳ್ಬೇಕು ಅಂತ ಬರ್ಲಿಲ್ಲ, ಯಾರ್ಯಾರೋ ಬಂದು ಕೇಳ್ತಾ ಇದ್ರಲ್ಲ, ನೀನ್ ನಿನ್ನೇನು ಕೊಡ್ತಾ ಇದ್ಯಾ ಅಂತ ಸುಮ್ಮನೆ ನೋಡಕ್ ಬಂದೆ ಅಷ್ಟೇನೆ, ನೀನ್ ಕೊಟ್ಟು ಮುಗಿಸಿದ್ಯಾ ನೀನ್ ಇವತ್ತು ಸಂಜೆ ಆಯ್ತು, ನಾನ್ ನನ್ ಪಡೆಗೆ ಹೋಗ್ತೀನಿ ಅಂತ ಹೇಳಿದಾಗ, ಅವಾಗ ಅವಳು ಕೇಳ್ತಾಳೆ, ನೋಡ್ಬಿಟ್ಟು ಕೇಳ್ತಾಳೆ, ನೋಡು ನಿನ್ನಂತ ಒಬ್ಬನೇ ನಮ್ ರಾಜ್ಯಕ್ಕೆ ಬೇಕಾಗಿರೋದು, ನಿನ್ಗೆ ರಾಜ್ಯವನ್ನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾಳೆ. ಈ ಕಥೆಯನ್ನು ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಏನು ಬೇಡ ಅಂತ ಇರೋನ್ಗೆ ದೇವಿ ಎಲ್ಲವನ್ನೂ ಕೊಡ್ತಾಳೆ. ಅದೇ ಎಲ್ಲೋ ಅಂದ್ರೆ ಏನು, ಯಾವ್ದು ಎಲ್ಲರಿಗಿಂತ ದೊಡ್ಡದೋ ಅದನ್ನ ಕೊಡ್ತಾಳೆ. ಆದ್ರೆ ಏನ್ ಬೇಕು ಅಂತ ಕೇಳಿದ್ರೆ ಅಷ್ಟು ಮಾತ್ರ ಇವಳು ಕೊಟ್ಟು ಕಳಿಸ್ತಾಳೆ ಅಂತ ಆ ಕಥೆಯನ್ನು ಅವ್ರು ಹೇಳ್ತಾರೆ. ಸೊ ಹೀಗಾಗಿ ಇಂತರ ಒಂದು ಎಷ್ಟೋ ಜನ ಭಕ್ತರಾಗಿದ್ದವರು ಕೂಡ, ತುಂಬಾ ಭಕ್ತರಾಗಿದ್ದವರು, ಭಗವಂತ ಎದುರುಗಡೆ ಪ್ರತ್ಯಕ್ಷ ಆದ್ರೂ ಕೂಡ ಅವರು ಏನ್ ಬೇಕು ಅಂತ ಕೇಳಿದಾಗ ಏನು ಬೇಡ ಅಂತ ಹೇಳ್ತಾರೆ ಅವರು. ಹೀಗಾಗಿ ಹೀಗಿದ್ದಾರೆ ಎಷ್ಟೋ ಜನ, ನಮ್ ಕಣ್ಮುಂದೆನೇ ಕೆಲವರು ಹೇಳಿದ್ದಾರೆ ಆತರ ಆಗಿದೆ ಅಂತ. ಹೀಗಾಗಿ ಯುಜ್ಯತೆ ಅಮುಕ್ತ ಭಾವ ತತ್ವಬೋಧ ವಿವರ್ಜನಾತೆ ಜನ್ಮ ಪ್ರವಾಹ ಏವ ಅತಃ ಚತುರ್ಥೇ ಶ್ಲೋಕೆ ಈ ರೀತಿ. ಯಾಕಂದ್ರೆ ಭಗವಂತ ಹೇಳ್ತಾನಲ್ಲ ಇದರಲ್ಲಿ ಗೀತೆಯಲ್ಲೇ, ನನ್ನ ಜೊತೆಗೆ ನನ್ನ 4 ಜನ ಭಕ್ತರು ಬರ್ತಾರೆ, 4 ತರ ಭಕ್ತರು ಬರ್ತಾರೆ. ಆರ್ಥೋ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಅಂತ. ಹಾಗಾಗಿ ಜಿಜ್ಞಾಸು ಅಂದ್ರೆ ಜ್ಞಾನವನ್ನು ಪಡ್ಕೋಬೇಕು ಅಂತ ಬರ್ತಾನೆ. ಇನ್ನೊಬ್ರು ಅರ್ಥ ಅಂದ್ರೆ ಅವ್ರಿಗೆ ಬೇಕಾದಷ್ಟು ಏನೋ ಕಷ್ಟಗಳೆಲ್ಲ ಇರ್ತದೆ, ರೋಗ ರುಜಿನಗಳೆಲ್ಲ ಇರ್ತದೆ, ಅದರಿಂದ ಹೊರಾಗ್ಬೇಕು ಅಂತ ಭಗವಂತನ ಕೃಪೆ ಬೇಡ್ತಾರೆ. ಕೆಲವರು ಅರ್ಥಾರ್ಥಿ ಅಂದ್ರೆ ಏನು, ನನಗೆ ಹಣ ಬೇಕು, ನನಗೆ ಯಾವ್ದೋ ಒಂದು ಇದಕ್ಕೆ ಬೇಕು ಅಂತ. ಆದ್ರೆ ಭಗವಂತನಿಗೆ ಯಾವ್ದು ಎಲ್ಲದಕ್ಕಿಂತ ಇಷ್ಟ ಅಂತ ಹೇಳಿದ್ರೆ ಈ ಜ್ಞಾನಿಯೇ ನನಗೆ ಇಷ್ಟ, ಯಾಕಂದ್ರೆ ಜ್ಞಾನಿ ಯಾವ್ದನ್ನು ಕೇಳೋದಿಲ್ಲ. ಹಾಗಾಗಿ ಆ ಜ್ಞಾನಿತು ಆತ್ಮೇವ ಮೇಮಂತಂ ಅಂತ ಅವನು ಅದನ್ನ ಹೇಳ್ತಾನೆ. ಸೊ ಈ ತರ ಅವನು ಎಲ್ಲವನ್ನೂ ಕೊಡ್ತಾನೆ. ಶಂಕರಾಚಾರ್ಯರು ಕೂಡ ಈ ಇದರಲ್ಲಿ ಭಗವದ್ಗೀತೆ 15ನೇ ಅಧ್ಯಾಯ ಇದೆಯಲ್ಲ, ಯಾವ್ದು ಪುರುಷೋತ್ತಮ ಯೋಗ ಅಂತ ಇದೆಯಲ್ಲ, ಆ ಇದರಲ್ಲಿ ಅದೇ ಊರ್ಧ್ವ ಮೂಲವಂತ ಶಾಖಂ ಅಂತ ಬರ್ತಲ್ಲ, ಈ ಅಧ್ಯಾಯ ಪ್ರಾರಂಭದಲ್ಲಿ ಒಂದು ಪೀಠಿಕೆ ಕೊಡ್ತಾರೆ. ಆ ಪೀಠಿಕೆ ಕೊಡುವಾಗ ಭಗವತ್ಪಾದರು ಈ ಈಶ್ವರನ ಒಂದು ಸ್ಥಿತಿ ಅಥವಾ ಒಂದು ಭಾವನೆ ಎಂತದಾಗಿರುತ್ತೆ ಅಂತ ಹೇಳಿದ್ರೆ, ಕರ್ಮ ಮಾಡಿದ್ದವರಿಗೆ ಕರ್ಮ ಫಲವನ್ನು ಕೊಡ್ತಾನೆ, ಮೋಕ್ಷವನ್ನು ಬೇಕಾಗಿರೋರು ಏನು ಮೋಕ್ಷಕ್ಕೆ ಬೇಕಾಗಿರೋ ಜ್ಞಾನವನ್ನು ಪಡ್ಕೊಂಡವ್ರಿಗೆ ಮೋಕ್ಷವನ್ನು ಕೊಡ್ತಾನೆ. ಎರಡು ಕೂಡ ಅವನ ಅಧೀನದಲ್ಲೇ ಇದೆ ಅಂತ ಹೇಳಿದ್ದಾರೆ ಅವನು. ಅಂದ್ರೆ ಕರ್ಮಿಗಳಿಗೆ ಕರ್ಮ ಫಲ ಕೊಡೋದು ಅಂತ ಅದು ಅವನ ಅಧೀನದಲ್ಲೇ ಇದೆ, ಜ್ಞಾನಿಗಳಿಗೆ ಮೋಕ್ಷ ಫಲ, ಜ್ಞಾನ ಫಲವಾದ ಮೋಕ್ಷವನ್ನು ಕೊಡೋದು ಕೂಡ ಅವನ ಅಧೀನದಲ್ಲೇ ಇದೆ ಅಂತ ಹೇಳ್ಬಿಟ್ಟು ಎರಡು ಅವನದಲ್ಲಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಮೋಕ್ಷವನ್ನು ಕೂಡ ಈಶ್ವರನ ಒಂದು ಕೃಪೆಯಿಂದಾನೇ ಸಿಗುತ್ತೆ ನಮ್ಗೆ. ಅದು ಹಾಗಾಗಿ ಒಬ್ಬ ನನಗೆ ಇದು ಬೇಕು ಅಂತ ಕೇಳಿದೆ, ಇದು ಮಾತ್ರ ಬೇಕು ಅಂತ ಹೇಳ್ತಾನೋ ಅವನಿಗೆ ಮಾತ್ರ ಅದು ಸಿಗುತ್ತೆ ನಮ್ದ್ರಲ್ಲಿ. ನಮ್ಗೆ ಈ ಕಥೆಗಳೆಲ್ಲ ಹೇಳಿ ನಮ್ಗೆ ಕಿವಿಗೆ ಬೀಳುತ್ತೆ ಅಂತದ್ದು. ಬ್ರಹ್ಮಾನುಭವ ಯುಕ್ತಾನಾಂ ವಿಶೇಷೋ ದುಃಖ ಸಂಶಯ ಶ್ಲೋಕೇನ ಪಂಚಮೇನ ಅತ್ರ ವಿಸ್ಪಷ್ಟಂ ಅಭಿಧೀಯತೆ ಹೇಳ್ತಾರೆ ನೋಡಿ. ಇವಾಗ ಬ್ರಹ್ಮಾನುಭವ ಯುಕ್ತಾನಾಂ, ಯಾರಿಗೆ ಅಪರೋಕ್ಷ ಜ್ಞಾನ ಬಂದಿದೆಯೋ ಅವರಿಗೆ ಮೋಕ್ಷ ಅಂತ ಫಲವೇ ಅವರಿಗೆ ಸಿಗುತ್ತೆ ಅದು. ಹಾಗಾಗಿ ಅವರಿಗೆ ವಿಶೇಷ ದುಃಖ ಸಂಶಯ, ಏನ್ ಸಂಶಯ ಅಂತ ಹೇಳಿದ್ರೆ ಏನು, ಅವ್ರಿಗೆ ದುಃಖ ಅನ್ನೋದು ಹೋಗುತ್ತೆ, ಅವ್ರಿಗೆ ಪೂರ್ತಿ ದುಃಖ ಅನ್ನೋದು ಹೋಗುತ್ತೆ ನೋಡಿ. ಅವರಿಗೆ ದುಃಖ ಅನ್ನೋದು ಬರ್ಬೋದು, ಪ್ರಾರಂಭದಿಂದ ಬರ್ಬೋದು ಅವರಿಗೆ ದುಃಖ ಅನ್ನೋದು, ಯಾವ್ದಕ್ಕೆ ಶರೀರಕ್ಕೋ ಮನಸ್ಸಿಗೂ ಏನೋ ದುಃಖ ಬರ್ಬೋದು. ಆದ್ರೆ ಅಥವಾ ಅವ್ರಿಗೆ ಬೇಕಾಗಿರೋರು ಅಂತ ಇರ್ತಾರಲ್ಲ, ಒಂದ್ ವೇಳೆ ಅವನು ಮನೆ ಎಲ್ಲ ಇಟ್ಕೊಂಡಿದ್ದಾನೆ, ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಂತಂದ್ರೆ ಅವ್ರಿಗೆಲ್ಲ ಏನಾದ್ರು ಕಷ್ಟಗಳು ಬರ್ಬೋದು ಅಂತೆಲ್ಲ ಆಗ್ಬೋದು. ಆದ್ರೆ ಆತ್ಮಜ್ಞಾನ ಅಂತ ಇರೋನಿಗೆ ಒಬ್ಬನಿಗೆ ಅವನಿಗೆ ಇದೆಲ್ಲ ತಟ್ಟೋದೇ ಇಲ್ಲ ಅವ್ನಿಗೆ. ಯಾಕಂದ್ರೆ ಇಂಥ ಕಷ್ಟಗಳು ಬಂದ್ರು ಕೂಡ ಅದು ನನಗಲ್ಲ, ಅದು ಆತ್ಮನಿಗೆ ಅಲ್ವೇ ಇಲ್ಲ, ಇದು ಈ ಶರೀರಾದಿಗಳಿಗೆ ಮಾತ್ರನೇ, ಅದು ಕೂಡ ಒಂದು ಮಿಥ್ಯಾ ಅಂತ ತಿಳ್ಕೊಂಡಿದ್ದಾರೆ. ಅದರಿಂದ ಅವನಿಗೆ ತಟ್ಟೋದೇ ಇಲ್ಲ. ಅದರಿಂದ ದುಃಖ ಸಂಶಯ ಅಂತ ಹೇಳಿದ್ರು ಅವರು. ದುಃಖ ಬರ್ಬೋದು ಅವನಿಗೆ, ದುಃಖ ಬರೋದೇ ಇಲ್ಲ ಅಂತಲ್ಲ. ಯಾರು ಬೇಕಾದ್ರೆ ನೋಡಿ, ಇವರಿಗೆಲ್ಲ ಕೂಡ ರಾಮಕೃಷ್ಣ ಪರಮಹಂಸರಿಗೆ ಬಂದಿತ್ತಲ್ಲ, ಥ್ರೋಟ್ ಕ್ಯಾನ್ಸರ್ ಅಂತ ಬಂದಿದ್ದಲ್ಲ, ಆತರ ಎಷ್ಟೋ ಜನ ಮಹಾತ್ಮರಿಗೆ ಬಂದಿದೆ. ಆದ್ರೆ ಅವ್ರಿಗೆ ಅದು ಬಂದಿದ್ರು ಕೂಡ ಅವರಿಗೆ ಅದು ಒಂದು ಅವ್ರಿಗೆ ಆಂತರವಾಗಿ ಒಳಗಡೆ ಹೋಗ್ಬಿಟ್ಟದು ಅವರಿಗೆ ಒಂದು ದುಃಖವನ್ನು ಕೊಡುತ್ತೆ ಅಂತ ಇಲ್ವೇ ಇಲ್ಲ ಅದು ಅಂತ. ಸೊ ಬ್ರಹ್ಮಾನುಭವ ಯುಕ್ತಾನ ವಿಶೇಷ
ದುಃಖ ಸಂಕ್ಷಯ, ದುಃಖ ಅನ್ನೋದು ಅವ್ರಿಗೆ ನಾಶವಾಗುತ್ತೆ, ಪೂರ್ತಿ ನಾಶವಾಗುತ್ತೆ ಅವ್ರಿಗೆ, ಆ ಫಲ ಅವ್ರಿಗಿದೆ ಅಂತ. ನ ದುಃಖಕ್ಷಯ ಏವ ಅಸ್ಯ ಕಿಂತು ವಿಶ್ವಸ್ಯ ಕರ್ತೃತ ಸರ್ವಲೋಕಾತ್ಮತಾ ಚ ಇತಿ ಷಷ್ಠೇ ಶ್ಲೋಕೆ ಉದೀರ್ಯತೆ. ಮುಂದಿನ ಶ್ಲೋಕ ಅಂದ್ರೆ, ಶ್ಲೋಕ ಅಂದ್ರೆ ಒಂದೊಂದು ವಾಕ್ಯವಾಗಿ ಬರ್ತಾ ಇರುತ್ತೆ ಅದರಲ್ಲಿ. ಸೊ ಒಂದೊಂದು ವಾಕ್ಯದಲ್ಲೂ ಒಂದೊಂದು ಫಲ ಹೇಳ್ತಾ ಬರ್ತಾ ಇದ್ದಾರೆ. ಆತರ 10 ಇದೆ. ಹಾಗಾಗಿ 6ನೇ ಪರ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವನಿಗೆ ಬರೀ ದುಃಖ ಕಮ್ಮಿ ಆಗುತ್ತೆ ಅಥವಾ ದುಃಖ ಹೋಗುತ್ತೆ ಅಂತ ಅಷ್ಟು ಮಾತ್ರ ಅಲ್ಲ, ಅವನು ಇಡೀ ಪ್ರಪಂಚಕ್ಕೆ ಅವನೇ ಕರ್ತ ಅಂತ ತಿಳಿತಾನೆ ಅಂತ. ಏನ್ ಅರ್ಥ ಅಂತ ಹೇಳಿದ್ರೆ, ಅವನು ಈಶ್ವರ ಹತ್ರ ಅವನು ಪ್ರಪಂಚ ಸೃಷ್ಟಿಕರ್ತ ಅಂತ ಅರ್ಥ ಅಲ್ಲ. ಇದಕ್ಕೇನು ನಾವು ಅರ್ಥ ಮಾಡ್ಬೇಕು ಅಂತ ಹೇಳಿದ್ರೆ, ಅದ್ವೈತದ ಅಹಂ ಬ್ರಹ್ಮಾಸ್ಮಿ ಅಂತ ಬಂದ್ರೇನೆ, ಆ ಅಹಂ ಬ್ರಹ್ಮಾಸ್ಮಿನು ನಿರ್ಗುಣ ಬ್ರಹ್ಮವನ್ನೇ ತಾನು ಅಂತ ತಿಳಿತಾನೆ. ಈ ಈಶ್ವರ ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾರೆ ಈಶ್ವರ ಇದನ್ನಲ್ಲ, ಅವನು ನಾನು ಅಂತ ತಿಳಿಯೋದಿಲ್ಲ. ಆದ್ರೆ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸರ್ವಾತ್ಮ ಭಾವ ಅಂತ ಬರುತ್ತೆ, ಎಲ್ಲದಕ್ಕೂ ನಾನೇ ಆತ್ಮ ಅಂತ ಅವನಿಗೆ ತಿಳಿತಾನೆ. ಅಂದ್ರೆ ಏನಾಯ್ತು, ಇಡೀ ಸೃಷ್ಟಿಗೆ ಆ ಸೃಷ್ಟಿಕರ್ತ ಅಂತ ಯಾವ್ದಿದೆಯೋ ಎಲ್ಲವಕ್ಕೂ ಕೂಡ ನಾನೇ ಆತ್ಮ ಅಂತ ತಿಳಿತಾನೆ. ಆ ರೀತಿಯಲ್ಲಿ ಅವನು ಈ ಸೃಷ್ಟಿಕರ್ತ ಕೂಡ ನಾನೇನೆ ವಾಸ್ತವವಾಗಿ ಅಂತ ತಿಳಿತಾನೆ. ಅಂದ್ರೆ ನಾನೇ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಅರ್ಥದಲ್ಲ, ಆದ್ರೆ ಸೃಷ್ಟಿಕರ್ತ ಅಂತ ಯಾವ್ದೋ ಒಂದು ಈ ಪ್ರಪಂಚಕ್ಕೆ ಒಂದು ವ್ಯವಸ್ಥೆ ಮಾಡಕ್ಕೆ ಒಬ್ಬ ಈಶ್ವರ ಇದ್ದಾನಲ್ಲ, ಅವನ ಆತ್ಮ ಕೂಡ ನಾನೇನೆ. ಅಂದ್ರೆ ಅವನು ಒಳಗಡೆ ಇರೋ ಚೈತನ್ಯ ಕೂಡ ನಾನೇನೆ ಅಂತ ಇವನು ತಿಳಿತಾನೆ. ಆ ರೀತಿಯಲ್ಲಿ ಇವನ್ನ ಸೃಷ್ಟಿಕರ್ತ ಕೂಡ ಇವನೇನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಶ್ಲೋಕವನ್ನು ಮಾತ್ರ ಓದ್ಬಿಟ್ಟು ಓಹೋ ಇವನಾದ್ರೆ ಇವನಿಗೆ ಸೃಷ್ಟಿ ಸಂಹಾರ ಎಲ್ಲ ಮಾಡೋ ಪವರ್ಸ್ ಇವನಿಗೆ ಬಂದ್ಬಿಡುತ್ತೆ ಅಂತ ಆದ್ರೆ ಬರೋದಿಲ್ಲ ಅನ್ನೋದನ್ನ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಸ್ಪೆಸಿಫಿಕ್ ಆಗಿ ಒಂದು ಸೂತ್ರನೇ ವೇದವ್ಯಾಸರು ಮಾಡಿದ್ದಾರೆ. ಈ ಆತ್ಮಜ್ಞಾನ ಪಡ್ಕೊಂಡು ಬ್ರಹ್ಮಲೋಕಕ್ಕೆ ಹೋಗಿರ್ತಾರಲ್ಲ, ಅವರು ಈಶ್ವರನಿಗಿರೋ ಎಲ್ಲಾ ಭೋಗಗಳು ಅವ್ರಿಗೂ ಬರುತ್ತೆ ಅದು. ಆದ್ರೆ ಒಂದೇ ಒಂದು ಮಾತ್ರ ಈಶ್ವರನಿಗಿರೋದು ಇಲ್ಲ. ಏನು ಅಂತ ಹೇಳಿದ್ರೆ, ಸೃಷ್ಟಿ ಸ್ಥಿತಿ ಸಂಹಾರ ಮಾಡೋದು ಮಾತ್ರ ಅದು ಅವ್ನಿಗೆ ಮಾತ್ರನೇ ರಿಸರ್ವ್ಡ್ ಆಗಿರೋದು, ಇವ್ರುಗಳಿಗೆ ಅದಿಲ್ಲ ಅಂತ ಒಂದು. ಹಾಗಾಗಿ ಒಂದು ಅದು ಓಪನ್ ಆಗಿ ಹೇಳಿರೋದು. ಇನ್ನೊಂದು ರೀತಿಯಲ್ಲಿ ನಾವು ಅದ್ವೈತ ವೇದಾಂತದಲ್ಲಿ ಹೇಳ್ಬೋದು ಏನು ಅಂತ ಹೇಳಿದ್ರೆ, ನಮ್ದ್ರಲ್ಲಿ ಈ ದೃಷ್ಟಿ ಸೃಷ್ಟಿವಾದ ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಪ್ರಪಂಚ ಅನ್ನೋದು ಇವನೇ ಸೃಷ್ಟಿ ಮಾಡೋದು ಅಂತ. ಅದು ಒಬ್ಬ ಜ್ಞಾನಿಯಾಗಿರೋನ್ಗೆ ಕೇಳ್ಬೇಕಾಗೇ ಇಲ್ಲ, ಜ್ಞಾನಿ ಆಗದೆ ಇರೋನಿಗೆ ಕೂಡ ಈ ಅಭ್ಯಾಸ ಮಾಡೋನಿಗೆ ವೇದಾಂತ ಹೇಗೆ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ, ಈ ಸೃಷ್ಟಿ ಅನ್ನೋದು ನಿನ್ನಿಂದಲೇ ಆಗ್ತಾ ಇರೋದು. ನೀನು ನಿದ್ದೆಗೆ ಹೋಗ್ಬಿಟ್ರೆ ಇದೆಲ್ಲ ನಿನ್ ಒಳಗಡೆ ಹೊರಟೋಗುತ್ತೆ. ಇಡೀ ಪ್ರಪಂಚ ಅಂದ್ರೆ ಎಚ್ಚರ ಆದಾಗ ಎಲ್ಲ ನಿನ್ನಿಂದಲೇ ಆಚೆ ಬರುತ್ತೆ ಅಂತ. ಮೈಯೇವ ಸಕಲಂ ಜಾತ ಮೈ ಸರ್ವಂ ಪ್ರತಿಷ್ಠಿತಂ ಅಂತ ಕೈವಲ್ಯ ಉಪನಿಷತ್ತು ಇದೆಯಲ್ಲ, ಅದು ಇದೇ ವಿಷಯವನ್ನ ಹೇಳುತ್ತೆ. ಅದು ಇದನ್ನ ಒಂದು ಅದ್ವೈತ ವೇದಾಂತ ಗ್ರಂಥದಲ್ಲಿ ಯಾವ ತರ ಹೇಳಿದ್ದಾರೆ ಅಂದ್ರೆ, ಈ ನಿದ್ದೆಗೆ ಅಂತ ನಾವು ನಿದ್ದೆಗೆ ಹೋಗ್ತೀವಲ್ಲ, ಅದ್ರಲ್ಲಿ ಒಂದು ಪ್ರೋಸೆಸ್, ಒಂದು ಸೀಕ್ವೆನ್ಸ್ ಇದೆ, ಒಂದು ಕ್ರಮ ಇದೆ ಅದಕ್ಕೆ. ಅದೇನು ಅಂತ ಹೇಳಿದ್ರೆ ನೋಡಿ, ನಿದ್ದೆಗೆ ನಾವು ಹೋಗುವಾಗ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳೆಲ್ಲ ಮನಸ್ಸಲ್ಲಿ ಲೈವ್ ಆಗುತ್ತೆ. ಮನಸ್ಸು ಅನ್ನೋದು ಅದಕ್ಕಿಂತ ಹೊರಗಡೆ ಇರೋ ಒಂದು ತತ್ವದಲ್ಲಿ ಆಗುತ್ತೆ. ಎಲ್ಲವೂ ಕೂಡ ಅಜ್ಞಾನ ಅವಿದ್ಯಾ ಅಥವಾ ಕಾರಣ ಶರೀರ ಅಂದ್ರೆ ಲೈವ್ ಆಗುತ್ತೆ. ಅದು ಈ ತರ ಸುಷುಪ್ತಿಗೆ ಹೋಗ್ತೀವಿ ನಾವು. ಆದ್ರೆ ಸುಷುಪ್ತಿಯಿಂದ ನಾವು ಎಚ್ಚರ ಆದಾಗ ಏನಾಗುತ್ತೆ, ಕ್ರಮವಾಗಿ ಎಲ್ಲೆಲ್ಲ ಒಂದೊಂದಾಗಿ ಬರುತ್ತೆ. ಅದು ಒಂದು ವೇದಾಂತ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಇಂದ್ರಿಯಗಳು ನಿನ್ ಒಳಗಡೆ ಹೋಗುತ್ತಲ್ಲ, ಒಳಗಡೆ ಅಂದ್ರೆ ನಿನ್ನ ಇಂದ್ರಿಯಗಳು ನಿನ್ನ ಮನಸ್ಸೊಳಗಡೆ ಲೈವ್ ಆಗುತ್ತೆ. ಅದು ಆದ್ರೆ ಲೈವ್ ಆಗುವಾಗ ಆ ಇಂದ್ರಿಯಗಳ ವಿಷಯಗಳಿದೆಯಲ್ಲ ಹೊರಗಡೆ, ಶಬ್ದ ಸ್ಪರ್ಶ ರೂಪರಸಗಂಧ ಅಂತ, ಅದನ್ನು ಸೇರಿಸಿ ಎಳ್ಕೊಂಡು ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ನಾವು ನಿದ್ದೆಗೆ ಹೋಗುವಾಗ ಇಡೀ ಪ್ರಪಂಚನೂ ನಮ್ಮ ಒಳಗಡೆ ಬಂದು ಸೇರ್ಕೊಂಡಿದೆ ಅದು, ಈ ಒಂದು ಪ್ರಕ್ರಿಯೆ ಪ್ರಕಾರ. ಹಾಗಾಗಿ ಯಾಕಂದ್ರೆ ಅದನ್ನ ಹೌದು ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಗೆ ನಿದ್ದೆಗೆ ಹೋದಾಗ ನಮ್ಗೆ ಈ ಪ್ರಪಂಚದ ಅನುಭವ ಯಾವ್ದು ಇರೋದೇ ಇಲ್ಲ ನಮ್ಗೆ. ನಿದ್ದೆಗೆ ಹೋಗೋ ತನಕ ಸ್ವಪ್ನದಲ್ಲಿ ಕೂಡ ನಮ್ಗೆ ಪ್ರಪಂಚದ ಅನುಭವ ಇದೆ ನಮಗೆ. ಆದ್ರೆ ನಿದ್ದೆಗೆ ಹೊರಟೋದ್ರೆ ನಮ್ಗೆ ಟೋಟಲ್ ಸುತರಾಮ್ ಯಾವ್ದು ಪ್ರಪಂಚ ಅನ್ನೋದು ಇಲ್ವೇ ಇಲ್ಲ. ನಾವು ಕೂಡ ಏನು ಯಾರು ಅಂತ ಕೂಡ ಜ್ಞಾನ ಇರೋದೇ ಇಲ್ಲ. ಅವಾಗ ಏನಾಯ್ತು, ಆ ಇಂದ್ರಿಯಗಳಿಂದ ನಾವು ಯಾವ ಒಂದು ಹೊರಗಡೆ ಪ್ರಪಂಚವನ್ನ ನಾವು ಕಾಂಟ್ಯಾಕ್ಟ್ ಮಾಡ್ತೀವೋ, ಗಿರಿ ನದಿ ಸಮುದ್ರ ಇದು ದೊಡ್ಡ ಪ್ರಪಂಚವನ್ನ, ಅದು ಕೂಡ ಆ ಇಂದ್ರಿಯಗಳ ಸಮೇತ ಅದು ಎಳ್ಕೊಂಡು ಒಳಗಡೆ ಹೋಗ್ಬಿಡುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸರಿ, ಹೆಸರವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಸೇರ್ಕೊಂಡು ಒಳಗಡೆಯಿಂದಾನೆ ಬರೋದದು. ಬೇರೆ ಎಲ್ಲೇ ಇರೋ ಪ್ರಪಂಚ ನೀನ್ ನೋಡ್ತಾ ಇಲ್ಲ, ನಿನ್ ಒಳಗಡೆಯಿಂದ ಪ್ರಪಂಚ ಬಂದಿದೆ, ನೀನ್ ನೋಡ್ತಾ ಇದೆ ಇವಾಗ ಅಂತ ಒಂದು ದೃಷ್ಟಿ ಸೃಷ್ಟಿವಾದ ಅಂತ ಹೇಳ್ತಾರೆ ಅದೇ. ಆ ರೀತಿಯಲ್ಲಿ ನೋಡಿದಾಗ ಕೂಡ ಈ ಆತ್ಮಜ್ಞಾನವನ್ನು ಪಡ್ಕೊಂಡಿರೋನು ಅವನಿಂದಲೇ ಸೃಷ್ಟಿಯೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ರಮಣ ಮಹರ್ಷಿಗಳಂತೂ ಇದನ್ನ ಸರ್ವೇ ಸಾಧಾರಣವಾಗಿ ಎಲ್ಲ ಯಾರು ಬಂದ್ರು ಹೇಳ್ಬಿಡ್ತಾರೆ ಅವರು. ಹಾಗಾದ್ರೆ ನೋಡಿ, ನಿನ್ಗೆ ನಿದ್ದೆಯಲ್ಲಿ ಇದೆಲ್ಲ ಇತ್ತ, ನಿನ್ಗೆ ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ, ಇದೆಲ್ಲ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಿದ್ದೆಯಲ್ಲಿ ನಿನ್ಗೆ ಇದೆಲ್ಲ ಎಲ್ಲಿತ್ತು ಅಂತ ಕೇಳ್ತಾರೆ ಅವರು. ನೀನ್ ಹೆಸರವಾದ ಆದ್ಮೇಲೆ ತಾನೇ ಇದೆಲ್ಲ ನಿನ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದೆಯಾ, ನಿದ್ದೆಗೆ ಹೋದಾಗ ಇದೆಲ್ಲ ಇದೆ ಅಂತ ಹೇಳಕ್ ನಿನ್ಗೆ ಎಲ್ಲ ಆಗ್ತಾ ಇದೆ, ಇದೆಲ್ಲ ಎಲ್ಲಿತ್ತು ಅಂತ ಅವ್ರು ಕೇಳ್ತಾರೆ. ಅದರಿಂದ ಏನಾಯ್ತು, ನೀನೇ ಇದಕ್ಕೊಂದು ಅಸ್ತಿತ್ವ ಕೊಡ್ತಾ ಇದೆಯಾ, ಅಂದ್ರೆ ಈ ಪ್ರಪಂಚಕ್ಕೆ ಅಸ್ತಿತ್ವ ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ, ನೀನೇ ಕೊಡ್ತಾ ಇದೀಯ ಅಸ್ತಿತ್ವ ಅಂತ. ಅವಾಗ ನೀನು ಅಸ್ತಿತ್ವ ಕೊಡೋದಕ್ಕೂ ನಿನ್ ಕೈಲೇ ಇದೆ, ಅಸ್ತಿತ್ವ ಕೊಡದೇ ಇರೋದಕ್ಕೂ ನಿನ್ ಕೈಲೇ ಇದೆ. ಅದು ನೀನ್ ಯಾವ್ದು ಬೇಕಾದ್ರೆ ಆಯ್ಕೆ ಮಾಡ್ಕೋ ಅಂತ ಅವ್ರು ಹೇಳ್ತಾರೆ. ಯಾರಿಗೋ ಒಬ್ಬರೊಬ್ಬರ ಕೇಳಿದ್ರು, ನೋಡಿ ನಾವು ಪರಲೋಕ ಎಷ್ಟೋ ಲೋಕಗಳೆಲ್ಲ ಇದೆ ಅಂತ ಹೇಳ್ತೀವಲ್ಲ, ಶಾಸ್ತ್ರದಲ್ಲಿ ಹೇಳಿದಲ್ಲ 14 ಲೋಕ ಇದೆ ಅಂತೆಲ್ಲ ಹೇಳಿದಾರಲ್ಲ, ಈ ಲೋಕವನ್ನು ಬಿಟ್ಟು ಇನ್ನು 14 ಲೋಕ ಇದೆ ಅಂತ ಹೇಳ್ತಾರಲ್ಲ, ಇದೆಲ್ಲ ನಿಜವಾಗ್ಲೂ ಇದೆಯಾ ಅಂತ ಹೇಳಿದಾಗ ಅವ್ರು ಒಂದೇ ಒಂದು ಮಾತಲ್ಲಿ ಹೇಳಿದ್ರು, ಈ ಲೋಕ ಇದೆ ಅಂತ ಅನ್ಕೊಂಡ್ರೆ ಅದು ಇದೆ ಅಂತ. ಹಾಗಾಗಿ
ಅವ್ರು ಈ ಲೋಕ ಇದೆ ಅಂತ ನೀನು ತಿಳ್ಕೊಂಡ್ಬಿಟ್ಟು ಇದೆ ಗಟ್ಟಿ ಮಾಡ್ಕೊಂಡ್ಬಿಟ್ಟಿಯಾ ಇದೆ ಅಂತ, ಅವಾಗ ಆ ಲೋಕದಲ್ಲಿ ಇದೇ ಇದೆ. ಅದಕ್ಕೆ ನೋಡಿ, ಇವಾಗ ಶಾಸ್ತ್ರ ಕೂಡ ನಿಮ್ಗೆ ಈ 14 ಲೋಕ ಇದೆ ಅಂತ ಯಾರಿಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಾರು ಈ ಲೋಕ ಇದೆ ಅಂತ ಅನ್ಕೊಂಡ್ಬಿಟ್ಟಿದಾನೋ ಅವನಿಗೆ ಹೇಳುತ್ತೆ. ಆದ್ರೆ ಅದಕ್ಕೆ ಶಾಸ್ತ್ರನೇ ಹೇಳ್ತೆ ಬಾಯ್ ಬಿಟ್ಟು 14 ಲೋಕ ಸೃಷ್ಟಿ ಆಗುತ್ತೆ, ಅದ್ರಲ್ಲಿ ಒಂದು ಲೋಕ ಈ ಭೂಲೋಕ ಅಂತ. ಹಾಗಾಗಿ ಈ ಭೂಲೋಕ ನಿಜ ಅಂತ ನಾವು ಯಾರು ಹೇಳ್ಕೊಡ್ದೇನೆ ನಾವು ನಿಜ ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಂತ ಅವನ್ನ ನೋಡಿ ಅದು ಶಾಸ್ತ್ರ ಏನ್ ಮಾಡುತ್ತೆ, 14 ಲೋಕ ಇದೆ ಅಂತ ಹೇಳುತ್ತೆ ಅದು. ಆದ್ರೆ ಯಾತಕ್ಕೆ ಹೇಳುತ್ತೆ ಅಂತ ಹೇಳಿದ್ರೆ, ನೋಡು, ನೀನ್ ಇಲ್ಲಿ ಕರ್ಮ ಮಾಡಿದ್ರು ನೀನು ಬೇರೆ ಕಡೆ ಹೋಗಿ ನೀನು ಅನುಭವಿಸ್ತೀಯ, ಅದೆಲ್ಲ ಇದೆ. ಆದ್ರೆ ಯಾವಾಗ ನೀನು ವಿಚಾರ ಮಾಡಿ ವೇದಾಂತ ವಿಚಾರವನ್ನ ಮಾಡಿ ಈ ಲೋಕ ಕೂಡ ಇಲ್ಲ ಅಂತ ನಿನಗೆ ತೀರ್ಮಾನ ಆಯ್ತು, ಅವಾಗ ಅದು ಇಲ್ಲ ಅಂತ ನಿನಗೆ ತೀರ್ಮಾನ ಆಗುತ್ತೆ ಅಂತ. ಅದನ್ನ ರಮಣ ಮಹರ್ಷಿಗಳು ಈ ಗ್ರಂಥದಲ್ಲಿ ಹೇಳಿದ್ರು ಅದೆಲ್ಲ ಏನು ಹೇಳೇ ಇಲ್ಲ ಅವರು, ಈಗ ಒಂದು ಮಾತಲ್ಲಿ ಹೇಳ್ಬಿಟ್ರು ಅವರು. ಇದಕ್ಕೆ ನೀನೇ ಅಸತ್ಯ ಕೊಡ್ತಾ ಇದೀಯಾ, ನೀನು ಕೊಡ್ತಾ ಇರೋದ್ರಿಂದ ಅದು ಇದೆ ಅಂತ ನೀನು ಒಪ್ಬೇಕಾಗುತ್ತೆ. ಅದನ್ನ ಇಲ್ಲ ಅಂತ ಹೇಳಕ್ ಆಗಲ್ಲ. ಇದಿದೆ ಅಂತ ಹೇಳಿದ್ರೆ ಅದೆಲ್ಲ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ನೀನು. ಯಾಕಂದ್ರೆ ಲಾಜಿಕಲ್ ಆಗಿ ಉಪನಿಷತ್ತುಗಳು ಇದನ್ನು ಹೇಳುತ್ತೆ ನಮ್ಗೆ. ಯಾಕಂದ್ರೆ ನೋಡು, ನೀನ್ ಇಲ್ಲಿ ಕರ್ಮ ಮಾಡಿದ್ರೆ ಆ ಕರ್ಮದ ಫಲ ನಿನ್ಗೆ ಇದೇ ಲೋಕದಲ್ಲಿ ಇವಾಗ್ಲೇ ಸಿಗುತ್ತೆ ಅಂತ ಇಲ್ವೇ ಇಲ್ಲ. ನಿನ್ಗೆ ಇದರ ಫಲ ನಿನ್ಗೆ ಬೇರೆ ಲೋಕದಲ್ಲಿ ಸಿಗ್ಬೋದು, ಬೇರೆ ಶರೀರದಲ್ಲಿ ಏನಾದ್ರು ಭೋಗ ಮಾಡ್ಬೋದು ಅಂತ ವೇದವೇ ಹೇಳುತ್ತೆ ಅದು. ಇಲ್ಲಿ ಅಗ್ನಿಹೋತ್ರ ಮಾಡ್ತಾನಲ್ಲ ಒಬ್ಬ ಮನುಷ್ಯನೇ ಅಗ್ನಿಹೋತ್ರ ಮಾಡೋದು. ಮಾಡಿದವನಿಗೆ ಏನು ಖಾತ್ರಿ ಆಗಿರುತ್ತೆ ಅಂತ ಹೇಳಿದ್ರೆ, ವೇದ ಹೇಳುತ್ತೆ ನೀನು ಅಗ್ನಿಹೋತ್ರ ಮಾಡಿದ್ರೆ ನಿನಗೆ ಸ್ವರ್ಗಕ್ಕೆ ಹೋಗ್ತೀಯಾ ನೀನು ಅಂತ ಹೇಳ್ತಾ ಇದೆ. ಅದು ನಂಬಿ ಮಾಡ್ತಾನವನು. ಮಾಡಿದಾಗ ಅವನಿಗೆ ಗೊತ್ತು, ನಾನು ಈ ಶರೀರದಿಂದ ಮಾಡ್ತಾ ಇರೋ ಈ ಕರ್ಮ, ಅದರ ಫಲವನ್ನ ನಾನು ಈ ಶರೀರದಿಂದ ನಾನು ಅನುಭವಿಸೋದಿಲ್ಲ, ನನಗೆ ಬೇರೆ ಶರೀರ ಬರುತ್ತೆ ಅಂತ ಅವ್ನಿಗೆ ಗೊತ್ತದು. ಹಾಗಾಗಿ ಈ ಶರೀರ ನಾನಲ್ಲ ಅಂತ ಅವನಿಗೆ ಅಷ್ಟು ಗೊತ್ತದು. ಆದ್ರೆ ಕರ್ತೃತ್ವ ಭೋಕ್ತೃತ್ವ ನನಗೆ ಇಲ್ಲ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಅದು ವೇದಾಂತ ಮಾತ್ರನೇ ಹೇಳ್ಕೊಡೋದು. ಇದನ್ನ ಕೂಡ ಶಂಕರಾಚಾರ್ಯರು ಅಭ್ಯಾಸ ಭಾಷೆಯಲ್ಲಿ ಹೇಳಿದ್ದಾರೆ ಅವರು. ಈ ವೇದದಲ್ಲಿ ಹೇಳಿರೋ ಈ ಕರ್ಮಗಳೆಲ್ಲ ಇದೆಯಲ್ಲ, ಕರ್ಮಕಾಂಡದಲ್ಲಿರೋ ಕರ್ಮಗಳು ಮಾಡಕ್ಕೆ ಆತ್ಮಜ್ಞಾನ ಬೇಕು ಅಂತ ಇಲ್ವೇ ಇಲ್ಲ ಅದಕ್ಕೆ. ಅದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ, ಈ ಶರೀರ ನಾನಲ್ಲ, ಆದ್ರೆ ನನಗೆ ಬೇರೆ ಶರೀರ ಬರುತ್ತೆ ನಿಮಗೆ, ಅದು ನನಗೆ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಇರೋ ಜೀವ ನಾನು ಅಂತ ತಿಳ್ಕೊಂಡ್ರೆ ಸಾಕು ಅವನಿಗೆ. ಅದ್ ಇಟ್ಕೊಂಡಿರೋನಿಗೆ ಇದಕ್ಕೆ ಅರ್ಹತೆ ಇರೋದು ಮಾಡಕ್ಕೆ. ಅದ್ ನೋಡಿ, ಬೇರೆ ಲೋಕ ಇಲ್ವೇ ಇಲ್ಲ ಅಂತ ಅನ್ಕೊಂಡವನು ಈ ಕರ್ಮ ಮಾಡೋದೇ ಇಲ್ಲ ಅವನು. ಯಾಕಂದ್ರೆ ಅವನಿಗೆ ನಂಬಿಕೆ ಇಲ್ಲ ಅದ್ರಲ್ಲಿ. ಹಾಗಾಗಿ ಅವನು ಈ ಕರ್ಮೆಲ್ಲ ಬರೋದೇ ಇಲ್ಲ. ಆದ್ರೆ ಯಾರಿಗೆ ಬೇರೆ ಲೋಕ ಇದೆ ಅಂತ ಒಂದು ಖಾತ್ರಿ ಆಗಿದೆಯೋ ವೇದದಿಂದ, ಅವನೇ ನೋಡಿಲ್ಲ ಹೋಗಿ, ವೇದ ಹೇಳ್ತಾ ಇದೆ ಆ ಲೋಕ ಇದೆ ಅಂತ, ಅದಕ್ಕೆ ಹೋಗಕ್ಕೆ ನಿನಗೆ ದಾರಿ ಹೇಳ್ಕೊಡ್ತೀನಿ ಅಂತ ವೇದ ಹೇಳ್ತಾ ಇದೆ. ಹಾಗಾಗಿ ಅವನು ಆ ಲೋಕ ಇದೆ ಅಂತ ಒಪ್ಕೊಂಡು ಈ ಕರ್ಮವನ್ನು ನಾನು ಮಾಡಿದ್ರೆ ನನಗೆ ಆ ಲೋಕ ಸಿಗುತ್ತೆ ಅಂತ ಅವನಿಗೆ ಒಂದು ಭರವಸೆ ಇದೆ, ನಂಬಿಕೆ ಇದೆ. ಅದಿದ್ರೇನೆ ಅವನು ಈ ಕರ್ಮವನ್ನು ಮಾಡಕ್ಕಾಗುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಶ್ರದ್ಧೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಇದೆ ಅಂತ ಒಪ್ಕೊಂಡ್ರೆ ಅದು ಇದ್ದೇ ಇದೆ. ಆದ್ರೆ ನೀನು ಇದೇ ಇಲ್ಲ ಅಂತ ನೀನು ತೀರ್ಮಾನ ಮಾಡ್ಕೊಂಡ್ರೆ ವಿಚಾರದಿಂದ, ಅವಾಗ ಅವುಗಳು ಕೂಡ ಯಾವುದು ಇಲ್ವೇ ಇಲ್ಲ ಅಂತ ನಿಮಗೆ ತಾನಾಗೆ ತೀರ್ಮಾನ ಹೋಗ್ಬಿಡುತ್ತೆ ಅದು ಅಂತ. ಹೀಗೆ ನ ದುಃಖಕ್ಷಯ ಏವ ಅಸ್ಯ ಕಿಂತು ವಿಶ್ವಸ್ಯ ಕರ್ತೃತ ಸರ್ವಲೋಕಾತ್ಮತ ಚೈತಿ ಷಷ್ಠೇ ಶ್ಲೋಕೆ ಉದೀರ್ಯತೆ. ಇದೇ ಆತ್ಮಜ್ಞಾನ ಬಂದವರಿಗೆ ಬೇಕಾಗಿರೋ ಸಿಗೋ ಫಲ. ಅವನಿಗೆ ಬೇಡ ಅಂತ ಹೇಳಿದ್ರು ಸಿಗೋ ಫಲ ಇದೇನೆ. ಅಂದ್ರೆ ಅವನು ತನ್ನನ್ನ ಒಂದು ಪರಿಚ್ಛಿನ್ನ ವ್ಯಕ್ತಿ ನಾನು ಅಂತ ತಿಳಿದೆ, ಎಲ್ಲರೂ ನಾನೇನೆ, ಎಲ್ಲದರಲ್ಲಿರೋ ಚೈತನ್ಯ ನಾನೇನೆ ಅಂತ ಅವನು ತಿಳಿತಾನೆ. ಹಾಗಾಗಿ ಆ ಎಲ್ಲರೂ ಅಂತ ಹೇಳುವಾಗ ಜಡ ಚೇತನ ಎರಡು ಕೂಡ ಎಲ್ಲದರಲ್ಲೂ ಇರೋ ಅಂತರ್ಯಾಮಿಯಾಗಿರೋ ಒಳ್ಳೆಯ ಚೈತನ್ಯ ಇದೆಯಲ್ಲ, ಅದೇ ನಾನೇ ಅಂತ ತಿಳಿತಾನೆ. ಜಡವಾಸು ವಸ್ತುಗಳಲ್ಲಿ ಆ ಜಡಕ್ಕೂ ಕೂಡ ಅಸ್ಥಿ ಭಾತಿ ಪ್ರಿಯಂ ಅಂತ ಊರಿದೆಯಲ್ಲ, ಎಲ್ಲಾ ವಸ್ತುಗಳು ಕೂಡ ಅಸ್ತಿತ್ವ ಅಂತ ಒಂದಿದೆ, ಅದು ನಿಮಗೆ ಜ್ಞಾನಕ್ಕೆ ವಿಷಯವಾಗ್ತಾ ಇದೆ ಅಂತ ಒಂದಿದೆ. ಆಮೇಲೆ ಅದರಲ್ಲಿ ಪ್ರಿಯತ್ವ ಕೂಡ ಒಂದಿದೆ, ಎಲ್ಲಾ ವಸ್ತುಗಳಲ್ಲೂ ಇದೆ. ಹಾಗಾಗಿ ಅಸ್ಥಿ ಭಾತಿ ಪ್ರಿಯ ಅನ್ನೋದು ಸತ್ಯಚಿತ್ ಆನಂದ ಅನ್ನೋದರ ಒಂದು ಬೇರೆ ಶಬ್ದಗಳಷ್ಟೇ. ಅದೆಲ್ಲ ಹಾಗೆ ನಾನೇ ಇದ್ದೀನಿ ಎಲ್ಲಾ ವಸ್ತುಗಳಲ್ಲೂ ಕೂಡ ಅಂತ ಹೇಳ್ಬಿಟ್ಟು ಅವನು ಎಲ್ಲವೂ ನಾನೇನೆ ಅಂತ ಅವನು ಜಡ ಚೇತನ ಎಲ್ಲವನ್ನೂ ತಾನೇ ಅಂತ ತಿಳಿತಾನೆ ಅವನು. ಅವಾಗ ಈ ಇಡೀ ಪ್ರಪಂಚಕ್ಕೆ ಒಂದು ಸೃಷ್ಟಿ ಅಂತ ಯಾರಾದ್ರೂ ಈಶ್ವರ ಅಂತ ಹೇಳಿದ್ರೆ ಅವನು ಕೂಡ ನಾನೇನೆ ಅಂತ ಹೇಳ್ಬಿಟ್ಟು ಅವ್ನು ಮಾತ್ರ ಬಿಡೋದಿಲ್ಲ. ಹಾಗಾಗಿ ಅವ್ನು ನಾನೇ ಅಂತ ಸರ್ವಾತ್ಮ ಭಾವ ಅವನಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಒಂದು ಇದನ್ನ ಈ ಸರ್ವಾತ್ಮ ಭಾವ ಅನ್ನೋದನ್ನ ನಮಗೆ ಅಹಂ ಬ್ರಹ್ಮಾಸ್ಮಿ ಅಂತ ಮಂತ್ರ ಇದೆಯಲ್ಲ ಬೃಹದಾರಣ್ಯಕದಲ್ಲಿ ಅಂತ, ಅದ್ರಲ್ಲಿ ವಾಮದೇವರು ಅನ್ನೋರಿಗೆ ಮಂತ್ರನ ಹೇಳಿದ್ದೆ. ವಾಮದೇವರು ಅನ್ನೋರಿಗೆ ಅವ್ರ ಗರ್ಭದಲ್ಲೇ ಇದ್ಕೊಂಡು ಅವರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಯ್ತು. ಅವ್ರಿಗೆ ಅದು ಹೇಗಾಯ್ತು ಅಂತ ನಾವೇನು ಕೇಳಂಗಿಲ್ಲ, ಯಾಕಂದ್ರೆ ಅದು ಉಪನಿಷತ್ ಹೇಳ್ತಾ ಇದೆ. ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಅವರು ಇದಕ್ಕೆ ಬೇಕಾಗಿದ್ದ ಸಾಧನೆ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಸಾಧನೆ ಮಾಡಿ ಅವ್ರಿಗೆ ಹಿಂದಿನ ಜನ್ಮದಲ್ಲಿ ಈ ಜ್ಞಾನ ಬಂದ್ಬಿಟ್ಟಿದ್ರೆ ಅವ್ರಿಗೆ ಈ ಜನ್ಮ ಬರ್ತಾ ಇರ್ಲಿಲ್ಲ. ಹಾಗಾಗಿ ಈ ಜನ್ಮ ಬಂದಿದೆ ಅವ್ರಿಗೆ. ಗರ್ಭದಿಂದ ಅವ್ರು ಹೇಳ್ತಾ ಇದ್ದಾರೆ, ಇವಾಗ ನನಗೆ ನಾನು ನಾನೇ ಬ್ರಹ್ಮಸ್ವರೂಪವಾಗಿದ್ದೀನಿ ಅಂತ. ಅದು ಯಾವ ಮಾತಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾನೇ ಮನುವಾಗಿದೆ, ನಾನೇ ಸೂರ್ಯನಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇದಕ್ಕೆ ಹಿಂದೆ ಏನೇನು ಸೃಷ್ಟಿಗಳೆಲ್ಲ ಆಗಿದೆಯೋ ಆ ಸೃಷ್ಟಿಗಳೆಲ್ಲ ಕೂಡ ನಾನೇ ಆಗಿದೆ ಅಂತ ಅವ್ರಿಗೆ ಒಂದು ಬುದ್ಧಿ ಅವ್ರಿಗೆ ಬರುತ್ತೆ. ಅಂದ್ರೆ ಹಾಗಾಗಿ ಅವರ ಆ ಸರ್ವಾತ್ಮ ಭಾವ ಎಕ್ಸ್ಪ್ರೆಸ್ ಮಾಡ್ತಾರೆ ವಾಮದೇವರು ಅನ್ನೋರು. ಸೊ ಹೀಗಾಗಿ
ಆ ಸರ್ವೋತ್ಮ ಭಾವ ಅನ್ನೋದು ಅವ್ರಿಗೆ ಇದು ನ್ಯಾಚುರಲ್ ಆಗಿ ಅವ್ರಿಗೆ ಈ ಜ್ಞಾನದಿಂದ ಅವ್ರಿಗೆ ಉಂಟಾಗುತ್ತೆ. ಯಾಕಂದ್ರೆ ನಾನು ಎಲ್ಲವೂ ನಾನೇ ಆಗಿದ್ದೀನಿ, ಸರ್ವೋಹಂ ಅಂತ ಒಂದು ಬುದ್ಧಿ ಅವ್ರಿಗೆ ಇರೋದ್ರಿಂದ ಯಾವ್ದು ಕೂಡ ನನ್ನಿಂದ ಬೇರೆ ಅಲ್ಲ. ಬೇರೆ ಅಲ್ಲ ಅಂತ ಆಗೋದ್ರೆ ಏನಾಗುತ್ತೆ, ಅದರಿಂದ ನಾನು ಲಿಮಿಟ್ ಆಗ್ತೀನಿ, ನನ್ನಿಂದ ಅದು ಲಿಮಿಟ್ ಆಗುತ್ತೆ. ಇದೇ ಒಂದು ಪ್ರಾಬ್ಲಮ್. ಅಂದ್ರೆ ನನ್ನಿಂದ ಬೇರೆ ಒಂದು ಇದೆ ಅಂತ ಹೇಳಿದ್ರೆ ಅದು ನನ್ನನ್ನ ಲಿಮಿಟ್ ಮಾಡುತ್ತೆ. ಟೇಬಲ್ ಇಂದ ಬೇರೆ ಚೇರ್ ಇದೆ ಅಂತ ಹೇಳಿದ್ರೆ ಚೇರ್ ನ ಟೇಬಲ್ ಲಿಮಿಟ್ ಮಾಡುತ್ತೆ, ಚೇರ್ ಟೇಬಲ್ ನ ಲಿಮಿಟ್ ಮಾಡುತ್ತೆ, ಅನ್ಯೋನ್ಯ ಇದು ಪರಿಚಯ ಮಾಡುತ್ತೆ. ಆದ್ರೆ ನಾನು ಎಲ್ಲವೂ ಅಂತ ಆಗೋಗ್ಬಿಟ್ರೆ, ನನ್ನಿಂದ ಬೇರೆ ಯಾವ್ದು ಇಲ್ವೇ ಇಲ್ಲ ಅಂತಾದ್ರೆ ನಾನು ಯಾವಾಗ್ಲೂ ಇನ್ಫೈನೈಟ್ ಆಗಿ ಇದ್ದೀನಿ, ನಾನು ಸ್ವಲ್ಪವೇ ಅಂತದ್ದು ಅಂತ ಅವನು ತಿಳಿತಾನೆ. ಸೊ ಹೀಗೆ ಅವನಿಗೆ ಹೌದು, ಅದೇ ಅರ್ಥ. ಎಲ್ಲರಲ್ಲೂ ತಾನೇ ಇದ್ದೀನಿ ಅಂತ, ಎಲ್ಲವೂ ತನ್ನಲ್ಲೇ ಇದೆ ಅಂತ ಎರಡು ರೀತಿಯಲ್ಲೂ ಕೂಡ ಅದನ್ನು ಹೇಳುವಾಗ ಕನ್ಫರ್ಮ್ ಆಗಿದೆ, ಕ್ಲಿಯರ್ ಆಗಿ. ಅವ್ರಿಗೆ ಈ ತರ ಒಂದು ಬ್ರಹ್ಮದೃಷ್ಟಿ ಅವ್ರಿಗೆ ಇದೆ ಅಂತ ಶಾಸ್ತ್ರವೇ ಅದನ್ನ ಹೇಳುತ್ತೆ. ಈ ಈಶಾವಾಸ್ಯ ಉಪನಿಷತ್ತು, ಆಮೇಲೆ ಭಗವದ್ಗೀತೆ 6ನೇ ಅಧ್ಯಾಯ, ಇದೆಲ್ಲ ಈ ಮಾತನ್ನು ಹೇಳುತ್ತೆ. ಅವನು ತನ್ನನ್ನೇ ಎಲ್ಲರಲ್ಲೂ ನೋಡ್ತಾನೆ, ಎಲ್ಲವೂ ಕೂಡ ತನ್ನಲ್ಲೇ ಇದೆ ಅಂತಾನು ನೋಡ್ತಾನೆ ಅವನು. ಹಾಗಾಗಿ ಆ ಎಲ್ಲಿದೆ ಅಂತ ಒಂದು ಬುದ್ಧಿ ಇರೋದೇ ಇಲ್ಲ ಅಂತ. ಹೀಗೆ ಒಂದು ಉತ್ತಮವಾದ ಒಂದು ಫಲ ಅವನಿಗಿದೆ ಅಂತ ಹೇಳಿದ್ರು. ಶಾಸ್ತ್ರಾಧಿಕಾರಿ ಯುಕ್ತೆ ಅಸ್ಮಿನ್ ದೇಹೇ ವಿದ್ಯಾತ್ ಪರಂ ಪದಂ ಅನ್ಯಥಾ ಅನರ್ಥಃ ಇತ್ಯೇವಂ ಸಪ್ತಮೇ ಶ್ಲೋಕೆ ಈಯತೆ. ಅವಾಗ ಹೇಳ್ತಾ ಇದ್ದಾರೆ, ಈ ಶಾಸ್ತ್ರ ಅಧಿಕಾರಿ ಯುಕ್ತೆ ಅಸ್ಮಿನ್ ದೇಹೆ. ನೋಡಿದ್ರ, ಈ ದೇಹ ಅನ್ನೋದು, ಈ ಶರೀರ ಅನ್ನೋದು ಈ ಶಾಸ್ತ್ರಕ್ಕೆ, ಯಾವ ಶಾಸ್ತ್ರ, ಈ ವೇದಾಂತ ಶಾಸ್ತ್ರಕ್ಕೆ ಅಧಿಕಾರ ಪಡ್ಕೊಂಡಿದೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾವು ಒಂದು ದನಕ್ಕೋ ಎಮ್ಮೆಗೋ ನಾವು ಈ ವೇದಾಂತ ವಿಷಯಗಳೆಲ್ಲ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅವರಿಗೆ ಅದನ್ನ ತಿಳ್ಕೊಳ್ಳೋ ಒಂದು ಸಮಸ್ಯೆ ಇರಲ್ಲ. ಆದ್ರೆ ಯಾವುದೋ ಒಂದು ಅಪರೂಪಕ್ಕೆ ಯಾವುದೋ ಒಂದು ಇರುತ್ತೆ, ಅದಕ್ಕೆ ಅದು ಬೇರೆ ವಿಷಯ. ಅದು ಹಿಂದಿನ ಜನ್ಮದಲ್ಲಿ ಒಂದಾಗಿದ್ದು ಇವಾಗ ಈ ತರ ಇದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಅದೇ ಜನರಲ್ ಆಗಿ ನಾವು ಇದೆಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆಲ್ಲ ಏನೋ ಹೇಳೋ ವಿಷಯ ಅಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಇದನ್ನ ಹೇಳಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಮನುಷ್ಯನಿಗೇನೆ ಒಂದು ವಿಷಯವನ್ನ ಯಾರು ಹೇಳಿದ್ರೆ ಅದನ್ನ ತಿಳ್ಕೊಳಕ್ಕೆ, ಅದ್ರ ಮೇಲೆ ವಿಚಾರ ಮಾಡಿ ಅದ್ರ ಮೇಲೆ ಪ್ರಶ್ನೆ ಕೇಳಕ್ಕೆ, ಅದಕ್ಕೆಲ್ಲದಕ್ಕೂ ಸಾಮರ್ಥ್ಯ ಇರೋದು ಮನುಷ್ಯನಿಗೆ. ಹಾಗಾಗಿ ಮನುಷ್ಯಾಧಿಕಾರತ್ವ ಅಂತ ಹೇಳಿ ಶಂಕರಾಚಾರ್ಯ ಕೂಡ ಹೇಳ್ತಾರೆ ಅದನ್ನ. ಹಾಗಾಗಿ ಮನುಷ್ಯತ್ವ ಅನ್ನೋದು ಅವನಿಗೆ ಇದ್ರೆ ಅದಕ್ಕೆ ಹೇಳುತ್ತೆ. ಈ ಕೇನೋಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಈ ಜನ್ಮದಲ್ಲಿ ನೀನು ಇದನ್ನ ಪಡ್ಕೊಂಡ್ರೆ, ಈ ಜನ್ಮ ಅಂದ್ರೆ ಏನು, ಮನುಷ್ಯನಾಗಿ ಹುಟ್ಟಿದೆಯಲ್ಲ, ಈ ಜನ್ಮದಲ್ಲಿ ನೀನು ಇದನ್ನ ಪಡ್ಕೊಂಡ್ಬಿಟ್ಟೆ ನಿನಗೆ ದೊಡ್ಡ ಒಂದು ಸಾಧನೆ ಆಯ್ತದು. ಅಕಸ್ಮಾತ್ ನೀನು ಈ ಜನ್ಮದಲ್ಲಿ ಅದು ಪಡ್ಕೊಳ್ದೆ ಹೋದ್ರೆ ತುಂಬಾ ದೊಡ್ಡ ನಷ್ಟ ನಿನಗೆ. ಅತಿ ವಿನಷ್ಟಿಹಿ ಅಂತ ಹೇಳುತ್ತೆ ಅದು. ಇಹಚೇದ್ ಅವೇದಿ ಅಥ ಸತ್ಯಮಸ್ತಿ, ನೋಚೇದಿಹ ಅವೇದಿ ಮಹತಿ ವಿನಷ್ಟಿಹಿ ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ನಷ್ಟ ಆಗುತ್ತೆ ನಿನ್ಗೆ ಅಂತ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಜ್ಞಾನಿಗಳೆಲ್ಲ ಹೇಳಿದ್ದಾರೆ. ಈ ಜನ್ಮ ಹೋದ್ರೆ ನಿನ್ಗೆ ಮುಂದಿನ ಜನ್ಮ ಯಾವ್ದಾಗಿರುತ್ತೆ ಅಂತ ನಿನ್ಗೆ ಏನ್ ಖಾತ್ರಿ ಇದೆ? ಯಾಕಂದ್ರೆ ಅದೇ ಹೌದು, ದೊಡ್ಡದು ನಾಶ ಹಾಳು ಮಾಡಬೇಡಿ ಅಂತ ಹೇಳಿದ್ರು ಅದಕ್ಕೇನೆ. ಹಾಗಾಗಿ ಈ ಜನ್ಮ ಬಿಟ್ಟರೆ ನಿಮಗೆ ಮುಂದಿನ ಜನ್ಮ ಯಾವ್ದಾಗಿರುತ್ತೆ ಅಂತ ಯಾರಿಗೂ ಹೇಳಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ಒಂದು ಉಪನಿಷತ್ತು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಜನ್ಮದಲ್ಲಿ ಇವನು ತುಂಬಾ ಪುಣ್ಯ ಕರ್ಮಗಳೆಲ್ಲ ಮಾಡಿ ತುಂಬಾ ದೊಡ್ಡ ಲೋಕಕ್ಕೆ ಹೋಗಿದ್ದಾನೆ, ಪುಣ್ಯ ಲೋಕಕ್ಕೆ ಹೋಗಿದ್ದಾನೆ. ಅಲ್ಲಿಂದ ವಾಪಸ್ ಬರುವಾಗ ಅವನು ಈ ಲೋಕಕ್ಕೆ ಬರ್ಬೋದು, ಅಥವಾ ಇದಕ್ಕಿಂತ ಕೀಳಾದ ಲೋಕಕ್ಕೆ ಕೂಡ ಹೋಗ್ಬಿಡ್ಬೋದು ಅಂತ ಈ ಸ್ನೇಕ್ ಅಂಡ್ ಲ್ಯಾಡರ್ ಇದೆಯಲ್ಲ, ಆತರ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಯಾಕಂದ್ರೆ ಕರ್ಮ ಎಲ್ಲಿ ಹೇಳಿದ್ದೆ ಅಂತ ಹೇಳಕ್ಕಾಗಲ್ಲ. ನಾವು ಯಾವ್ಯಾವ ಕರ್ಮ ಹಿಂದೆ ಮಾಡಿದೀವಿ, ಯಾವ ಕರ್ಮ ಯಾವ ಸಮಯದಲ್ಲಿ ಫಲ ಕೊಡುತ್ತೆ ಅಂತ ನಮ್ ಕೈಯಲ್ಲಿ ಇಲ್ವೇ ಇಲ್ಲ ಅದು. ಹಾಗಾಗಿ ನಮ್ಗೆ ಗೊತ್ತಿಲ್ದೇನೆ ನಾವು ಆ ಸ್ನೇಕ್ ಅಂಡ್ ಲ್ಯಾಡರ್ ಆಟದಲ್ಲಿ ಮೇಲ್ ಹೋಗಿರ್ತೀವಿ ನಾವು. ಆದ್ರೆ ಏನೋ ನಾವು ಬಿಟ್ರೆ, ಒಂದು ಹಾವು ಕಚ್ಚಿಬಿಟ್ರೆ ಅಲ್ಲಿ ತಕ್ಷಣ ಕೆಳಗಡೆ, ಎಲ್ಲದಕ್ಕಿಂತ ಕೆಳಗಡೆ ಬಂದು ಎಳ್ಬಿಡ್ತೀವಿ. ಆತರ ಆಗುತ್ತಲ್ಲ, ಅದನ್ನ ಉಪನಿಷತ್ ಹೇಳಿದ್ದೆ ಈ ಮಾತನ್ನ. ನಾನು ಅನ್ಕೊಂಡಿದ್ದೀನಿ ಈ ಆಟಗಳೆಲ್ಲ ಮಾಡಿರೋದು ಕೂಡ ಈ ಉಪನಿಷತ್ ಕೇಳಿ ನೋಡಿನೇ ಅವ್ರು ಈ ತರ ಡಿವೈಸ್ ಮಾಡಿದ್ದಾರೆ ಇಂಥ ಆಟಗಳೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಆಟ ಅಲ್ವಾ ಅದು. ನಾವೆಲ್ಲ ತುಂಬಾ ಇಂಟ್ರೆಸ್ಟ್ ಆಗಿ ಆಡೋರು ಇದರಲ್ಲಿ. ಇವಾಗ ನೋಡಿ ಅದು ಹೇಳುತ್ತೆ, ಇದು ಈ ತುಂಬಾ ಒಳ್ಳೊಳ್ಳೆ ಕರ್ಮ ಮಾಡಿನೇ ತುಂಬಾ ಒಳ್ಳೆ ಲೋಕಕ್ಕೆ ಹೋಗ್ತಾನೆ. ತುಂಬಾ ಪುಣ್ಯವಂತ ಅವನು, ಖಂಡಿತ ಇಲ್ಲ ಅಂತ ಹೇಳಲ್ಲ. ಆ ಪುಣ್ಯವೆಲ್ಲ ಖರ್ಚು ಮಾಡಿದ್ಮೇಲೆ ಅವ್ನು ವಾಪಸ್ ಬರ್ತಾನಲ್ಲ ಅಲ್ಲಿಂದ, ಅವನು ಈ ಲೋಕಕ್ಕೆ ಬರ್ತಾನೋ ಅಥವಾ ಇಲ್ಲಿಂದ ಕೀಳ್ ಲೋಕಕ್ಕೆ ಕೂಡ ಹೋಗೋ ಪಾಸಿಬಿಲಿಟೀಸ್ ಇದೆ ಅಂತ ಹೇಳಿದ್ದಾರೆ. ಅವಾಗ ನಮ್ಗೆ ಏನ್ ಗೊತ್ತಾಗುತ್ತೆ, ಈ ಕರ್ಮ ಅನ್ನೋದು ಎಲ್ಲಿ ಬೇಕಾದ್ರೆ ಎಳ್ಕೊಂಡು ಹೋಗ್ಬೋದು ನಮ್ಮನ್ನ. ಅದರಿಂದ ಇವಾಗ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದನ್ನ ನಾವು ಬಿಡ್ಬಾರ್ದು. ಇದನ್ನ ನಾವು ಬಿಡದೆ ನಾವು ಇದಕ್ಕೊಂದು ಹೆಜ್ಜೆ ಮುಂದೆ ಇಟ್ರೆ ಅದು ನಮ್ಮಿಂದ ಮುಂದೆ ಕರ್ಕೊಂಡು ಹೋಗುತ್ತೆ ಅದು. ಯಾಕಂದ್ರೆ ಅದರಲ್ಲಿ ಒಂದು ಧರ್ಮ, ಒಂದು ನಿಯಮವನ್ನ, ಒಂದು ರೂಲ್, ಅದನ್ನ ಕೃಷ್ಣ 2ನೇ ಅಧ್ಯಾಯದ ಗೀತೆಯಲ್ಲಿ ಹೇಳಿದ್ದಾನೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ. ಹಾಗಾಗಿ ಇದನ್ನ ಸ್ವಲ್ಪ ಆದ್ರೂ ನಾವಿಲ್ಲ ಮಾಡಿದೀವಿ ಅಂತ ಹೇಳಿದ್ರೆ, ಪ್ರಯತ್ನ ಮಾಡಿದೀವಿ ಅಂತ ಹೇಳಿದ್ರೆ, ಈ ಮಾರ್ಗದಲ್ಲಿ ಹೆಜ್ಜೆ ಇಟ್ಟಿದೀವಿ ಅಂತ ಹೇಳಿದ್ರೆ ಅದು ನಮ್ಗೆ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಅದನ್ನ 6ನೇ ಅಧ್ಯಾಯದಲ್ಲಿ ಅವನೇ ಹೇಳ್ತಾನೆ. ಇದನ್ನ ಮಾಡಿದವನು ಅವನು ಮೋಕ್ಷಕ್ಕೆ ಬೇಕಾಗಿರೋ ಜ್ಞಾನವನ್ನ ಪಡ್ಕೊಳಕ್ ಮುಂಚೆ ತೀರ್ಕೊಂಡ್ಬಿಟ್ಟ ಅಂದ್ರೆ ಅವ್ನ್ ಏನಾಗುತ್ತಾ, ಅವ್ನ ಕೇಸ್ ಏನಾಗುತ್ತೆ, ಅವ್ನ ಇದನ್ನು ಮಾಡಿದೆಲ್ಲ ವ್ಯರ್ಥವಾಗುತ್ತಾ ಅಂತೆಲ್ಲ ಅರ್ಜುನ ಕೇಳ್ತಾನೆ. ಅದಕ್ಕೆ ಅವನು ಕೃಷ್ಣ ಹೇಳ್ತಾನೆ, ಇಲ್ಲ ವ್ಯರ್ಥ ಆಗೋದೇ ಇಲ್ಲ ಅದು. ಅವನು
ಮತ್ತೆ ಹುಟ್ಟುತ್ತಾನೆ. ತುಂಬಾ ಇದಕ್ಕೆ ಬೇಕಾಗಿರೋ ಅನುಕೂಲವಾಗಿರೋ ಕಂಡ್ಯೂಸಿವ್ ಪ್ಲೇಸ್ ಅಲ್ಲಿ ಅವ್ನು ಹುಟ್ಟುತ್ತಾನೆ. ಹುಟ್ಟಿ ಅಲ್ಲಿಂದ ಅವನು ಇವಾಗ ಎಲ್ಲಿ ಬಿಟ್ಟಿದಾನೋ ಅಲ್ಲಿಂದ ಅವನು ಮುಂದಕ್ಕೆ ಹೋಗ್ತಾನೆ. ಇದನ್ನ ಮಾಡಿದೆಲ್ಲ ತಿರ್ಗಾ ಮಾಡ್ಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಇದು ವಾಸನ ತಲೆ ಒಳಗಡೆ ಇರುತ್ತಲ್ಲ. ಇದಕ್ಕೆ ನಮ್ಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ನಮ್ಗೆ ಗೊತ್ತಾಗುತ್ತೆ. ಸಣ್ಣ ಮಗು 2 ವರ್ಷ 3 ವರ್ಷದ ಮಗು ಇದು ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಹಾಕುತ್ತೆ, ಅಥವಾ ರಾಗಗಳೆಲ್ಲ ಹೇಳುತ್ತೆ, ಅಥವಾ ರಿಪೀಟ್ ಮಾಡಕ್ಕಾಗುತ್ತೆ. ರಾಗ ಹೆಸರು ಹೇಳಕ್ಕಾಗದೆ ಹೋದ್ರು ಕೂಡ ಒಂದ್ಸತಿ ಅವ್ರ ತಾಯಿ ಅವಳು ಸಂಗೀತ ಕಲ್ತವಳು, ಅವಳು ಒಂದು ಕೀರ್ತನೆ ಸ್ವಲ್ಪ ಒಂದು ಹಾಕಿದ್ರೆ ಈ ಮಗು ರಿಪೀಟ್ ಮಾಡುತ್ತೆ ಅದನ್ನ. ಆಮೇಲೆ ಅದನ್ನ ಬೇರೆ ಯಾರಾದ್ರು ಅದೇ ರಾಗದಲ್ಲಿ ಬೇರೆ ಏನಾದ್ರು ಹಾಡು ಬಂದ್ರೆ ಇದು ಹೇಳುತ್ತೆ, ಅದು ಇದೇ ಇದು ಅಂತ ಹೇಳುತ್ತೆ ಅದು. ಹಾಗಾದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ಬರ್ಬೇಕು ಅಂದ್ರೆ ಶಂಕರಾಚಾರ್ಯ ಹೇಳ್ತಾರೆ, ಭಾಷೆದಲ್ಲೇ ಹೇಳಿದ್ದಾರೆ ಅವರು. ಬೇರೆ ಯಾವ್ದು ಗ್ರಂಥದಲ್ಲಿ ಹೇಳಿಲ್ಲ, ಭಾಷೆದಲ್ಲೇ ಉಪನಿಷತ್ ಭಾಷೆದಲ್ಲೇ ಹೇಳಿದ್ದಾರೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಈ ಕಲೆ ಇಂಥದಕ್ಕೆಲ್ಲ ನಾವು ಪ್ರಯತ್ನ ಮಾಡಿದ್ದು, ಅದು ಈ ಕಾಲದಲ್ಲಿ ನಾವು ನೋಡ್ತೀವಿ ಕೆಲವು ಮಕ್ಕಳಲ್ಲಿ, ಕೆಲವು ಇದರಲ್ಲಿ ತುಂಬಾ ಬೇಗ ಅದು ಅಭಿವ್ಯಕ್ತಿ ಆಗದೆ ನೋಡ್ತೀವಿ ನಾವು ಅಂತ ಹೇಳಿದ್ದಾರೆ. ಚೈಲ್ಡ್ ಪ್ರಾಡಿಜಿ ಅಂತೆಲ್ಲ ಹೇಳ್ತೀವಲ್ಲ ನಾವು, ಅದ್ರಲ್ಲಿ ಖಂಡಿತ ಇದೆ. ಅದು ಇದಕ್ಕೂ ಅಪ್ಲೈ ಆಗುತ್ತೆ. ಅದು ಈ ಒಂದು ವಿದ್ಯೆಗೆ, ಬ್ರಹ್ಮವಿದ್ಯೆಗೆ ಅಂತ ಯಾರು ಪ್ರಯತ್ನ ಮಾಡಿದಾನೋ, ಸಾಧನೆ ಮಾಡಿದಾನೋ, ಅದು ವೇಸ್ಟ್ ಆಗೋದೇ ಇಲ್ಲ. ಅದು ಖಂಡಿತ ಅವನಿಗೆ ಅದು ಅವನಿಂದ ಹೋಗೋದೇ ಇಲ್ಲ. ಅದು ಯಾಕಂದ್ರೆ ಒಳಗಡೆ ಹೋಗಿದೆ, ಅದು ಮನಸ್ಸು ಒಳಗಡೆ ಹೋಗಿದೆ, ತಲೆಯಲ್ಲಿ ಹೋಗಿದೆ. ಅದು ಅಲ್ಲಿಂದ ಅವನು ಹೋಗೋದೇ ಇಲ್ಲ ಅದು ಅಂತ ಯಾವ್ದಾದ್ರು ಒಂದು ಸಮಯದಲ್ಲಿ ಅವನಿಗೆ ಫಲ ಕೊಟ್ಟೆ ಕೊಡುತ್ತೆ ಅದು ಅಂತ ಹೇಳಿದ್ದಾರೆ. ಸೊ ಹೀಗೆ ಶಾಸ್ತ್ರ ಅಧಿಕಾರ ಅನ್ನೋದು ಮನುಷ್ಯನಿಗಿದೆ. ಅದು ಈ ಶರೀರದಲ್ಲಿ ವಿದ್ಯಾತ್ ಪರಂಪದಂ, ಅದೇ ಇವರಿಗೆ ಪರಂಪದಂ ಅಂದ್ರೆ ಉತ್ತಮ ಮೋಕ್ಷ ಅನ್ನೋದು ಇವನಿಗೆ ಇದೆ. ಅನ್ಯಥಾ ಅನರ್ಥಃ ಐತಿ, ಇಲ್ಲವರೆ ಅನರ್ಥವೇ ಅದು. ಯಾಕಂದ್ರೆ ಇದು ಮುಂದಿನ ಜನ್ಮ ಎಂತದಾಗಿರುತ್ತೆ ನಮ್ಗೆ ಹೇಳಕ್ ಆಗೋದೇ ಇಲ್ಲ ಅದು ಅಂತ ಅದನ್ನು ಕೂಡ ಈ ಉಪನಿಷತ್ತು ಹೇಳುತ್ತೆ. ಯಾವುದು 7ನೇ ಪರ್ಯಾಯದಲ್ಲಿ ಹೇಳುತ್ತೆ. ಗರ್ಭ ಪ್ರವೇಶಾದಿ ರೂಪ ಜುಗುಪ್ಸ ನ ಆತ್ಮವೇದಿನಃ ಇತಿ ಯಶೋ ಅರ್ಥೋ 8ಮೇ ಶ್ಲೋಕೆ ವಿಸ್ಪಷ್ಟಂ ಅಭಿಧೀಯತೆ. ಈ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಟವನಿಗೆ ಮತ್ತೆ ಗರ್ಭವನ್ನು ಪ್ರವೇಶ ಮಾಡುದು ಅಂತ ಒಂದು ಹೇಳೋದೇ ಇಲ್ಲ. ಇದಕ್ಕೆ ಅವರು ಶಬ್ದ ಯೂಸ್ ಮಾಡ್ತಾರೆ ಎದ್ದದ್ದು ನೋಡಿ ಅವರು. ಗರ್ಭ ಪ್ರವೇಶ ರೂಪ ಅದು ಜುಗುಪ್ಸ ಅಂತ ಹೇಳಿದ್ರೆ ಜುಗುಪ್ಸಿತವಾದ ಕೀಳವಾದ, ಅದು ಬೇಡಪ್ಪ, ಅದು ಡೆಸ್ಪಿಕಬಲ್ ಅಂತ ಇಂಗ್ಲಿಷ್ ಇರ್ತಾರಲ್ಲ ಅಂತ ಒಂದು ಸ್ಥಿತಿ ಅವನಿಗೆ ಗರ್ಭದಲ್ಲಿ ಪ್ರವೇಶ ಆಗೋದು ಅಂತ ಒಂದು ಕೆಟ್ಟ ಕೀಳಾದ ಸ್ಥಿತಿ ಅವನಿಗೆ ಬರೋದಿಲ್ಲ. ಅವನಿಗೆ ಆತ್ಮಜ್ಞಾನಕ್ಕೆ ಬರೋದಿಲ್ಲ. ಬಾಕಿಯವ್ರಿಗೆಲ್ಲ ಅದು ಇದೇ ಬಂದ್ಬಿಡುತ್ತೆ. ಅದು ಅವ್ರಿಗೆ ಬೇಡ ಅಂದ್ರೂ ಕೂಡ ಅದು ಮನುಷ್ಯ ಗರ್ಭ ಅಂತ ಹೇಳಕ್ಕೆ ಆಗೋದಿಲ್ಲ, ಯಾವ್ದಾದ್ರು ಪ್ರಾಣಿ ಪಕ್ಷಿ ಗರ್ಭದಲ್ಲಿ ಕೂಡ ಹೋಗ್ಬಿಡಕ್ಕೆ ಚಾನ್ಸಸ್ ಇದೆ ತುಂಬಾ ಅಂತ ಅದನ್ನು ಕೂಡ ನಾವು ಹಿಂದೆ ಬೇರೆ ಉಪನಿಷತ್ತುಗಳೆಲ್ಲ ಕೇಳಿದನ್ನ ನೋಡಿದ್ವಿ. ಅದಕ್ಕೆ ಹೇಳ್ತಾ ಇದ್ದಾರೆ ಗರ್ಭ ಪ್ರವೇಶಾದಿ ರೂಪ ಜುಗುಪ್ಸ ನ ಆತ್ಮವೇದಿನಃ. ಅದರಿಂದಲೇ ಗರ್ಭ ಪ್ರವೇಶ ಅನ್ನೋದೇ ಎಷ್ಟು ಹಿಂಸೆ ಅಂದ್ರೆ ಅದು ಅಸಹ್ಯವಾದದ್ದು. ಆಮೇಲೆ ಅವನು ಅಲ್ಲಿಂದ ಹೊರಗಡೆ ಬರ್ತಾನಲ್ಲ, ಅದು ಕೂಡ ಎಷ್ಟು ಕಷ್ಟವಾದದ್ದು, ಎಷ್ಟು ಕೀಳಾದದ್ದು ಅಂತ ಅದನ್ನ ಇದನ್ನೆಲ್ಲ ವರ್ಣಿಸ್ತಾರೆ. ಅದನ್ನ ವೇದಾಂತ ಗ್ರಂಥಗಳಲ್ಲಿ ಈ ಶಿವಾಪರದ ಕ್ಷಮಾಪನ ಸ್ತೋತ್ರ ಅಂತ ಇದೆಯಲ್ಲ, ಅದರಲ್ಲೂ ಕೂಡ ಒಳಗಡೆ ಗರ್ಭದಲ್ಲಿ ಇದ್ದಾಗ ಅವನಿಗೆ ಎಷ್ಟೆಷ್ಟು ಕಷ್ಟಗಳಿರುತ್ತೆ ಅಲ್ಲಿ ಅಂತದೆಲ್ಲ ಹೇಳಿದ್ದಾರೆ. ಆಮೇಲೆ ಹೊರಗಡೆ ಬರೋದು ಕೂಡ ಇಂಥದ್ದು ಅಂತ. ಅವಾಗ ಇದೆಲ್ಲ ಕೇಳಿದಾಗ ಒಬ್ಬನಿಗೆ ನಮ್ಗೆ ಅಸರ ಸ್ಥಿತಿ ಬೇಡಪ್ಪ ನಮ್ಗೆ ಅಂತ ಅನ್ಸುತ್ತೆ. ಅವಾಗ ಬೇಡ ಅಂತ ಹೇಳಿದ್ರೆ ನಿನಗೆ ಅದಕ್ಕೆ ಬೇಕಾಗಿರೋ ಒಂದು ಸ್ಥಿತಿಯನ್ನು ನೀನು ತಂದುಕೋಬೇಕು. ಏನದು ಆತ್ಮಜ್ಞಾನವನ್ನು ಪಡ್ಕೊಂಡ್ಬಿಟ್ರೆ ಮತ್ತೆ ಗರ್ಭ ಸ್ಥಿತಿ ನಿಮಗೆ ಬರೋದೇ ಇಲ್ಲ, ನಿಮಗೆ ಗರ್ಭದಲ್ಲಿ ಹೋಗೋ ಸ್ಥಿತಿ ಬರೋದೇ ಇಲ್ಲ ನಿಮ್ಗೆ ಅಂತ ಹೇಳುತ್ತೆ ಅದು. ಇನ್ನೊಂದು ಇದಕ್ಕೆ ಲಾಜಿಕ್ ಕೂಡ ಏನಿದೆ ಅಂತ ಹೇಳಿದ್ರೆ, ನಮ್ಗೆ ಜನ್ಮವನ್ನ ಕೊಡೋದು ಯಾವ್ದು ಅಂತ ಹೇಳಿದ್ರೆ ಕರ್ಮ ಇದ್ರೆ ಜನ್ಮ ಬಂದೇ ಬರುತ್ತೆ ಅದು. ಆದ್ರೆ ವೇದಾಂತ ಏನ್ ಹೇಳುತ್ತೆ, ಆತ್ಮಜ್ಞಾನ ಪಡ್ಕೊಂಡ್ಬಿಟ್ರೆ ಕರ್ಮವಲ್ಲ ಅವನಿಗೆ ಝೀರೋ ಆಗ್ಬಿಡುತ್ತೆ ಅಂತ. ಅದಕ್ಕೆ ಕರ್ಮ ಜನ್ಮವನ್ನು ಕೊಡುವ ವೀರ್ಯ ಅದಕ್ಕೆ ಹೊರಟೋಗುತ್ತೆ ಅಂತ ಹೇಳುತ್ತೆ ಅದು. ಹಾಗಾಗಿ ಈ ಕರ್ಮವನ್ನ ಪೂರ್ತಿ ಅಳಿಸ್ಕೊಳ್ಳಕ್ಕೆ ಬೇರೆ ಯಾವ್ದು ದಾರಿ ಇಲ್ವೇ ಇಲ್ಲ. ಅದನ್ನ ಝೀರೋ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಆತ್ಮಜ್ಞಾನದ ಮಾತ್ರನೇ ಸಾಧ್ಯವಾಗುತ್ತೆ ಅದು. ಹಾಗಾಗಿ ಇದನ್ನ ಪಡ್ಕೊಂಡಿರೋನಿಗೆ ಅಷ್ಟೊಂದು ಒಳ್ಳೆ ಫಲ ಇದೆ. ಹಾಗಾಗಿ ಗರ್ಭದಲ್ಲಿ ಪ್ರವೇಶ ಆಗೋ ಒಂದು ಸ್ಥಿತಿ, ಕೀಳಾದ ಸ್ಥಿತಿ, ಕಷ್ಟವಾದ ಸ್ಥಿತಿ ಇವನಿಗೆ ಬರೋದೇ ಇಲ್ಲ ಅಂತ ಹೇಳಿದ್ರು. ನಿಶೇಷ ವಿಕ್ರಿಯಾ ಹೇತು ಕಾಲ ಅತಿಕ್ರಮ ಹೇತುತಃ ದೇವೈಃ ಉಪಾಸ್ಯಃ ಇತಿ ಏತತ್ 9ಮೇ ಶ್ಲೋಕೆ ಉಚ್ಯತೆ. ನಿಶೇಷ ವಿಕ್ರಿಯಾ ಹೇತು ಕಾಲಾತಿಕ್ರಮ ಹೇತುತಃ ಅಂದ್ರೆ ಏನಾಯ್ತು ಅಂದ್ರೆ ಇವನಿಗೆ ಟೈಮ್ ಅಂತ ಒಂದಿದೆಯಲ್ಲ, ಕಾಲ ಅಂತ ಒಂದಿದೆಯಲ್ಲ, ಅದನ್ನ ಈ ಆತ್ಮಜ್ಞಾನಿ ದಾಟಿಬಿಡ್ತಾನೆ. ಅವಾಗ ದಾಟಿಬಿಡ್ತಾನೆ. ಯಾಕಂದ್ರೆ ಈ ಜ್ಞಾನದಿಂದ ಇವನು ಸ್ಪೇಸ್ ಟೈಮ್ ಅಂತದೆಲ್ಲ ಯಾವ್ದು ಇಲ್ವೇ ಇಲ್ಲ ಅಂತ ತಿಳ್ಕೊಳ್ತಾನ ಅವನು. ಅವಾಗ ನಾನು ಯಾವತ್ತೂ ಇರೋ ಒಂದೇ ಸ್ವರೂಪ, ನನಗೆ ವಿಕಾರಗಳೆಲ್ಲ ಆಗದೆ ಇರೋ ಒಂದು ಸ್ವರೂಪ ನಾನು ಅಂತ ತಿಳಿತಾನ ಅವನು. ಯಾಕಂದ್ರೆ ಆತ್ಮಕ್ಕೆ ವಿಕಾರ ಯಾವ್ದು ಇಲ್ವೇ ಇಲ್ಲ. ಅದನ್ನೇ 2ನೇ ಅಧ್ಯಾಯದಲ್ಲಿ ಹೇಳಿದಲ್ಲ, ಅಚ್ಛೇದ್ಯೋಯಂ ಅದಾಖ್ಯೋಯಂ ಅಕ್ಲೇದ್ಯೋ ಅಶೋಚ ಏವಚ ನಿತ್ಯ ಸರ್ವಗತಃ ಸ್ಥಾಣು ಅಚಲೋಯಂ ಸನಾತನ ಅಂತ ಎಲ್ಲ ನಿತ್ಯತ್ವ, ಅವನಿಗೆ ಅವಿಕಾರಿತ್ವ, ಎಲ್ಲ ಅವಿಕಾರಿಯೋಯಂ ಅಂತ ಎಲ್ಲವನ್ನೂ ಕೂಡ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆತ್ಮಸ್ವರೂಪದ ಸ್ಥಿತಿಯಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವನು ಅಂತ ಒಂದು ಸ್ಥಿತಿ ಪಡ್ಕೊಂಡಿದ್ರಿಂದ ಇವನಿಗೆ ದೇವತೆಗಳು ಕೂಡ ಇವನ್ನ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವನು ಸಾಮಾನ್ಯ ಮನುಷ್ಯನಾಗೇ ಇರ್ತಾನೆ, ಆದ್ರೆ ಇವನಿಗೆ ಇಂಥ ಒಂದು ದೊಡ್ಡ ಒಂದು ಆತ್ಮಜ್ಞಾನ ಅಂತ ಬಂದ್ಬಿಟ್ರೆ ಅವ್ರುಗಳು ಕೂಡ ಇವನು ಅವ್ರು ಎಂಥ ಒಂದು ಸ್ಥಿತಿಗೆ ಬಂದಿದ್ದಾನಪ್ಪ ಅಂತ ಅವ್ರು ಕೂಡ ಉಪಾಸನೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಭಕ್ತಿ ಇರ್ತಾರೆ ಅವ್ರು ಕೂಡ ಅಂತ ಹೇಳಿದ್ದಾರೆ. ಯಾಕಂದ್ರೆ ಒಬ್ಬ ಆತ್ಮಜ್ಞಾನಿಗೆ ದೇವತೆಗಳಿಗೆ ಕೂಡ ಒಂದು ಅನುಗ್ರಹ ಮಾಡಕ್ಕೆ ಅವನಿಗೆ ಸಾಮರ್ಥ್ಯ ಇರುತ್ತೆ ಅವನಿಗೆ. ಈ ತರ ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ
ಚೇತನಾ ಚೇತನಾಧಾರಃ ಆತ್ಮ ಅಸ್ಯ ಬ್ರಹ್ಮತಾ ಉಚಿತ ಇತಿ ದರ್ಶಯಿತಂ ಶ್ಲೋಕಂ ದಶಮಂ ಶ್ರುತಿ ಅಬ್ರವೀತ್. 10ನೇ ಪರ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವನು ಎಲ್ಲದಕ್ಕೂ ಇವನೇ ಆಧಾರ ಮಾಡ್ತಾನೆ. ಅಂದ್ರೆ ಚೇತನ ಅಚೇತನ ಅಂತ ಲೋಕದಲ್ಲಿ ನಾವು ಹೇಳ್ತೀವಲ್ಲ, ಚೇತನ ಅಚೇತನ ಅಂತ. ಚೇತನ ಅನ್ನೋದು ಪ್ರಾಣ ಇರೋದು, ಬುದ್ಧಿ ಇರೋದು, ಪ್ರಾಣ ಇರೋದು ಇಲ್ಲ. ಬಾಕಿ ಇದು ಅಚೇತನ ಅಂತ ಯಾವ್ದು ಅಂದ್ರೆ ಕಟ್ಟಿಗೆ ಕಟ್ಟಿಗೆ ಇದು ಕಲ್ಲು ಅಂತ ಇದಕ್ಕೆಲ್ಲ ಅಚೇತನ. ಹಂಗಾಗಿ ಆ ಎರಡು ಕೂಡ ಇದೆ ಲೋಕದಲ್ಲಿ. ಆ ಎರಡು ಕೂಡ ಲೋಕದಲ್ಲಿ ಯಾತಕ್ಕೆ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ನಮ್ಗೆ ವೇದಾಂತದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಈ ಜೀವ ಅನ್ನೋನಿಗೆ ಕರ್ಮದ ಪ್ರಕಾರ ಭೋಗ ಸಿಗ್ಬೇಕು. ಭೋಗ ಅನ್ನೋದು ಯಾವ್ದ್ರಿಂದ ಸಿಗುತ್ತೆ ಅಂದ್ರೆ ಜಡದಿಂದಲೇ ಭೋಗ ಸಿಗುತ್ತೆ. ಜಡದಿಂದಲೇ ಭೋಗ ಸಿಗುತ್ತೆ. ನೋಡಿ ಹೇಗೆ ಶೇಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಜಡವಾದ ಪ್ರಪಂಚವನ್ನ ಈಶ್ವರ ಯಾತಕ್ಕೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಜೀವರುಗಳು ಅವ್ರ ಕರ್ಮಕ್ಕೆ ತಕ್ಕನಾಗಿರೋ ಭೋಗವನ್ನ ಅವ್ರು ಪಡೀಲಿ ಅಂತ ಹೇಳ್ಬಿಟ್ಟು ಈ ಜಡ ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ, ಪಂಚಭೂತಗಳಿಂದ ಮಾಡಿರೋ ಪ್ರಪಂಚವನ್ನ. ಅಲ್ಲಿ ಕೂಡ ಏನ್ ವಿಶೇಷ ಅಂತ ಹೇಳಿದ್ರೆ, ಆ ಭೋಗವನ್ನ ಪಡೆಯಕ್ಕೆ ನಿಮ್ಗೆ ಏನು ಭೋಗಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಕರ್ಣಗಳು, ಆ ಕರ್ಣಗಳು ಕೂಡ ಪಂಚಭೂತಗಳಿಂದನೇ ಆಗಿರೋದು. ಇದು ನಮ್ಗೆ ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ 5-6 ಶ್ಲೋಕಗಳಲ್ಲಿ ಹೇಳಿದ್ದೆ. ಅದು ಪಂಚಚ ಇಂದ್ರಿಯ ಗೋಚರಾಹ. ಪಂಚಭೂತಗಳಿಂದಲೇ ಈ 10 ಇಂದ್ರಿಯಗಳು ಆಗಿರೋದು. ಮನಸ್ಸು ಎಲ್ಲ ಕೂಡ ಪಂಚಭೂತಗಳಿಂದ ಆಗಿರೋದು. ಅದೇ ಪಂಚಭೂತಗಳಿಂದಲೇ ಹೊರಗಡೆ ಇರೋ ಶಬ್ದಸ್ಪರ್ಶವಾಗಿರೋ ಪ್ರಪಂಚ ಕೂಡ ಆಗಿರೋದು. ಹಾಗಾಗಿ ಇವನು ಭೋಗಕ್ಕೆ ಬೇಕಾಗಿರೋ ವಸ್ತು ಕೂಡ, ಭೋಗ್ಯವಾದ ಪದಾರ್ಥಗಳು ಕೂಡ ಪಂಚಭೂತಗಳಿಂದ ಆಗಿರೋದು. ಆಮೇಲೆ ಇವನಿಗೆ ಭೋಗಕ್ಕೆ ಬೇಕಾಗಿರೋ ಇನ್ಸ್ಟ್ರೂಮೆಂಟ್ಸ್ ಇದೆಯಲ್ಲ, ಅದು ಕೂಡ ಪಂಚಭೂತಗಳಿಂದ ಆಗಿರೋದು. ಹಾಗಾಗಿ ಆ ಇದು ಪ್ರಪಂಚ ಅನ್ನೋದು ಸೂರ್ಯ ಚಂದ್ರ ಅನ್ನೋದು, ಆಮೇಲೆ ಈ ಗಿರಿ ನದಿ ಸಮುದ್ರ ಆಮೇಲೆ ವನ ಇದೆಲ್ಲ ಕೂಡ ಯಾತಕ್ಕಾಗಿದೆ ಅಂತ ಹೇಳಿದ್ರೆ ಇವನಿಗೆ ಭೋಗವನ್ನು ಕೊಡಕ್ಕಾಗಿ ಆಗಿರೋದು ಅಂತ ವೇದಾಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇವನು ಏನ್ ಮಾಡ್ತಾನೆ, ಇವನು ಆತ್ಮಜ್ಞಾನ ಆಗಿರೋನು, ನಾನು ಆ ಇಡೀ ಪ್ರಪಂಚಕ್ಕೆ ಚೇತನಾತ್ಮಕವಾಗಿರೋ ಪ್ರಪಂಚಕ್ಕೆ ಎಲ್ಲದಕ್ಕೂ ಕೂಡ ನಾನೇ ಆಧಾರ ಅಂತ ಹೇಳಿದ್ರೇನೋ, ನಾನೇ ಅಧಿಷ್ಠಾನ. ಅಂದ್ರೆ ಆತ್ಮಜ್ಞಾನದ ಮೇಲೇನೆ ಇದೆಲ್ಲವೂ ಕೂಡ ಅಧ್ಯಸ್ಥವಾಗಿದೆ ಈಗ ತಿಳ್ಕೊಳ್ತಾನ. ಅಂದ್ರೆ ಇವನು ನಾನು ಇದನ್ನೆಲ್ಲ ಹೊತ್ತಿದ್ದೀನಿ ನಾನು, ಅಥವಾ ಇದನ್ನೆಲ್ಲ ನಾನು ಒಂದು ಕಡೆ ಬೇರ್ ಮಾಡ್ಕೊಂಡಿದ್ದೀನಿ ಅಂತ ಆತರ ಅಲ್ಲ. ಇದೆಲ್ಲ ನನ್ನಲ್ಲಿ ಅಧ್ಯಸ್ಥವಾಗಿದೆ ಅಂತ ಅವ್ನಿಗೆ ತಿಳಿತಾನೆ. ಅಂದ್ರೆ ಇದೆಲ್ಲ ಸತ್ಯವಲ್ಲ, ಅಂದ್ರೆ ಅವುಗಳಿಗೆಲ್ಲ ಒಂದು ಅಧ್ಯಸ್ಥ, ಯಾವ್ದ್ರ ಮೇಲೆ ಅಧ್ಯಸ್ಥವಾಗಿದೆಯೋ ಆ ಚೈತನ್ಯ ಸ್ವರೂಪ ಜ್ಞಾನ ಸ್ವರೂಪ ನಾನೇನೆ ಅಂತ ಅವನು ತಿಳಿತಾನೆ. ಯಾಕಂದ್ರೆ ಬ್ರಹ್ಮ ಜ್ಞಾನತಾನೆ ಇದೆಲ್ಲ ಅಧ್ಯಸ್ಥ ಅಂತ ನಮ್ಗೆ ವೇದಾಂತ ಹೇಳ್ಕೊಡೋದು. ಹಾಗೆ ಆ ಬ್ರಹ್ಮವೇ ನಾನು ಅಂತ ತಿಳ್ಕೊಂಡಾಗ ಇವುಗಳೆಲ್ಲ ಏನು ಅಂತ ಕೇಳಿದ್ರೆ ವಾಸ್ತವವಾಗಿ ಇಲ್ಲ, ಅವನ ಪಾಲಿಗೆ ಅದೆಲ್ಲ ಇಲ್ಲ. ಸರಿ ಇದೆ ಅಂತ ಏನಾದ್ರು ಒಪ್ಕೊಂಡು ನಾವು ಹೇಳಿದ್ರೆ ಅವುಗಳ ನನ್ನ ಮೇಲೆ ಅಧ್ಯಸ್ಥವಾಗಿದೆ ಅಷ್ಟೇನೆ. ಇದನ್ನು ಕೂಡ ಗೀತೆಯಲ್ಲಿ ಕೂಡ 9ನೇ ಅಧ್ಯಾಯದಲ್ಲಿ ಬಂದಿದೆ. ಅದು ಅವನಿಗೆ ಹೇಳ್ತಾನೆ, ಮೊದಲು ನಾನೇ ಇದಕ್ಕೆಲ್ಲ ನಾನೇ ಇದೆಲ್ಲ ನನ್ನಲ್ಲೇ ಇದೆ ಅಂತ ಮೊದಲು ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲೇ ನಚಮತ್ಸ್ತಾನಿ ಭೂತಾನಿ ಮಸ್ತಾನಿ ಸರ್ವಭೂತಾನಿ ಅಂತ ಹೇಳ್ತಾನೆ. ಎಲ್ಲವೂ ಕೂಡ ನನ್ನಲ್ಲೇ ಇದೆ ಅಂತ ಮೊದಲು ಹೇಳ್ತಾನೆ. ತಕ್ಷಣವೇ ಮುಂದಿನ ಶ್ಲೋಕದಲ್ಲೇನೆ ನಚಮತ್ಸ್ತಾನಿ ಭೂತಾನಿ, ಇದೆಲ್ಲ ನನ್ನಲ್ಲಿ ಇಲ್ಲ ಅಂತ ಹೇಳ್ತಾನೆ. ಏನ್ ಅರ್ಥ ಅಂತ ಹೇಳಿದ್ರೆ, ಅದಕ್ಕೆ ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ, ಈ ಟೇಬಲ್ ಮೇಲೆ ಎಷ್ಟೋ ವಸ್ತುಗಳೆಲ್ಲ ಇಟ್ಟಿದೀವಲ್ಲ, ಅವಾಗ ಟೇಬಲ್ ಅದು ಇದನ್ನೆಲ್ಲ ಹೊತ್ಕೊಂಡಿದೆ. ಟೇಬಲ್ಗೂ ಅದಕ್ಕೂ ಒಂದು ಸಂಯೋಗ ಆಗ್ತಾ ಇದೆ. ಟೇಬಲ್ ಮೇಲೆ ಇರೋ ವಸ್ತುಗಳೆಲ್ಲ ಟೇಬಲ್ ನ ಟಚ್ ಮಾಡ್ಕೊಂಡಿದೆ. ಆತರ ಒಂದು ಕಾಂಟ್ಯಾಕ್ಟ್ ಆಗಿರೋ ರೀತಿಯಲ್ಲಿ ನನ್ನಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ಕಾಂಟ್ಯಾಕ್ಟ್ ಅಂತ ಬಂದ್ಬಿಟ್ರೆ ಏನಾಗುತ್ತೆ, ಈ ಎರಡು ಜಡವಾಗಿರ್ಬೇಕು, ಅವಾಗಲೇ ಕಾಂಟ್ಯಾಕ್ಟ್ ಆಗುತ್ತೆ. ಆದ್ರೆ ಈಶ್ವರ ಜಡ ಅಲ್ಲ, ಈಶ್ವರ ಚೈತನ್ಯ ಸ್ವರೂಪ. ಹಾಗಾಗಿ ಇಡೀ ಪ್ರಪಂಚವೂ ಕೂಡ ಅವನಲ್ಲಿ ಅಧ್ಯಸ್ಥವಾಗಿದೆ ಅಂತಾನೆ ಅದಕ್ಕೆ ಅರ್ಥ. ನನ್ನಲ್ಲಿ ಇದೆ ಅಂತ ಹೇಳಿದ್ರೆ ಅವನೇ ಇದಕ್ಕೆಲ್ಲ ಆಧಾರ. ಯಾವ ರೀತಿಯಲ್ಲಿ ಆಧಾರ ಅಂತ ಹೇಳಿದ್ರೆ, ಆ ಚೈತನ್ಯ ಇರೋದ್ರಿಂದಲೇ ಇದಕ್ಕೆಲ್ಲ ಒಂದು ಇರ್ಬೇಕೆ ಸಿಗ್ತಾ ಇದೆ. ಆ ರೀತಿಯಲ್ಲಿ ಆಧಾರ ಅಷ್ಟೇ. ಹಾಗಾಗಿ ಇವನು ಚೇತನಾಧಾರ ಆತ್ಮ ಅಸ್ಯ ಬ್ರಹ್ಮತಾ ಉಚಿತ. ಹಾಗಾಗಿ ಇವನು ಚೇತನಕ್ಕೆಲ್ಲ ಇವನು ಆಧಾರವಾಗಿರೋದ್ರಿಂದ ಇವನು ಬ್ರಹ್ಮಸ್ವರೂಪ ಅಂತ ಹೇಳೋದ್ರಲ್ಲಿ ಏನು ನಮ್ಗೆ ಕೊರತೆ ಏನಿಲ್ಲ. ಸರಿಯಾಗಿ ನಾವು ಖಂಡಿತ ಇದನ್ನ ಹೇಳ್ಬೋದು. ಇದು ದರ್ಶಯಿತು, ಇದನ್ನ ಹೇಳಕ್ಕಾಗಿ 10ನೇ ಪರ್ಯಾಯದಲ್ಲಿ ಈ ಶ್ರುತಿ ಬೃಹದಾರಣ್ಯಕ ಉಪನಿಷತ್ತು ಇದನ್ನ ಹೇಳುತ್ತೆ ಅಂತ ಹೇಳುತ್ತೆ. ಮುಂದೆ 11ನೇದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಪ್ರಾಣಾದಿ ಸಂಗಹ ಆತ್ಮ ಸ್ಯಾತ್ ಏತಸ್ಯ ಬ್ರಹ್ಮತಾ ಕಥಂ ಇತಿ ಆಶಂಕ್ಯ ಉತ್ತರಂ ಶ್ಲೋಕೆ ಏಕಾದಶೆ ವೀರ್ಯತೆ. ಆಮೇಲೆ ಇವಾಗ ಜೀವನ ಸ್ವರೂಪ ಏನು ಅನ್ನೋದನ್ನ ನಿರ್ಣಯ ಮಾಡಕ್ಕಾಗಿ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಇವಾಗ ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ, ಪ್ರಾಣಾದಿ ಸಂಗಹ ಅಂತ ಹೇಳಿದ್ರೆ ಏನು? ಪ್ರಾಣ, ಆಮೇಲೆ ಪ್ರಾಣಗಳು, ಆಮೇಲೆ 10 ಇಂದ್ರಿಯಗಳು, ಆಮೇಲೆ ಅಂತಃಕರಣ ಅಂತ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಇರೋದು, ಇದೆಲ್ಲ ಸೇರ್ಕೊಂಡಿರುತ್ತಾನೆ ಪಂಚಕೋಶ ಅಂತ ಹೇಳೋದು. ಅದಕ್ಕೆ ಸಂಘಾತ ಅಂತ ಹೇಳೋದು. ಸಂಘಾತ ಅಂದ್ರೆ ಒಂದು ಅಸೆಂಬ್ಲಿ ಆಫ್ ದೀಸ್ ಕಾಂಪೊನೆಂಟ್ಸ್. ಹಾಗಾಗಿ ಈ ಕಾರ್ಯಕಾರಣ ಸಂಘಾತ ಅಂತ ವೇದಾಂತದಲ್ಲಿ ಶಬ್ದವನ್ನು ಯೂಸ್ ಮಾಡ್ತಾರೆ. ಕಾರ್ಯ ಅಂತ ಹೇಳಿದ್ರೆ ಇದು ಸ್ಥೂಲ ಶರೀರ, ಕಾರಣ ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರ. ಈ ಸ್ಥೂಲ ಸೂಕ್ಷ್ಮ ಶರೀರಗಳ ಒಂದು ಸಂಘಾತ ಅಂತಿದೆಯಲ್ಲ, ಅದನ್ನ ಒಂದು ಅಸೆಂಬ್ಲಿ ಅಂತ ಇದೆಯಲ್ಲ, ಅದನ್ನೇ ಸಂಘಾತ ಅಂತ ಹೇಳೋದು. ಇದನ್ನೇ ನಾವು ಇಂಗ್ಲಿಷ್ ಮೈಂಡ್ ಬಾಡಿ ಕಾಂಪ್ಲೆಕ್ಸ್ ಅಂತ ಹೇಳೋದು. ನಾವು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳಿ ಅದೇನೆ. ಹಾಗಾಗಿ ಸ್ಥೂಲ ಶರೀರ ಮತ್ತು ಈ ಸೂಕ್ಷ್ಮ ಶರೀರ ಎರಡು ಸೇರ್ಕೊಂಡಿರೋ ವಿಷಯ ಇದೆಲ್ಲ, ಇದನ್ನೇ ನಾವು ಸಂಘಾತ ಅಂತ ಹೇಳ್ತೀವಿ.
ಕಾರಣ ಶರೀರವನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಅತ್ಯಂತ ಸೂಕ್ಷ್ಮ ಅದು. ಆದ್ರೆ ಅದು ಅವಿದ್ಯೆ ಅನ್ನೋದು ಅದು ಇರೋದ್ರಿಂದಲೇ ಇದೆಲ್ಲ ಕೂಡ ಎರಡು ಕೂಡ ಇರೋದು ಅಂತ ಅದನ್ನ ಹೇಳ್ದೇ ಇದ್ರು ಕೂಡ ಏನ್ ತೊಂದರೆ ಇಲ್ಲ. ಹಾಗಾಗಿ ಈ ಪ್ರಾಣಾದಿ ಸಂಗಹ ಆತ್ಮ ಸ್ಯಾತ್ ಏತಸ್ಯ ಬ್ರಹ್ಮತಾಕೃತಂ. ಇನ್ನು ಈ ಆತ್ಮ ಜೀವಾತ್ಮ ಅಂತ ಇದ್ದಾನಲ್ಲ, ಅವನು ಸಂಸಾರಿ, ಅವನಿಗೆ ಈ ಶರೀರ ಇದೆಲ್ಲ ಇದೆ, ಅವನಿಗೆ ಅವ್ನು ಹೇಗೆ ಬ್ರಹ್ಮವಾಗ್ತಾನೆ ಅವನು ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ರು. ಮಾಡ್ಬಿಟ್ಟು ಅದಕ್ಕೆ ಆಮೇಲೆ ಉತ್ತರ ಕೊಡ್ತಾ ಇದ್ರು. ಹೀಗಾಗಿ ತಸ್ಯಾಸ್ಯ ದರ್ಶನೋಪಾಯ ಕಹ ಸ್ಯಾದಿತಿ ಅಭಿಶಾ ಅಭಿಶೋದ್ಯತೆ ಅಭಿಶೋದಿತೆ ಶ್ಲೋಕೇನ ದ್ವಾದಶೇನಾಹ ಮನಸಾ ಏವ ಇತಿ ನಿರ್ಣಯಂ ಅಂತ. ಹಾಗಾಗಿ ಇವನು ಇಂಥ ಒಂದು ವ್ಯಕ್ತಿ ಅಂದ್ರೆ ಈ ಜೀವ ಶರೀರಾದಿಗಳೆಲ್ಲ ಪಡ್ಕೊಂಡಿರೋ ಜೀವ ಅಂದ್ರೆ ಶರೀರ ಮನಸ್ಸು ಇಂಥದ್ದೆಲ್ಲ ಇರೋ ಒಂದು ದೇಹಾದಿ ಸಂಘಾತದ ಜೊತೆ ನಾನು ಅಂತ ಇಟ್ಕೊಂಡಿದ್ದಾನಲ್ಲ, ಇವನು ಹೇಗೆ ಬ್ರಹ್ಮವಾಗ್ತಾನೆ ಅಂತ ಕೇಳಿದ್ರೆ ಇದು ಆಗುತ್ತೆ. ಇದು ಹೇಗೆ ಅಂತ ಹೇಳಿದ್ರೆ ಅಸ್ಯ ದರ್ಶನೋಪಾಯ, ಇದನ್ನ ತಿಳ್ಕೊಳ್ಳಕ್ಕೆ ಏನ್ ದಾರಿ ಅಂತ ಹೇಳಿದ್ರೆ ಅದು ಮನಸೇವಾನು ದ್ರಷ್ಟವ್ಯಂ ಅಂತ ಹೇಳ್ತಾರೆ. ಮನಸ್ಸಿಂದಲೇ ಇದನ್ನ ತಿಳ್ಕೊಬೇಕು ನಾವು ಇದನ್ನ ಅಂತ ಹೇಳ್ತೇವೆ. ನೋಡಿ, ಇದ್ರಲ್ಲಿ ಏನು ವಿಶೇಷ ಆಗಿದೆ ಅಂತ ಹೇಳಿದ್ರೆ ಈ ಮನಸ್ಸು ಅನ್ನೋದು ಕೂಡ ಈ ಪಂಚಭೂತಗಳಿಂದ ಆಗಿರೋದು, ಅದು ಕೂಡ ಅನಾತ್ಮನೇ, ನಾವೆಲ್ಲ ಅದು ನಿಜವಾಗ್ಲು. ಆದ್ರೆ ನಮಗೆ ಈ ಬ್ರಹ್ಮವನ್ನ ತಿಳ್ಕೊಳ್ಳಕ್ಕೆ ಏನ್ ದಾರಿ ಅಂತ ಹೇಳಿದ್ರೆ ಈ ಮನಸ್ಸು ಒಂದೇನೆ ಅದಕ್ಕೆ ಇರೋ ಕಾರಣ ಅಂತ ಉಪನಿಷತ್ ಹೇಳ್ತಾರೆ. ಯಾಕಂದ್ರೆ ಅದಕ್ಕೇನೆ ಈ ಕೆಪಾಸಿಟಿ ಇರೋದು, ಇದು ವಿವೇಕ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ ಅದಕ್ಕೆ. ಕ್ಷೇತ್ರಜ್ಞಾನ ಬೇರ್ಪಡಿಸ್ಕೊಳ್ಳೋಕೆ ಅದಕ್ಕೆ ಸಾಮರ್ಥ್ಯ ಇರೋದು, ಮನಸ್ಸಿಗೆ ಸಾಮರ್ಥ್ಯ ಇರೋದು. ಹಾಗಾಗಿ ಆ ಮನಸ್ಸಿಗೆ ಕೂಡ ಯಾವಾಗ ಸಾಮರ್ಥ್ಯ ಬರುತ್ತೆ ಅಂತ ಹೇಳಿದ್ರೆ ಈ ಶಾಸ್ತ್ರದ ಒಂದು ಪರಿಚಯ ಅದಕ್ಕೆ ಮಾಡ್ಕೊಟ್ಟಾಗ ಅದಕ್ಕೆ ಅದು ಮಾಡಕ್ಕೆ ಬರುತ್ತೆ ಅದಕ್ಕೆ. ನೋಡಿ, ಇವಾಗ ಯಾವುದೇ ಒಂದು ವಿಷಯವನ್ನ ಹೇಳ್ಕೊಟ್ರೆ ಇದನ್ನ ನೀನ್ ಮಾಡು ಅಂತ ಹೇಳಿದಾಗ ಹೇಳ್ಕೊಟ್ಟು ತಿಳ್ಕೊಂಡು ಮಾಡ್ತೇನೆ ಅವನು. ಅದೇ ತರ ಈ ವಿಷಯವನ್ನ ಹೇಳ್ಕೊಡ್ತಿದ್ವಿ ವೇದಾಂತ, ಅದನ್ನ ತಿಳ್ಕೊಂಡು ಮನಸ್ಸು ಕೂಡ ಏನ್ ಮಾಡುತ್ತೆ, ಈ ತರ ಒಂದು ವಿವೇಕವನ್ನು ಮಾಡುತ್ತೆ ಅದು. ಅದರಿಂದ ಮನಸ್ಸಿಂದಲೇ ನಾವು ಇದನ್ನ ಮಾಡ್ಬೋದು. ಅದೇ ಬುದ್ಧಿನೂ ಅದೇ, ಬುದ್ಧಿ ಮನಸ್ಸು ಅಂದ್ರೆ ಬುದ್ಧಿನೂ ಎರಡು ಸೇರ್ಕೊಳುತ್ತೆ ಇದರಲ್ಲಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ 4 ಇದೆಯಲ್ಲ, ಈ 4 ಸೇರಿ ಅಂತಃಕರಣ ಅಂತ ಹೇಳೋದು. ಹಾಗಾಗಿ ಈ ತರ 4 ಹೇಳಿದಾಗ ಏನ್ ಮಾಡ್ತಾರೆ ಅಂದ್ರೆ ಒಂದಕ್ಕೂ ಬೇರೆ ಬೇರೆ ಫಂಕ್ಷನ್ ಹೇಳ್ಬೇಕಲ್ಲ, ಅವಾಗ ಮನಸ್ಸು ಅನ್ನೋದಕ್ಕೆ ಡೌಟಿಂಗ್ ಫ್ಯಾಕಲ್ಟಿ ಅಂತ ಹೇಳ್ತಾರೆ, ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಹೇಳ್ತಾರೆ. ಬುದ್ಧಿ ಅನ್ನೋದಕ್ಕೆ ಇದು ಡಿಟರ್ಮಿನಿಂಗ್ ಆರ್ ಡಿಸೈಡಿಂಗ್ ಫ್ಯಾಕಲ್ಟಿ ಅಂತ ಹೇಳ್ತಾರೆ. ಹಾಗಾಗಿ ಚಿತ್ತ ಅನ್ನೋದು ಸ್ಮರಣೆ ಮಾಡ್ಕೊಳ್ಳೋದು, ಹಿಂದೆ ನಡೆದಿದ್ದ ಒಂದು ವಿಷಯನ ನೆನಪು ಮಾಡ್ಕೊಳ್ಳೋದು ಅಂತ ಫ್ಯಾಕಲ್ಟಿ. ಅಹಂಕಾರ ಅನ್ನೋದು ಗೊತ್ತೇ ಇದೆ, ಎಲ್ಲದಕ್ಕೂ ಕೂಡ ಜೊತೆಗೆ ನಾನು ಅಂತ ಬರುತ್ತಲ್ಲ, ಅದು ಅದೇ ಅಹಂಕಾರ ಅಂತ. ಸೊ ಹೀಗಾಗಿ ಈ 4 ಸೇರಿದದು, ಇದು 4 ಸೇರಿ ಮನಸ್ಸು ಅಂತ ಹೇಳಿದ್ರೆ ಏನ್ ತೊಂದಿಲ್ಲ. ಹಾಗೆ ಮನಸ್ಸಿಂದಲೇ ನಾವು ಇದನ್ನ ತಿಳ್ಕೊಳಕ್ಕಾಗೋದು. ಅದು ಏನ್ ತಿಳ್ಕೊಳಕ್ಕಾಗೋದು, ಈ ಶರೀರಾದಿಗಳೆಲ್ಲ ಇರೋ ಒಂದು ವ್ಯಕ್ತಿ ಹೇಗೆ ಅವನು ಬ್ರಹ್ಮವಾಗ್ತಾನೆ ಅಂದ್ರೆ ಬ್ರಹ್ಮ ಅನ್ನೋದು ಹೇಗೆ ನಾವು ಒಪ್ಕೊಳಕ್ಕಾಗುತ್ತೆ ಅಂತ ಕೇಳಿದ್ರೆ ಈ ರೀತಿಯಲ್ಲಿ ಒಪ್ಕೋಬೇಕಾಗಿದೆ. ಅದಕ್ಕೆ ನಾವು ಈ ಶಾಸ್ತ್ರ ಏನ್ ಹೇಳುತ್ತೆ, ಬ್ರಹ್ಮ ಅಂದ್ರೆ ಏನ್ ಹೇಳುತ್ತೆ, ಈ ಜೀವ ಅಂದ್ರೆ ಏನ್ ಹೇಳುತ್ತೆ, ಈಶ್ವರ ಅನ್ನೋದ್ರಲ್ಲಿ ಏನೇನು ಸೇರಿದೆ, ಏನೇನು ನಾವು ಬಿಡ್ಬೇಕಾಗಿದೆ, ಜೀವ ಅನ್ನೋದ್ರಲ್ಲಿ ಏನೇನು ಸೇರ್ಕೊಂಡಿದೆ ಅದನ್ನ ಯಾವ್ದು ಬಿಡ್ಬೇಕಾಗಿದೆ. ಇದರ ಬಿಟ್ಟಾಗ ಇದಕ್ಕೆ ಲಕ್ಷಣ ಅಂತ ಹೇಳ್ತಾರೆ. ಅಜಹ ಲಕ್ಷಣ, ಭಾಗತ್ಯಾಗ ಲಕ್ಷಣ ಅಂತೆಲ್ಲ ಇದಕ್ಕೆ ಬೇರೆ ಬೇರೆ ಹೆಸರಿದೆ. ಅವಾಗ ಇದನ್ನ ಬಿಟ್ಟು ಇದೆ ಯಾವ್ದು ಆ ಸ್ವರೂಪಕ್ಕೆ ಸೇರಿಲ್ವೋ ನಿಜವಾಗ್ಲು, ಆದ್ರೆ ಔಪಾಧಿಕವಾಗಿ ಬಂದು ಸೇರ್ಕೊಂಡಿದ್ಯೋ ಅದನ್ನ ನಾವು ಬಿಡ್ಬೇಕಾಗಿದೆ. ಅದೇ ಅದು ಈಶ್ವರನಲ್ಲೂ ಮಾಡ್ಬೇಕಾಗಿದೆ, ಜೀವನಲ್ಲೂ ಮಾಡ್ಬೇಕಾಗಿದೆ. ಸೊ ಜೀವನ ಸ್ವರೂಪ ಆತ್ಮ ನಿಜವಾಗ್ಲು ಕೇವಲ ಆತ್ಮ ಸ್ವರೂಪ, ಚೈತನ್ಯ ಸ್ವರೂಪ ಮಾತ್ರ. ಅದಕ್ಕೆ ಅಜ್ಞಾನದಿಂದ ಬಂದಿರೋದು ಈ ಶರೀರಾದಿಗಳಲ್ಲಿ ಸೇರ್ಕೊಂಡಿದೆ ಅದು. ಹಾಗಾಗಿ ಅಜ್ಞಾನದಿಂದ ಬಂದಿರೋದು ಇದು ನನ್ನ ಸ್ವರೂಪ ಅಲ್ಲ ಇದು ಅಂತ ಹೇಳ್ಬಿಟ್ಟು ಮನೋಬುದ್ಧಿ ಅಹಂಕಾರ ಸಿಟ್ಟಾನಿ ನಾಹಂ ಅಂತ ಒಂದು ಬುದ್ಧಿಯನ್ನ ನಾವು ತೀವ್ರವಾಗಿ ಅದನ್ನ ವಿಚಾರ ಮಾಡಿ ತಿಳ್ಕೊಂಡು ಇವುಗಳೆಲ್ಲ ನಾನು ಅಲ್ವೇ ಇಲ್ಲ ಅಂತ ತಿಳ್ಕೊಂಡು ಆ ಈಶ್ವರ ಅನ್ನೋದ್ರಲ್ಲಿ ಕೂಡ ಈ ಸೃಷ್ಟಿಕರ್ತೃತ್ವ ಅದೆಲ್ಲ ಕೂಡ ಅದಕ್ಕೆ ನಿಜವಾಗ್ಲೂ ಇಲ್ಲ, ಅದು ಕೂಡ ಕೇವಲ ಚೈತನ್ಯನೇ ಅಂತ ತಿಳ್ಕೊಂಡು ಆ ಚೈತನ್ಯ ನಾನೇ ಅಂತ ತಿಳ್ಕೊಳ್ಳೋದು ಕೊನೆಯಲ್ಲಿ ಅಹಂ ಬ್ರಹ್ಮಾಸ್ಮಿ ಅಥವಾ ತತ್ವಮಸಿ ಅನ್ನೋದ್ರಿಂದ ಬರೋದು ಅಂತ ಆ ರೀತಿಯಲ್ಲಿ ಇದನ್ನ ತಿಳ್ಕೊಬೇಕಾಗಿದೆ. ಹಾಗಾಗಿ ಅಸ್ಯ ದರ್ಶನೋಪಾಯ ಅಂದ್ರೆ ಈ ಆತ್ಮನ ಈ ಜೀವನಾಗಿರೋನು ಶರೀರಾದಿಗಳೆಲ್ಲ ಕೂಡಿ ಸೇರ್ಕೊಂಡಿರೋ ವ್ಯಕ್ತಿ ಬ್ರಹ್ಮ ಆಗೋದು ಹೇಗೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಆಗುವುದು. ದರ್ಶನಕ್ಕೆ ಉಪಾಯ ಅಂತ ಹೇಳಿದ್ರೇನು, ಮನಸ್ಸಿಂದಲೇ ಇದನ್ನ ತಿಳ್ಕೊಬೇಕಾಗಿದೆ. ಮನಸ್ಸೈವ ದ್ರಷ್ಟವ್ಯ, ಮನಸ್ಸಿಂದಲೇ ನಾವು ಇದನ್ನ ತಿಳ್ಕೊಳ್ಬೇಕಾಗಿದೆ. ಅದರಿಂದಲೇ ಮನಸ್ಸಿಗೆ ಅಷ್ಟೊಂದು ಇದು ಪ್ರಾಧಾನ್ಯ ಕೊಟ್ಟಿದ್ದಾರೆ ಈ ಶಾಸ್ತ್ರದಲ್ಲಿ. ಹಾಗಾಗಿ ಯಾವ ಶಾಸ್ತ್ರದಲ್ಲೂ ಕೂಡ ಅಷ್ಟು ಬೇಕಾಗಿದೆ, ಮನಸ್ಸಿನ ಬೇಕಾಗಿದೆ. ಮನಸ್ಸಿಲ್ಲದೆ ಅವ್ನು ಮಂಕು ಅಂತ ಹೇಳ್ಬಿಟ್ಟು ಅವನ್ನ ನೀನ್ ಇದಕ್ಕೆ ಲಾಯಕ್ಕಿಲ್ಲ, ನೀನು ಹೋಗೋಗಿಲ್ಲ ಅಂತ ಇದು ಮಾಡ್ಬಿಡ್ತಾರೆ. ಹಾಗಾಗಿ ಆ ಮನಸ್ಸಿಗೆ ಅಷ್ಟೊಂದು ಟ್ರೈನಿಂಗ್ ಕೊಡ್ಬೇಕಾಗಿದೆ. ಆ ಟ್ರೈನಿಂಗ್ ಕೊಡಕ್ಕಾಗಿ ಈ ಶಾಸ್ತ್ರಗಳೆಲ್ಲ ಬಂದಿರೋದು. ಯಾವ್ದು ನ್ಯಾಯಶಾಸ್ತ್ರ ಅದೆಲ್ಲ ಬಂದಿರೋದು, ವೇದಾಂತ ವ್ಯಾಕರಣ ಅದೆಲ್ಲ ಬಂದಿರೋದು ಅದಕ್ಕೇನೆ. ನಾವು ಅಲ್ಲಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡದೇ ಹೋದ್ರು ಕೂಡ ಈ ಮನಸ್ಸಿಗೆ ಒಂದು ಸೂಕ್ಷ್ಮತೆ, ಒಂದು ಏಕಾಗ್ರತೆ ಅದೆಲ್ಲ ಕೊಡಕ್ಕಾಗಿ ಕರ್ಮ ಭಕ್ತಿ ಎಲ್ಲ ಬಂದಿರೋದು ಅಂತ ನಾವು ಹಾಗೆ ಹೇಳ್ಬೋದು. ಹಾಗಾಗಿ ಕರ್ಮದಿಂದ ಮನಸ್ಸಿಗೆ ಶುದ್ಧಿ ಸಿಗುತ್ತೆ, ಉಪಾಸನೆಯಿಂದ ದೇವತಾ ಉಪಾಸನೆಯಿಂದ ಏಕಾಗ್ರತೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದೆರಡು ಕೂಡ ಬೇಕಾಗಿದೆ ಈ ಆತ್ಮಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಅಂತ ಅದು ಕ್ರಮವಾಗಿ ಹೇಳಿರೋದು ವೇದಾಂತದಲ್ಲಿ. ಅದು ಮೊನ್ನೆ ಇದರಲ್ಲಿ ಆಯ್ತಲ್ಲ, ಯಾವ್ದೋ ಯೂನಿವರ್ಸಿಟಿನಲ್ಲಿ ಮೊನ್ನೆ ಪ್ರೋಗ್ರಾಮ್ ಆಯ್ತಲ್ಲ, ಅಲ್ಲಿ ಕೂಡ ಇದೇ ಥೀಮ್ ಇಟ್ಟಿದ್ರು. ಇದು ಬ್ರಿಡ್ಜ್ ಅಂತ ಹಾಕಿದ್ರಲ್ಲ, ಈ ಕರ್ಮ ಮತ್ತು ಉಪಾಸನೆ ಅನ್ನೋದು ಬ್ರಿಡ್ಜ್ ಆಗುತ್ತೆ. ಅದು
ಆತ್ಮಜ್ಞಾನ ಯಾತಕ್ ಬೇಕು ಅಂತ ಅದನ್ನು ವಿಚಾರ ಮಾಡಿ, ಈ ಆತ್ಮಜ್ಞಾನಕ್ಕೆ ಪಡ್ಕೊಳ್ಳಕ್ಕೆ ನಮ್ಗೆ ಈ ಕರ್ಮ ಮತ್ತು ಉಪಾಸನೆ ಹೇಗೆ ಸಹಕಾರಿಯಾಗುತ್ತೆ, ಬೇಕೇ ಬೇಕು ಬೇರೆ ಅದನ್ನು ಕೆಲವು ಇವರೆಲ್ಲ ವಿದ್ವಾಂಸರೆಲ್ಲ ಬಂದು ಅಲ್ಲಿ ಉಪನ್ಯಾಸ ಮಾಡಿದ್ರು ಅವಾಗ ಕಳೆದ ವಾರ. ಅತ್ಯಂತ ಭೇದಾಭಾವೇ ಅಪಿ ಭೇದಾಭೇದೌ ತಯೋಃ ಇತಿ ಮತಂ ವಾರಯಿತುಂ ಶ್ಲೋಕಃ ತ್ರಯೋದಶಃ ಇಹ ಉಚ್ಯತೆ. 13ನೇ ಶ್ಲೋಕ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅತ್ಯಂತ ಭೇದ ಅಭಾವೇ ಅಪಿ, ಆಮೇಲೆ ಈ ಆ ಬ್ರಹ್ಮಕ್ಕೂ ಜೀವಕ್ಕೂ ಆತ್ಮನಿಗೂ, ಆತ್ಮ ಅಂದ್ರೆ ಜೀವನಾತ್ಮ, ಬ್ರಹ್ಮ ಅನ್ನೋದು ಪರಮಾತ್ಮ, ಪರಮಾತ್ಮಕ್ಕೂ ಜೀವಾತ್ಮಕ್ಕೂ ಭೇದ ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಿ, ಮತ್ತು ಭೇದವೂ ಇದೆ ಅಭೇದವೂ ಇದೆ ಅಂತ ಹೇಳಕ್ಕಾಗಿ, ಆ ಎರಡನ್ನೂ ಕೂಡ ಭೇದವೂ ಇದೆ ಅಭೇದವೂ ಇದೆ ಅನ್ನೋದನ್ನ ನಿರಾಕರಣೆ ಮಾಡಕ್ಕಾಗಿ, ಆಮೇಲೆ ಭೇದ ಇಲ್ವೇ ಇಲ್ಲ ಅಂತ ಅನ್ನೋದು ಅದನ್ನ ದೃಢಪಡಿಸಕ್ಕಾಗಿ ಈ ಒಂದು 13ನೇ ಶ್ಲೋಕ ಇದಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರು. ಮುಂದಿನ ಶ್ಲೋಕದಲ್ಲಿ ಬೋಧಾದೂರ್ಧ್ವಂ ಚ ಕರ್ತವ್ಯಂ ಅಸ್ತಿ ಇತಿ ಆಶಂಕ್ಯ ವಾರ್ಯತೆ ಚತುರ್ದಶೇನ ಶ್ಲೋಕೇನ ಸಂಗ್ರಹೋತ್ರ ಸಮಾಪ್ಯತೆ. ಇವಾಗ ಈ 14 ಶ್ಲೋಕಗಳಲ್ಲಿ 14 ವಾಕ್ಯಗಳಲ್ಲಿ ಅಂತ ಹೇಳ್ಬೋದು, ಜನಕರಿಗೆ ಇವರು ಯಾಜ್ಞವಲ್ಕ್ಯರು ಈ ಆತ್ಮಜ್ಞಾನವನ್ನು ಪಡ್ಕೊಳ್ಳಕ್ಕೆ ಏನು ಸಾಧನಗಳೆಲ್ಲ ಬೇಕು ಅನ್ನೋದನ್ನೆಲ್ಲ ಸಂಗ್ರಹವಾಗಿ ಹೇಳಿ ಮುಗಿಸಿದ್ರು ಅಂತ ಹೇಳ್ತಾರೆ. ನಾವು ಇವಾಗ ಈ ಸೆಷನ್ ಮುಗಿಸೋಣ ಇಲ್ಲಿ. ಬೋಧಾತ್ ಊರ್ಧ್ವಂ ಅಂದ್ರೆ ಏನಾಯ್ತು, ಆತ್ಮಜ್ಞಾನ ಬಂದ ಮೇಲೆ ಇವನಿಗೆ ಕರ್ತವ್ಯ ಅನ್ನೋದು ಯಾವುದು ಇವನಿಗೆ ಇರೋದಿಲ್ಲ, ಇರುತ್ತೋ ಇಲ್ವೋ ಅಂತ ಒಂದು ಸಂಶಯ ಮಾಡ್ತಾರೆ. ಇವನು ಆತ್ಮಜ್ಞಾನ ಬಂದ್ಮೇಲೆ ಕೂಡ ಇವನು ಕರ್ಮಗಳೆಲ್ಲ ಮಾಡ್ತಾ ಇರ್ಬೇಕಾ ಬೇಡವಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಟ್ಟು ಏನ್ ಮಾಡುತ್ತೆ, ಅದು ಈ ಒಂದು ಇದನ್ನ ಮುಗಿಸುತ್ತೆ ಇದು ಅಂತ. ಏನರ್ಥ ಅಂತ ಹೇಳಿದ್ರೆ, ಈ ಒಂದು ಆತ್ಮಜ್ಞಾನ ಬಂದ ಮೇಲೆ ಶಂಕರಾಚಾರ್ಯರು ತುಂಬಾ ಕಡಾಖಂಡಿತವಾಗಿ ಹೇಳಿರೋದು ಏನಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಇತ್ತಂತೆ ಆತರ ಆತ್ಮಜ್ಞಾನ ಬಂದವನು ಕೂಡ ಆತರ ಒಂದು ವಾದಿಗಳಿದ್ರು, ಅವ್ರಿಗೆ ಜ್ಞಾನ ಕರ್ಮ ಸಮುಚ್ಚಯವಾದಿಗಳು ಅಂತ ಹೆಸರು. ಶಂಕರಾಚಾರ್ಯ ಕಾಲದಲ್ಲಿ ಇದ್ರು ಅಂತ ಕಾಣುತ್ತೆ ಅವರು. ಅದರಿಂದ ಅವ್ರ ಒಂದು ವಾದವನ್ನು ಶಂಕರಾಚಾರ್ಯರು ಬೇಕಾದಷ್ಟು ಕಡೆ ಅವರ ಭಾಷೆಗಳಲ್ಲಿ, ಪ್ರತಾಂತಲೆ ಭಾಷೆಗಳಲ್ಲಿ ತೆಗೆದು ಅದನ್ನ ನಿರಾಕರಣೆ ಮಾಡಿದ್ದಾರೆ. ಅವ್ರು ಕೊಡೋ ಯುಕ್ತಿ ಏನು ಅಂತ ಹೇಳಿದ್ರೆ, ನೋಡು ಆತ್ಮಜ್ಞಾನ ಅನ್ನೋದು ಏನು ಅದಕ್ಕೆ ಅರ್ಥ ಅಂತ ಹೇಳಿದ್ರೆ, ನಾನು ಕರ್ತ ಅಲ್ಲ ಭೋಕ್ತ ಅಲ್ಲ ಅಂತ ತಿಳಿಯೋದದು. ಆದ್ರೆ ಅವ್ನಿಗೆ ಕರ್ಮನ ನೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಕರ್ತೃತ್ವ ಹೇಗೆ ಅವ್ನಿಗೆ ಕೊಡಕ್ಕಾಗುತ್ತೆ, ಹೇಳಕ್ಕಾಗುತ್ತೆ? ಅವನಿಗೆ ಅವನಿಗೆ ಕರ್ತಾನೇ ಅಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿರೋನ್ನ ನೀನು ಕರ್ಮನು ಮಾಡ್ತಾನೆ ಇರ್ಬೇಕು, ಅವಾಗಲೇ ನೀ ಮುಕ್ತಿ ಅಂತ ಹೇಳಿದ್ರು ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನಿರೂಪಣೆ ಮಾಡಿದ್ದಾರೆ. ಅದರಿಂದಾನೇ ಇವರು ಹೇಳ್ತಾ ಇದ್ದಾರೆ, ಆತ್ಮಜ್ಞಾನ ಬಂದವನು ಕೂಡ ಕರ್ತವ್ಯ ಅವನಿಗೆ ಏನಾದ್ರು ಇದೆಯಾ ಅಂತ ಒಂದು ಸಂಖ್ಯೆಯನ್ನು ಎತ್ತಿ ಅದನ್ನ ನಿವಾರಣೆ ಮಾಡಿದ್ದಾರೆ 14ನೇ ಶ್ಲೋಕದಲ್ಲಿ ಅಂತ ಹೇಳಿದ್ರು. ಸೊ ಇಲ್ಲಿಗೆ ನಾವು ಅದೇ ನಿವಾರಣೆ ಅಂದ್ರೆ ಏನರ್ಥ, ಇದೇ ಅರ್ಥ. ಬರೋದಿಲ್ಲ, ಲೆಕ್ಕಕ್ಕಿಲ್ಲ. ಯಾಕಂದ್ರೆ ನೋಡಿ, ಇದನ್ನ ಬ್ರಹ್ಮಸೂತ್ರ ಭಾಷೆ ಬ್ರಹ್ಮಸೂತ್ರನೇ ಒಂದು ತೀರ್ಮಾನ ಮಾಡಿದ್ರು. ಏನ್ ಹೇಳಿದೆ ಅಂದ್ರೆ, ಈ ಆತ್ಮಜ್ಞಾನ ಬರಕ್ಕೆ ಬಂದ ಮೇಲೆ ಅವನು ಉಳಿದಿರ್ತಾನಲ್ಲ, ಸ್ವಲ್ಪ ವರ್ಷ ಇರ್ತಾನಲ್ಲ, ಅವ್ನು ಸ್ವಲ್ಪ ಕಾಲ ಇರ್ತಾನಲ್ಲ, ಅವ್ನು ತೀರ್ಕೊಳ್ಳೋ ತನಕ ಅವ್ನ ಕರ್ಮ ಏನಾದ್ರು ಮಾಡ್ತಾ ಇರ್ತಾನೆ. ಅಂದ್ರೆ ಅವ್ನ್ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಇವಾಗ ಏನಾಗುತ್ತೆ, ಆತ್ಮಜ್ಞಾನ ಮುಂಚೆ ನಾವು ಅವ್ನ್ ಮಾಡ್ತಾನೆ ಅಂತ ಹೇಳಿ ಒಂದು ಒಂದು ಶಬ್ದವನ್ನ ಪ್ರಯೋಗ ಮಾಡ್ಬೋದು. ಆದ್ರೆ ಅಲ್ಲೂ ಕೂಡ ವೇದಾಂತದ ಒಂದು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಅವನು ಅಂತ ಹೇಳುವಾಗ ನೀನ್ ಯಾರನ್ನ ಹೇಳ್ತಾ ಇದ್ಯಾ, ಆತ್ಮವನ್ನು ಹೇಳ್ತಾ ಇದ್ಯಾ ಅಥವಾ ಈ ಶರೀರಾದಿಗಳನ್ನ ಹೇಳ್ತಾ ಇದ್ಯಾ? ಶರೀರಾದಿಗಳು ಜಡ, ಅವುಗಳಿಗೆ ಕರ್ಮ ಮಾಡಕ್ಕೆ ಕರ್ಮ ಫಲ ಅದಕ್ಕೆಲ್ಲ ಏನು ಬರೋದಿಲ್ಲ. ಸರಿ, ಆತ್ಮ ಅನ್ನೋದು ಕೇವಲ ಚೈತನ್ಯ ಸ್ವರೂಪ, ಅದಕ್ಕೆ ಇಂದ್ರಿಯಗಳು ಮನಸ್ಸೆಲ್ಲ ಇಲ್ವೇ ಇಲ್ಲ, ಅದಕ್ಕೆ ಕರ್ಮ ಮಾಡೋದು ಸಾಧ್ಯವೇ ಇಲ್ಲ, ಇಲ್ವೇ ಇಲ್ಲ. ಅದಕ್ಕೆ ಅದು ನಿರ್ವಿಕಾರಿ, ನಿಷ್ಕ್ರಿಯ. ಅಂಥದಕ್ಕೂ ಕರ್ಮ ಸಾಧ್ಯವಿಲ್ಲ, ಕರ್ಮ ಫಲವೂ ಬರೋದಿಲ್ಲ. ಈ ಶರೀರಾದಿಗಳಿಗೆ ಕೂಡ ಕರ್ಮ ಮಾಡೋದಕ್ಕೆ ಇಂಡಿಪೆಂಡೆಂಟ್ ಆಗಿ ಸಾಧ್ಯವಿಲ್ಲ, ಯಾಕಂದ್ರೆ ಜಡವಾಗಿರೋದಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಕ್ಕೆ ಯಾವ್ದಕ್ಕೆ ಕರ್ಮ ಹೇಳ್ಬೇಕು ಅಂತ ಹೇಳಿದ್ರೆ, ಶರೀರದಲ್ಲಿ ನಾನು ಅಂತ ಒಂದು ಬುದ್ಧಿ ಇಟ್ಕೊಂಡಿದ್ದಾನಲ್ಲ, ಅವ್ನಿಗೆ ಮಾತ್ರನೇ ಕರ್ಮವನ್ನು ಮಾಡಕ್ ಸಾಧ್ಯ, ಅವ್ನಿಗೇನೆ ಕರ್ಮಫಲ ಬರುತ್ತೆ ಅದು. ಆದ್ರೆ ಏನಾಗಿದೆ, ಈ ಆತ್ಮಜ್ಞಾನ ಬಂದಾಗ ಅವನು ಸಾಧನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ನಾನು ಇವಾಗಲೂ ಅಲ್ವೇ ಇಲ್ಲ, ನಾನು ಕೇವಲ ಚೈತನ್ಯ ಆತ್ಮಸ್ವರೂಪ ಮಾತ್ರ ನಾನು ಅಂತ ತಿಳ್ಕೊಂಡಿದ್ದಾನೆ. ನನಗೆ ಮುಂಚೆ ಕೂಡ ನಾನು ಯಾವ್ದು ಕರ್ಮ ಮಾಡಿಲ್ಲ, ಇವಾಗ ಕೂಡ ಮಾಡ್ತಾ ಇಲ್ಲ, ಮುಂದೆ ಕೂತ್ಕೊಂಡ್ರೆ ನನಗೆ ಕರ್ಮ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಂತಃಕರಣ, ಬುದ್ಧಿ ಮನಸ್ಸು, ಕೈ ಕಾಲಗಳು ಅದೆಲ್ಲ ಎಲ್ವೇ ಇಲ್ಲ ಆತ್ಮಕ್ಕೆ. ಆದ್ರೆ ಹಾಗಿರುವಾಗ ನನಗೆ ಕರ್ಮ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಅವನು ತಿಳ್ಕೊಂಡಿರ್ತಾನೆ, ಮಾಡೇ ಇಲ್ಲ ನಾನು ಮುಂಚೆ ಅಂತ. ಅವಾಗ ಈ ಆತ್ಮಜ್ಞಾನ ಪಡ್ಕೊಂಡಿರೋನು ಆ ಶರೀರ ಉಳಿದಿರ್ತಲ್ಲ, ಅಲ್ಲಿ ತನಕ ಅವ್ನು ಮಾಡ್ತಾ ಇರೋ ಕರ್ಮಕ್ಕೆ ಏನ್ ಫಲ ಅಂತ ನೀವು ಕೇಳಿದ್ರೆ, ಅದಕ್ಕೆ ಫಲ ಅಂದ್ರೆ ಅದಕ್ಕೆ ಉಪನಿಷತ್ ಕೇಳಿದ್ರು, ಅವನಿಗೆ ನಾನು ಅಂತ ಇಲ್ವೇ ಇರೋದ್ರಿಂದ, ನಾನ್ ಮಾಡ್ತಾ ಇದ್ದೀನಿ ಅಂತ ಬುದ್ಧಿ ಇಲ್ಲೇ ಇರೋದ್ರಿಂದ, ಶರೀರಾದಿಗಳ ಮಾಡ್ತಾ ಇದೆ ಇದನ್ನ, ಅದನ್ನ ನಾನು ನೋಡ್ತಾ ಇದ್ದೀನಿ ಅಂತ ಅಷ್ಟೇ ಬುದ್ಧಿ ಇರೋದ್ರಿಂದ ಇದು ಯಾರಿಗೂ ಯಾರಿಗೂ ಅಂಟ್ಕೊಳ್ಳೋದೇ ಇಲ್ಲ ಅಂತ. ಹಾಗಾಗಿ ಈ ತರ ಒಂದು ಸಮಾಧಾನವನ್ನ ಹೇಳಿದ್ದಾರೆ. ಅದನ್ನ ಇವರು ಹೌದು, ಕರೆಕ್ಟ್, ಹೌದು, ಕರೆಕ್ಟ್. ಅದಕ್ಕೆ ನೋಡಿ, ಒಬ್ಬ ನೋಡಿ ಅದ್ರಲ್ಲಿ ಭಗವದ್ಗೀತೆಯಲ್ಲೇನೆ ಕೂಡ
ನೈಷ್ಕರ್ಮ್ಯ ಅಂತ ಒಂದು ಸ್ಥಿತಿ ಹೇಳಿದ್ದಾರೆ 3ನೇ ಅಧ್ಯಾಯದಲ್ಲಿ. ಒಂದು ನೋಡಿ 3ನೇ ಅಧ್ಯಾಯದಲ್ಲಿ ಏನು ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ಎರಡು ಎಕ್ಸ್ಟೆನ್ಷನ್ ತೋರಿಸಿದ್ದಾರೆ. ನೈ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯ ಅಕರ್ಮ ಕೃತೆ. ಒಂದು ಕ್ಷಣ ಕೂಡ ಈ ಜೀವ ಅನ್ನೋದು ಮಾಡೋದೇ ಇಲ್ಲ. ಇದನ್ನ ನಾವು ಮಕ್ಕಳಿಗೆ ಹೇಳ್ತೀವಿ ಅಥವಾ ಕೋತಿಗೆ ಹೇಳ್ತೀವಿ, ನಾವು ಸಾಮಾನ್ಯವಾಗಿ ಮಂಗನ ಮಾತು ಹೇಳ್ತೀವಿ. ಅದೇ ತರ ಮನುಷ್ಯನು ಕೂಡ ಸ್ವಭಾವ ಅಂತದೆ. 3 ಕರ್ಣಗಳಿಂದ ಹೌದು, ಇನ್ವಾಲಂಟ್ರಿ ಆಗ್ತಾ ಇದೆ. ಕರೆಕ್ಟ್, ಹೌದು ಹೌದು, ಇನ್ವಾಲಂಟ್ರಿ ಆಗಿ ಶರೀರದ ಒಳಗಡೆ ಇರೋದೆಲ್ಲ ಕೂಡ ಕೆಲಸ ಎಲ್ಲ ಮಾಡ್ತಾ ಇರುತ್ತೆ. ಹೀಗಾಗಿ ಒಂದು ಕ್ಷಣ ಕೂಡ ಈ ಜೀವ ಅನ್ನೋದು ಕೆಲಸ ಮಾಡ್ತಾ ಇರೋದಿಲ್ಲ ಅಂತ ಒಂದು ಕಡೆ ಹೇಳಿದ್ರು. ಅವನ ಪ್ರಕೃತಿ ಅಂತದ್ದೇ ಅಂತ ಹೇಳಿದ್ರು. ಆದ್ರೆ ಅದೇ ಸಮಯದಲ್ಲಿ ಅವ್ನು ಮುಟ್ಬೇಕಾದ ಗೋಲ್ ಯಾವ್ದು ಅಂತ ಹೇಳಿದ್ರೆ, ಅಥವಾ ನಿಜವಾದ ಸ್ಥಿತಿ ಏನಂದ್ರೆ ನೈಷ್ಕರ್ಮ್ಯ ಅಂತ ಹೇಳಿದ್ರು. ಸುತರಾಂ ಕರ್ಮ, ಜೀರೋ ಕರ್ಮ ಒಂದು ಅಂತ ಹೇಳಿದ್ರು. ಅವಾಗ ಆ ಜೀರೋ ಕರ್ಮ ನಿನ್ ಸ್ವರೂಪ. ಆದ್ರೆ ಕರ್ಮ ಮಾಡ್ತಾನೆ ಇದೆ ಅಂತ ಹೇಳುದು ನನ್ಗೆ ಈ ತರ ಒಂದು ಬಂದ್ಬಿಟ್ಟಿದೆ, ಅಜ್ಞಾನದಿಂದ ಬಂದ್ಬಿಟ್ಟಿದೆ ಅದು. ಆದ್ರೆ ಇದನ್ನ ನಾನು ಹೋಗ್ಲಾಡ್ಸ್ಕೊಳ್ಳೋದು ಹೇಗೆ, ನನ್ನ ಸ್ವರೂಪವೇ ನೈಷ್ಕರ್ಮ್ಯ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ, ಅದಕ್ಕೆ ಕರ್ಮನೇ ಉಪಾಯ ಅಂತ ಹೇಳ್ಬಿಟ್ಟು ಕರ್ಮ ಯೋಗ ಉಪಾಯ ಅಂತ ಹೇಳಿದ್ರು. ಹಾಗಾಗಿ ಕರ್ಮವನ್ನು ಸುತರಾಂ ಕರ್ಮ ಇಲ್ಲ ಅಂತ ಒಂದು ಸ್ಥಿತಿ ಬರ್ಬೇಕಾದ್ರೆ ಅದನ್ನು ನೀನು ಕರ್ಮದಿದ್ದರೆ ಆ ಸ್ಥಿತಿನ ಹೊಂದಕ್ಕಾಗುತ್ತೆ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗಾಗಿ ಈ ಒಂದು ನೈಷ್ಕರ್ಮ್ಯ ಅನ್ನೋದನ್ನ ಕರ್ಮ ಮಾಡ್ದೇನೆ ಹೊಂದಕ್ಕಾಗೋದಿಲ್ಲ ಯಾರಿಗೂ. ಕರ್ಮ ಮಾಡ್ಬೇಕು. ಹಾಗಾದ್ರೆ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇನ್ಫಾರ್ಮ್ಡ್ ಕರ್ಮವಾಗಿ ಮಾಡ್ತಾ ಇದೆ ಅವ್ನಿಗೆ. ಕರ್ಮ ಅನ್ಕೊಳ್ಳೋದಿಲ್ಲ ಅವ್ನಿಗೆ. ಅವಾಗ ನೈಷ್ಕರ್ಮ್ಯ ಅನ್ನೋದನ್ನ ಮುಟ್ಟಕ್ಕಾಗುತ್ತೆ ಅವ್ನಿಗೆ ಅಂತ ಹೇಳಿ ಅದನ್ನ ಹೇಳಿದ್ರು. ಸೊ ಇಲ್ಲಿಗೆ ನಾವು ಕರೆಕ್ಟ್ ಕರೆಕ್ಟ್ ಹೌದು. ಬಲಿಗೊಂದು ಅಷ್ಟು ವೇದಾಂತ ಬಂದ್ಬಿಟ್ಟಿದೆ, ಅದಕ್ಕೆ ಸಾಧನ ಸಾಧ್ಯ ಎಲ್ಲವೂ ಬಂದ್ಬಿಟ್ಟಿದೆ ಅದರಲ್ಲಿ. ಇಲ್ಲಿಗೆ ಎಲ್ಲಿಸಿರೋಣ. ಶಾಸ್ತ್ರಂ ಶಾರೀರ ಹೌದು, ಶಾಸ್ತ್ರಂ ಶಾರೀರ ಹೌದು 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 ಕರೆಕ್ಟ್. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ वीतरागं विवेकिनं वन्दे वेदांत तत्त्वज्ञं विदुशेखर भारती. ಓಂ ತತ್ಸತ್.